ಸರಿ, ನಮ್ಮ ಸೆಕೆಂಡ್ ಸೆಷನ್ ಇದು ಸಾವಯವ ಪ್ರಮಾಣೀಕರಣ ಅಂದ್ರೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮತ್ತು ಅದರ ಇಂಟ್ರೊಡಕ್ಷನ್, ಪರಿಚಯ, ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಏನು ಮತ್ತು ಮಾನದಂಡಗಳು, ಸ್ಟ್ಯಾಂಡರ್ಡ್ಸ್ ಅಂತ. ಫಸ್ಟ್ ಇದ್ದ ಸೆಷನ್ ನೀವು ನಿಮ್ಮ ರೈತರಿಗೆ ಹೇಳ್ಬೇಕಾಗಿರುವಂತದ್ದು ಫಸ್ಟ್ ಸೆಷನ್. ಈ ಸೆಕೆಂಡ್ ಸೆಷನ್ ಏನಿದೆ ಇದು ನಿಮ್ಗೆ ಇಂಪಾರ್ಟೆಂಟ್. ಆಸ್ ಎ ಲರ್ನರ್, ಆಸ್ ಎ ಟ್ರೈನರ್ಸ್ ನಿಮ್ಗೆ ಇದು ಬಹಳ ಚೆನ್ನಾಗಿ ಗೊತ್ತಿರಬೇಕು. ಓಕೆನಾ? ಸೊ ಯಾವಾಗಾದ್ರೂ ಎನಿ ಸ್ಟೆಪ್ ಇದು ಸ್ವಲ್ಪ ನಿಮ್ಗೆ ಹೊಸದಾಗಿರ್ಬೋದು. ಸರ್ಟಿಫಿಕೇಶನ್ ಪ್ರಾಸೆಸ್ ಎಲ್ಲ ನಿಮ್ಗೆ ಸ್ವಲ್ಪ ಹೊಸದಾಗಿರ್ಬೋದು. ಏನಾದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ಕೇಳಿ. ಸೊ ಪ್ರಮಾಣೀಕರಣ ಎಲ್ಲ ನಿಮ್ಗೆ ಸ್ವಲ್ಪ ಹೊಸದಾಗಿರ್ಬೋದು ಕಾನ್ಸೆಪ್ಟ್, ಕೆಲವೊಬ್ರಿಗೆ ಗೊತ್ತಿರ್ಬೋದು. ಬಟ್ ಯಾರಿಗಾದ್ರೂ ಎಲ್ಲೇ ಯಾವುದೇ ಸ್ಟೇಜ್ ಅಲ್ಲೂ ಡೌಟ್ ಬಂದ್ರೆ ಪ್ಲೀಸ್ ಅವಾಗನೇ ಕೇಳ್ಕೊಳ್ಳಿ, ಇಲ್ಲ ನೋಟ್ಕೊಂಡು ಮಾಡ್ಕೊಳ್ಳಿ. ಮುಗಿದ್ಮೇಲೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಸಾವಯವ ಪ್ರಮಾಣೀಕರಣ ಅಂದ್ರೆ ಏನು? ಯಾರಿಗಾದ್ರೂ ಏನಾದ್ರು ಐಡಿಯಾ ಇದೆಯಾ? ಯಾರು ಹೇಳ್ಬೋದಾ? ಸರ್ಟಿಫಿಕೇಶನ್ ಯಾಕೆ ಮಾಡ್ಬೇಕು? ಸರ್ಟಿಫಿಕೇಶನ್ ನಾವು ಅಥವಾ ನಮ್ಮ ರೈತರು ಎಷ್ಟೋ ವರ್ಷದಿಂದ ಆರ್ಗ್ಯಾನಿಕ್ ಮಾಡ್ತಾ ಇದ್ದಾರೆ, ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಸರ್ಟಿಫಿಕೇಶನ್ ಏನಕ್ಕೆ ಬೇಕು? ಯಾವತ್ತೂ ಅನಿಸಿಲ್ವಾ ನಿಮ್ಗೆ ಯಾಕೆ ಸರ್ಟಿಫಿಕೇಶನ್ ಮಾಡಿಸ್ಬೇಕು ಅಂತ? ಏನ್ ಅನ್ಸುತ್ತೆ ಅದನ್ನ ಹೇಳಿ. ತಪ್ಪಾದ್ರೂ ಪರವಾಗಿಲ್ಲ, ನಿಮ್ ಮನಸ್ಸಲ್ಲಿ ಏನ್ ಬರುತ್ತೆ ಅದನ್ನ ಇಂಟರಾಕ್ಷನ್ಸ್ ಅಷ್ಟೇ. ನಾವು ಮಾಡಿದ ಬೆಳೆಗಳು ಉತ್ತಮ ಗುಣಮಟ್ಟದಲ್ಲಿದೆಯಾ, ಅದು ನಮ್ಗೆ ಆರೋಗ್ಯ ಕರೆಕ್ಟ್ ಆಗಿದೆಯಾ, ಮತ್ತೆ ನಮ್ಗೆ ಇನ್ಕಮ್ ಅದರಿಂದ ಏನಾದ್ರು ಸಿಗ್ತಾ ಇದೆಯಾ, ಭೂಮಿ ಫಲವತ್ತತೆ ಅದಕ್ಕಿದೆಯಾ ಅನ್ನೋದು. ಸರ್ಟಿಫಿಕೇಶನ್ ಅಂದ್ರೆ ಅದು ಓಕೆ, ಸಾವಯವ ಕೃಷಿ ಅಂತ. ನಿಮ್ಮ ಸರ್ಟಿಫಿಕೇಶನ್ ಪ್ರಮಾಣೀಕರಣ ಯಾಕೆ ಮಾಡಿಸ್ಬೇಕು? ಸಾವಯವ ಕೃಷಿ, ಸಾವಯವ ಗೊಬ್ಬರವನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪಕ್ಕ ಗೊತ್ತಾಗಲಿ, ಡೀಟೇಲ್ಸ್ ಸಿಗುತ್ತೆ ಅಂತೀರಾ? ಓಕೆ, ನಿಮ್ ಪ್ರಕಾರ ಏನು? ಅದೇ ನಾನು ಹೇಳ್ತಿರೋದು ಇದಾಗಿತ್ತು. ಇವ್ರು ಪಕ್ಕ ಸಾವಯವ ಕೃಷಿ ಮಾಡ್ತಿದ್ದಾರ, ನಾವು ಮಾಡುವಂತ ಬೆಳೆಗಳು ಪಕ್ಕ ಸಾವಯವ ಇದೆಯಾ, ಅದಕ್ಕಾಗಿ ಮಾಡಿದ್ದೇ ಹೋದಾದ್ರೆ ಅವರು ಒಂದು ಸರ್ಟಿಫಿಕೇಟ್ ಕೊಡ್ಬೇಕಂತ. ಅಥೆಂಟಿಸಿಟಿ ಅಂತ ನೀವ್ ಹೇಳ್ತೀರಾ, ಅಂದ್ರೆ ನಿಜವಾಗಿ ಮಾಡ್ತಿದ್ದೀರೋ ಇಲ್ವೋ ಅನ್ನೋ ತರ ಕಂಡಿಡ್ಕೊಳ್ಳೋಕೆ ನಮ್ಗೆ ಪ್ರಮಾಣೀಕರಣ ಇಂಪಾರ್ಟೆಂಟ್. ಹೌದು, ನೀವು ಹೇಳಿದ್ದೆಲ್ಲ ಕರೆಕ್ಟ್. ಪ್ರಮಾಣೀಕರಣ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ ತಂದೆನೇ ಇರ್ಬೋದು, ಇವಾಗ ಎಷ್ಟೊಂದು ಇಲ್ಲಿನೂ ಅಷ್ಟೇ ರೈತರು ಇರ್ಬೋದು, ಅವರೆಲ್ಲರೂ ತುಂಬಾ ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಬಂದಿದ್ದಾರೆ. ಬಟ್ ಇವಾಗ ಯಾರೋ ಒಬ್ರು ಕನ್ಸ್ಯೂಮರ್ಗೆ ಅಥವಾ ಯಾರೋ ಲಾಸ್ಟ್ ಅಲ್ಲಿ ತಗೊಳ್ಳುವಂತ ಯಾರೋ ಒಬ್ರು ನಮ್ಮ ಹತ್ರ ಗ್ರಾಹಕರು ಇರ್ತಾರೆ, ಅವ್ರ ಹತ್ರ ಹೋಗಿ ತಗೊಳ್ಳಿ ಅಂತಂದ್ರೆ ಏನ್ ಪುರಾವೆ, ಪ್ರೂಫ್ ಏನು? ಅಥವಾ ಒಂದು ದೊಡ್ಡ ಕಂಪನಿಗಳಿಗೆ ನಮ್ಮ ಇದನ್ನ ಮಾರಾಟ ಮಾಡ್ಬೇಕಂದ್ರೆ ವಾಟ್ ಇಸ್ ಅ ಪ್ರೂಫ್? ಏನ್ ಪ್ರೂಫ್ ಅಲ್ವಾ? ಆ ಪ್ರೂಫ್ ಕೊಡೋದಕ್ಕೆ ನಮ್ಗೆ ಪ್ರಮಾಣೀಕರಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪ್ರಮಾಣೀಕರಣದಲ್ಲಿ ಡಾಕ್ಯುಮೆಂಟೇಶನ್ ಅಂತ ಇರುತ್ತೆ, ತುಂಬಾ ಪೇಪರ್ ವರ್ಕ್, ತುಂಬಾ ಫಾರ್ಮ್ಯಾಟ್ಗಳಿರುತ್ತೆ, ಡಾಕ್ಯುಮೆಂಟ್ಸ್ ಇರುತ್ತೆ, ನೀವು ಕೊಡುವಂಥದ್ದು, ತಗೊಳ್ಳುವಂಥದ್ದು, ತಿಳ್ಕೊಳ್ಳುವಂಥದ್ದು ತುಂಬಾ ಇರುತ್ತೆ. ಆ ಎಲ್ಲ ಡಾಕ್ಯುಮೆಂಟ್ ಒಂದು ಪ್ರೂಫ್ ಆಗಿ ಕೆಲಸ ಮಾಡುತ್ತೆ. ಆ ಪ್ರೂಫ್ ನಾವು ನಮ್ಮ ಗ್ರಾಹಕರಿಗಾಗಿರ್ಬೋದು, ನಾವು ಮಾರಾಟ ಮಾಡುವಂತ ಕಂಪನಿಗಳಿಗಾಗಿರ್ಬೋದು, ನಮ್ಮ ರೆಫರೆನ್ಸ್ಗಾಗಿರ್ಬೋದು, ಆ ಡಾಕ್ಯುಮೆಂಟ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಪ್ರೂಫ್ ಆಗಿ ಕೆಲಸ ಮಾಡುತ್ತೆ. ಇವಾಗ ವೋಟರ್ ಐಡಿನ ಎಕ್ಸಾಂಪಲ್ ಕೊಡ್ತೀವಿ. ನೀವು ನಿಮ್ಮೂರವ್ರಿಗೆ ಗೊತ್ತಿರ್ತದೆ, ನಿಮ್ಮೂರಲ್ಲಿ ಪಂಚಾಯತಿ ಆಫೀಸಲ್ಲಿ ನೀವು ಇದೇ ಊರವರು ಅಂತ ಗೊತ್ತಿರುತ್ತೆ, ಇವ್ರ ಮಕ್ಕಳು ಅಂತ ಗೊತ್ತಿರುತ್ತೆ. ಅಂದ್ರೂ ಆ ಕಾರ್ಡ್ ತಗೊಂಡು ಹೋಗಿಲ್ಲ ಅಂತಂದ್ರೆ ಮಾಡ್ತಾರಾ? ಹಿಂಗ್ ಹಾಕ್ತಾರಾ? ಇಲ್ಲ. ದಟ್ ಇಸ್ ಅ ಪ್ರೂಫ್. ಅದ ಡಾಕ್ಯುಮೆಂಟ್ ತಗೊಂಡು ಹೋದ್ರೆ ಮಾತ್ರ ನೀವು ಇಲ್ಲಾಂದ್ರೆ ನೀವಲ್ಲ. ಹಂಗಾಗಿ ಎಲ್ಲದಕ್ಕೂ ಒಂದು ಡಾಕ್ಯುಮೆಂಟ್ ಇಂಪಾರ್ಟೆಂಟ್. ಹಂಗಾಗಿ ನಮಗೆ ಪ್ರಮಾಣೀಕರಣ ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಸಾವಯವ ಕೃಷಿಯಲ್ಲಿ. ಓಕೆನಾ? ಸಾವಯವ ಆಹಾರ ಮತ್ತು ಇತರ ಸಾವಯವ ಕೃಷಿ ಉತ್ಪನ್ನಗಳ ಉತ್ಪಾದಕರಿಗೆ ಪ್ರಮಾಣೀಕರಣ ಪ್ರಕ್ರಿಯೆಯಾಗಿದೆ. ಇತರೆ ಅಂತ ಏನು ಅಂದ್ರೆ ಪ್ರಾಸೆಸಿಂಗ್ ಯೂನಿಟ್ಗಳು ಕೂಡ ಇರ್ತವೆ. ಬರೀ ರೈತರು ಬೆಳೆಯೋರು ಮಾತ್ರ ಇರಲ್ಲ, ಅದನ್ನ ಪ್ರಾಸೆಸ್ ಮಾಡುವಂತವ್ರು ಇರ್ತಾರೆ. ಆ ಎಂಡ್ ಪ್ರಾಡಕ್ಟ್ಸ್ ಅದು ಕೂಡ ಸರ್ಟಿಫೈ ಮಾಡುವಂತದ್ದು. ಸೊ ಈ ಎರಡು, ಆಹಾರ ಬೆಳೆಯುವಂಥದ್ದು ಮತ್ತು ಇತರ ಕೃಷಿ ಉತ್ಪನ್ನಗಳ ಉತ್ಪಾದಕರಿಗೆ ಪ್ರಮಾಣೀಕರಣ ಮಾಡುವಂಥದ್ದು. ಇದು ಒಂದು ವ್ಯವಸ್ಥೆ, ಇದೊಂದು ಸಿಸ್ಟಮ್. ಆಯ್ತಾ? ಗುಣಮಟ್ಟದ ಭರವಸೆ, ಯಾರೋ ಹೇಳಿದ್ರು ಬೆಳೀತಾ ಇರೋದು ಚೆನ್ನಾಗಿದ್ಯಾ ಅಥವಾ ಆರೋಗ್ಯಕರವಾಗಿದ್ಯಾ, ಕೆಮಿಕಲ್ ಏನು ಹಾಕಿಲ್ವಾ ಅನ್ನೋ ಗುಣಮಟ್ಟದ ಭರವಸೆಯನ್ನ ಕೊಡುತ್ತೆ. ಈ ನಮ್ಗೆ ನೀವು ನೋಡಿರ್ತಿರೋ ಇಲ್ವೋ ಗೊತ್ತಿಲ್ಲ, ಸ್ಕೋಪ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಆಯ್ತಾ? ಅದೇ ಡಾಕ್ಯುಮೆಂಟ್. ನೀವು ಸರ್ಟಿಫಿಕೇಶನ್ ಮಾಡಿಸಿದ್ರೆ ಮುಂದಕ್ಕೆ ಹೇಳ್ತಾರೆ ಮೇಡಮ್ ಸ್ಟೆಪ್ಸ್ ಅದೆಲ್ಲ. ನಾನು ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಆ ಸ್ಕೋಪ್ ಸರ್ಟಿಫಿಕೇಟ್ ಅಂತ ಏನ್ ಹೇಳ್ತೀವಿ, ಆ ಡಾಕ್ಯುಮೆಂಟ್ ಅದು 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ಪ್ರಮಾಣೀಕರಣ ಮಾಡಿದ್ಮೇಲೆ
ಆ 1 ವರ್ಷ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ನಿಮ್ಗೆ ನೀವೆಲ್ಲ ಡಾಕ್ಯುಮೆಂಟ್ಸ್, ನಿಮ್ಮ ರೈತರುಗಳು ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ಕಂಪನಿ ಅಂದ್ರೆ RC ರೀಜನಲ್ ಕೌನ್ಸಿಲ್ ಅಥವಾ ಸರ್ಟಿಫಿಕೇಶನ್ ಬಾಡಿ ನಿಮ್ಗೆ ಒಂದು ನಿಮ್ಮ ರೈತರಿಗೆ ಒಂದು ಡಾಕ್ಯುಮೆಂಟ್ ಕೊಡುತ್ತೆ. ಆ ಡಾಕ್ಯುಮೆಂಟ್ 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ಆ ಸರ್ಟಿಫಿಕೇಟ್ ಅಲ್ಲಿ ಏನೇನಿರುತ್ತೆ, ನಿಮ್ಮ ರೈತರ ಗುಂಪಿನ ಹೆಸರು, ನಿಮ್ಮ ರೈತರ ಹೆಸರು, ಯಾವ ಬೆಳೆ ಈ ಸೀಸನ್ ಅಲ್ಲಿ ಏನು ಬೆಳೆ ಬೆಳೆದಿದ್ದಾರೆ, ಎಷ್ಟು ಇಳುವರಿ ಬಂದಿದೆ, ಅಂದಾಜು ಇಳುವರಿ ಎಸ್ಟಿಮೇಷನ್ ಈಲ್ಡ್ ಅಂತ ಹೇಳ್ತೀವಿ, ಎಷ್ಟು ಬರಬಹುದು ಮತ್ತು ಎಷ್ಟು ಬಂದಿದೆ ಆ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಎಷ್ಟು ಹೆಕ್ಟರ್, ಎಷ್ಟು ಜಾಗದಲ್ಲಿ ಬೆಳೆಸ್ತಾ ಇದ್ದಾರೆ, ಆ ಎಲ್ಲ ಗುಂಪಿನ ಸದಸ್ಯರ ಎಲ್ಲರ ಹೆಸರು, ಏನೇನ್ ಬೆಳೆದಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಎಲ್ಲ ಆ ಸ್ಕೋಪ್ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ ನಿಮಗೆ. ಆಯ್ತಾ? ಅದಕ್ಕೆ ಯುನೀಕ್ ನಂಬರ್ ಇರುತ್ತೆ. ಆ ಯುನೀಕ್ ನಂಬರ್ ನಿಮ್ಮ ಗ್ರಾಹಕರು ತೆಗೆದು ಟ್ರೇಸಬಿಲಿಟಿ ಅಂತ ಹೇಳ್ತೀವಿ. ಟ್ರೇಸಬಿಲಿಟಿ ಅಂದ್ರೆ ಏನು ಅಂತಂದ್ರೆ ನಿಮ್ಮ ಗ್ರಾಹಕರು ಆ ಕೋಡಿಂದ ವಾಪಸ್ ನಿಮ್ಗೆ ಯಾವ ರೈತರು ಎಲ್ಲಿನ ಬೆಳೆದಿರೋದು ಅನ್ನೋ ಇನ್ಫಾರ್ಮೇಶನ್ ತೆಗಿಬಹುದು. ಅದನ್ನ ನಾವು ಟ್ರೇಸಬಿಲಿಟಿ ಅಂತ ಹೇಳ್ತೀವಿ. ಅದೇ ಒಂದು ಬ್ಯೂಟಿ ಅಂತ ಹೇಳ್ಬೋದು, ಬ್ಯೂಟಿ ಆಫ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂತ ಹೇಳ್ಬೋದು ಟ್ರೇಸಬಿಲಿಟಿ ಅಂತ. ಅಂದ್ರೆ ಇವಾಗ ಎಕ್ಸಾಂಪಲ್ ನಾನು ಏನ್ ಹೇಳ್ಬೋದು ನಿಮ್ಗೆ, ಟೊಮ್ಯಾಟೊ ಒಬ್ಬ ರೈತರು ಬೆಳೆದಿದ್ದಾರೆ. ನಿಮ್ದೊಂದು ಗ್ರೂಪ್ ಏನಿದೆ, ನಿಮ್ಮ ಗ್ರೂಪ್ ಅಲ್ಲಿ ಒಬ್ಬ ಸದಸ್ಯರು ಟೊಮ್ಯಾಟೊ ಬೆಳೆದಿದ್ದಾರೆ. ಆಯ್ತಾ? ಈ ಟೊಮ್ಯಾಟೊ ಎಲ್ಲಾನು ಒಂದೇ ಗೋಡಾನಿಗೆ ಹೋಗಿಲ್ಲ ಅಥವಾ ಒಂದೇ ಪ್ರಾಸೆಸಿಂಗ್ ಕಂಪನಿಗೆ ಹೋಗಿಲ್ಲ. ಪ್ರಾಸೆಸಿಂಗ್ ಕಂಪನಿಯಲ್ಲಿ ಏನ್ ಮಾಡಿದ್ದಾರೆ, ಟೊಮ್ಯಾಟೊ ಕೆಚಪ್ ಕಂಪನಿ ಅಂತ ಅನ್ಕೊಳ್ಳಿ, ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ. ಇಡೀ ಎಲ್ಲಾ ಎಷ್ಟು ರೈತರು, ಒಂದು 50 ಜನ ರೈತರಿದ್ದಾರೆ ನಿಮ್ ಗ್ರೂಪ್ ಅಲ್ಲಿ ಅಂತ ಅನ್ಕೊಳ್ಳಿ. ನಿಮ್ಮ ರೈತರ ಗುಂಪಿನಲ್ಲಿ 50 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಈ 50 ಜನದಲ್ಲಿ 10 ಜನದ ರೈತರ ಗುಂಪು ಒಂದು ಪ್ರಾಸೆಸಿಂಗ್ ಯೂನಿಟ್ಗೆ ಹೋಗಿದೆ ಅಂತ ಅನ್ಕೊಳ್ಳಿ. ಆಯ್ತಾ? ಅಲ್ಲಿ ಪ್ರಾಸೆಸಿಂಗ್ ಆಗಿದೆ, ಟೊಮ್ಯಾಟೊ ಕೆಚಪ್ ಆಗಿದೆ. ಅವರು ಈ ಪ್ರಾಸೆಸಿಂಗ್ ಯೂನಿಟ್ ಏನಿದೆ ಅವರು ಕೂಡ ಸಾವಯವ ಸರ್ಟಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಅವರು ನಿಮ್ಮ ಗುಂಪಿನಿಂದ ಸಪ್ಲೈಯರ್ ಸ್ಕೋಪ್ ಅಂತ ತಗೋತಾರೆ. ಅಂದ್ರೆ ಇದು ಹೇಗೆ ನಡೆಯುತ್ತೆ ಅಂತ ಒಂದು ಸುಮ್ಮನೆ ಇದಾಗ್ಬಿಡ್ತಾ ಇದ್ದೀನಿ. ನಿಮ್ಮ ಗುಂಪಿನ ರೈತ ಗುಂಪಿನಿಂದ ಇವರಿಂದ ನಾವು ಟೊಮ್ಯಾಟೊ ತಗೊಂಡಿದ್ದೀವಿ ಅಂತ ಹೇಳಿ ಒಂದು ನಿಮ್ಮ ದಾಖಲೆನ ಒಂದು ಫೋಟೋ ಕಾಪಿ, ಒರಿಜಿನಲ್ಸ್ ಅಲ್ಲ, ಕಾಪಿ ತಗೊಂತಾರೆ. ಆ ಕಾಪಿ ತಗೊಂಡು ಸರ್ಟಿಫಿಕೇಶನ್ ಕಂಪನಿಗೆ ಹೋಗಿ ನನಗೆ ಪ್ರಾಸೆಸಿಂಗ್ ಕೊಡಿ, ಯಾಕೆಂದ್ರೆ ನಾನು ಸಾವಯವ ಕೃಷಿ ಮಾಡಿರೋವ್ರ ಹತ್ರನೇ ನಾನು ತಗೊಂತಾ ಇದ್ದೀನಿ ಅಂತ ಅವರು ಹೇಳ್ತಾರೆ. ಹೇಳಿದ್ಮೇಲೆ ಅವರಿಗೆ ಹೌದಪ್ಪ ನೀನು ಸಾವಯವ ಕೃಷಿಯಿಂದ ಮಾಡ್ತಿರುವಂತ ಪ್ರಾಸೆಸಿಂಗ್ ಕಂಪನಿ ನೀನು ಅಂತೇಳಿ ಅವ್ರಿಗೆ ದಾಖಲೆ ಸಿಗುವಂತದ್ದು. ಇದು ಒಂದು ಸ್ಟೆಪ್. ಅವಾಗ ಏನಾಯ್ತು, ನಿಮ್ಮ ಈ 10 ಜನ ರೈತರದ್ದು ಮಾಹಿತಿ ಅಲ್ಲಿಗೆ ಹೋಯ್ತು ಆ ಪ್ರಾಸೆಸಿಂಗ್ ಕಂಪನಿಗೆ. ಈ ಪ್ರಾಸೆಸಿಂಗ್ ಕಂಪನಿಯಿಂದ ತಗೊಂಡಿರೋ ಟೊಮ್ಯಾಟೊ ಕೆಚಪ್ ಎಲ್ಲಿ ಎಂಡ್ ಗ್ರಾಹಕರಿಗೆ ಹೋಯ್ತು. ಈ ಗ್ರಾಹಕರು ಏನಾದ್ರು ಚೆಕ್ ಮಾಡ್ಬೇಕು, ಇದು ಎಲ್ಲಿಂದ ಬಂತು, ನಿಜ ಆರ್ಗ್ಯಾನಿಕ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಆ ಲೇಬಲಿಂಗ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಆ ಲೇಬಲಿಂಗ್ ಅಲ್ಲಿ ಎಲ್ಲ ರಿಸ್ಟ್ರಿಕ್ಷನ್ ಇರುತ್ತೆ. ಮೇಡಮ್ ಮುಂದಕ್ಕೆ ಹೇಳ್ತಾರೆ ನಿಮ್ಗೆ ಲೇಬಲ್ ಅಲ್ಲಿ ಏನಿರ್ಬೇಕು, ಯಾವ ಲೋಗೋಗಳು ಯೂಸ್ ಮಾಡ್ಬೇಕು, ಆ ನಂಬರ್ ಕೋಡ್ ಏನಿರ್ಬೇಕು ಅಂತ. ಆ ಕೋಡ್ ಅನ್ನ ಟ್ರೇಸ್ ಮಾಡೋದ್ರಿಂದ, ಟ್ರೇಸ್ ಅಂದ್ರೆ ಏನು, ಅದನ್ನ ಫಾಲೋ ಮಾಡೋದ್ರಿಂದ ಯಾವ ರೈತರು, ಯಾವ ಗುಂಪು, ಎಲ್ಲಿ ಬೆಳೆದಿರುವಂತದ್ದು, ಯಾವ ಲೊಕೇಶನ್, ಅಲ್ಲಿಂದ ಈ ಪ್ರಾಸೆಸಿಂಗ್ ಕಂಪನಿ ಬಂದಿದೆ, ಇದೆಲ್ಲ ಮಾಹಿತಿ ಆ ಕೋಡ್ ಇಂದ ಸಿಗುತ್ತೆ. ಅದನ್ನೇ ಬ್ಯೂಟಿ ಅಂತ ಹೇಳೋದು, ಅದನ್ನೇ ಟ್ರೇಸಬಿಲಿಟಿ ಅಂತ ಹೇಳೋದು. ಹಂಗಾಗಿ ನೀವೆಲ್ಲೋ ಒಂದು ಕಡೆ ಈ ಎಲ್ಲಾ ಚೈನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಮುಂದಕ್ಕೆ ಏನು ಗೊತ್ತಾಗಲ್ಲ ಅಂತಿಲ್ಲ. ಇದು ಚೈನು, ಇದೆಲ್ಲೇ ಇದ್ರು ಇದೇ ರೈತರು, ಇದೇ ಗುಂಪು ಅಂತ ಗೊತ್ತಾಗುತ್ತೆ. ಇದನ್ನ ಟ್ರೇಸಬಿಲಿಟಿ ಅಂತ ಹೇಳ್ತೀವಿ. ಗುಣಮಟ್ಟದ ಭರವಸೆಯನ್ನು ಕಾಪಾಡಕ್ಕೆ ಹೆಲ್ಪ್ ಮಾಡುತ್ತೆ ಪ್ರಮಾಣೀಕರಣ. ಮತ್ತು ಖಚಿತಪಡಿಸಿಕೊಳ್ಳುವಂಥದ್ದು, ನೀವು ಅವಾಗ ಹೇಳಿದ್ರಿ ಖಚಿತಪಡಿಸ್ಕೊಳ್ಳುವಂಥದ್ದು. ಯಾಕಂದ್ರೆ ಎಲ್ಲದಕ್ಕೂ ಪುರಾವೆ ಇರುತ್ತೆ, ನಮ್ಗೆ ಡಾಕ್ಯುಮೆಂಟ್ಸ್ ಇರುತ್ತೆ, ಹಂಗಾಗಿ ನಾವು ಈಸಿಯಾಗಿ ಖಚಿತಪಡಿಸ್ಕೊಳ್ಬಹುದು. ಮತ್ತು ವಂಚನೆಯನ್ನು ತಡೆಗಟ್ಟುತ್ತದೆ. ವಂಚನೆ ಅಂದ್ರೆ ಗ್ರೇ ಮಾರ್ಕೆಟ್, ತುಂಬಾ ಗ್ರೇ ಮಾರ್ಕೆಟ್, ಎಲ್ಲಾ ಫೀಲ್ಡ್ ಅಲ್ಲೂ ಗ್ರೇ ಮಾರ್ಕೆಟಿಂಗ್ ಇದೆ ಇವಾಗ. ಅಂದ್ರೆ ಏನು, ಫೇಕ್ ಆಗಿ ವಂಚನೆ ಮಾಡುವಂಥದ್ದು. ಇಲ್ಲ ಇದು ಆರ್ಗ್ಯಾನಿಕ್ ಸ್ವಾಮಿ ಅಂತ ಎಷ್ಟು ಜನ ಬೀದಿಯಲ್ಲಿ ಆರ್ಗ್ಯಾನಿಕ್ ಅಂತ ಮಾಡ್ತಾರೆ. ಅದಕ್ಕೆ ಸರ್ಟಿಫಿಕೇಟ್ ಇದೆಯಾ, ನಿಮ್ಮ ಗ್ರಾಹಕರು ನೋಡ್ಬೇಕು ಅಂತಂದ್ರೆ, ಅಥವಾ ನಿಮ್ಮ ರೈತರು ಕೇಳ್ತಾರೆ ನಾವು ಸರ್ಟಿಫಿಕೇಟ್ ಇಲ್ಲದೆ, ಪ್ರಮಾಣೀಕರಣ ಇಲ್ಲದೆ ಮಾಡ್ಬೋದಲ್ಲ ಅಂತ. ಇಲ್ಲ, ಯಾಕೆಂದ್ರೆ ಗ್ರಾಹಕರು ನೋಡ್ಬೇಕಂದ್ರೆ ಪ್ಯಾಕೇಜಿಂಗ್ ಅಲ್ಲಿ ಲೋಗೋ ಯಾವುದು, ಯಾವ ಸ್ಟ್ಯಾಂಡರ್ಡ್ ಪ್ರಕಾರ ಬೆಳೆದಿದ್ದಾರೆ, ಇದನ್ನೆಲ್ಲ ನೋಡ್ತಾರೆ. ಹಂಗಾಗಿನೇ ಅದರಿಂದ ನಿಮ್ಗೆ ವಂಚನೆ ಕಡಿಮೆ ಆಗುತ್ತೆ.
ಇಲ್ಲಾಂತಂದ್ರೆ ಸುಮ್ನೆ ಮಾರುವಂತವ್ರು ಬಹಳ ಇದ್ದಾರೆ ಈ ಮಾರ್ಕೆಟ್ ಅಲ್ಲಿ. ಅದಕ್ಕೋಸ್ಕರ ವಂಚನೆ ತಡೆಗಟ್ಟುವುದು ನಾವು ಪ್ರಮಾಣೀಕರಣ ಮಾಡುವಂಥದ್ದು ಮತ್ತು ವಾಣಿಜ್ಯವನ್ನು ಉತ್ತೇಜಿಸುವಂತೆ. ನಿಮಗೆ ಗೊತ್ತು, ಸಾವಯವ ಕೃಷಿ ಡಿಮಾಂಡ್ ಜಾಸ್ತಿ ಇದೆ. ಎಲ್ಲರೂ ಇವಾಗ ಒಳ್ಳೆಯ ಆಹಾರ ತಿನ್ಬೇಕು ಅಂತ ಬಯಸ್ತಾರೆ. ಹಂಗಾಗಿ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ತಾರೆ. ಹಂಗಾಗಿ ನಮ್ಮ ರೈತರುಗಳಿಗೆ ಅದು ಸಹಾಯವಾಗುತ್ತೆ, ವಾಣಿಜ್ಯವನ್ನು ಉತ್ತೇಜಿಸುತ್ತದೆ. ಸಾವಯವ ಪ್ರಮಾಣೀಕರಣ ಏಕೆ ಬೇಕು? ಅವಾಗಲೇ ಹೇಳಿದ್ವಿ ನಾವು ಯಾಕೆ ಬೇಕು ಅಂತ. ಅಂದ್ರೆ ಪ್ರಮಾಣೀಕೃತ ಕಾರ್ಯಾಚರಣೆಯಲ್ಲಿ ಬಳಸಲು ಅನುಮೋದಿಸಲಾದ ಉತ್ಪನ್ನಗಳು ಪೂರೈಕೆದಾರರನ್ನು ಪ್ರಮಾಣೀಕರಣವು ಗುರುತಿಸುತ್ತದೆ. ಅಂದ್ರೆ ನಾವು ಆವಾಗಲೇ ಹೇಳ್ದಂಗೆ ನಿಮ್ಗೆ ಸಪ್ಲೈಯರ್ಸ್ ಯಾರು ಅನ್ನೋ ಇನ್ಫಾರ್ಮೇಶನ್ ಕೂಡ ನಮ್ಗೆ ಈ ಪ್ರಮಾಣೀಕರಣದಲ್ಲಿ ಸಿಗುತ್ತೆ. ಬಟ್ ಬೇರೆ ಯಾವ ಪ್ರೋಸೆಸ್ ಅಲ್ಲೂ ಗೊತ್ತಾಗುತ್ತಾ ನಿಮ್ಗೆ ಸರ್ಟಿಫಿಕೇಶನ್ ಇಲ್ಲ, ಪ್ರಮಾಣೀಕರಣ ಇಲ್ಲ ಅಂತಂದಾಗ ನಿಮ್ಗೆ ಗೊತ್ತಾಗಲ್ಲ ಎಲ್ಲಿಂದ ಬಂತೋ ಏನಾಯ್ತೋ ಅನ್ನೋದು ಯಾವುದೂ ಮಾಹಿತಿ ಇರಲ್ಲ. ಬಟ್ ಈ ಸರ್ಟಿಫಿಕೇಶನ್ ಅಂದ್ರೆ ಪ್ರಮಾಣೀಕರಣದಲ್ಲಿ ಎಲ್ಲಾ ದಾಖಲೆ ಇರುತ್ತೆ, ಎಲ್ಲಾ ಮಾಹಿತಿಗಳು ಕೂಡ ಇರುತ್ತೆ. ಇದು ಉತ್ಪನ್ನಗಳಿಗೆ ಮೌಲ್ಯವನ್ನು ಸೇರಿಸುತ್ತದೆ, ಅಂದ್ರೆ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ಅದು ವ್ಯಾಲ್ಯೂ ಕೊಡುತ್ತೆ ನಮ್ಮ ಉತ್ಪನ್ನಗಳಿಗೆ. ಇದು ಸಾವಯವ ಮಾರುಕಟ್ಟೆಯ ಪ್ರವೇಶಕ್ಕೆ ಅಗತ್ಯವಾಗಿರುತ್ತದೆ. ನಾವು ಸುಮ್ಮನೆ ಹೋಗಿ ಆನ್ಲೈನ್ ಅಮೆಝಾನ್ ಎಕ್ಸಾಂಪಲ್, ಅಮೆಝಾನ್ ಗೊತ್ತಲ್ವಾ ನಿಮ್ಗೆ? ಅಮೆಝಾನ್ ಆನ್ಲೈನ್ ಅಲ್ಲೇನೆ ನೀವು ಸಾವಯವ ಕೃಷಿ ನಿಮ್ಮ ಬೆಳೆಗಳನ್ನ ಮಾರಾಟ ಮಾಡ್ಬೇಕು ಅಂದ್ರೆ ಲೋಗೋ ಬೇಕು ಅವ್ರಿಗೆ, ನಿಮ್ಮ ಸ್ಟ್ಯಾಂಡರ್ಡ್ ಬೇಕು, ನಿಮ್ಮ ದಾಖಲೆ ಬೇಕು. ಆ ದಾಖಲೆ ಇಲ್ಲದೆ ನೀವು ಮಾಡಕ್ಕಾಗಲ್ಲ. ಈಗ ತುಂಬಾ ಜನ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾರೆ, ತುಂಬಾ ತಿಳ್ಕೊಂಡಿದ್ದಾರೆ. ಈಗ ಸಾವಯವ ಕೃಷಿ ಬಗ್ಗೆ ಅರಿವು ಜಾಸ್ತಿ ಜನಕ್ಕೆ ಇದೆ. ಈಗೆಲ್ಲ ಪ್ಯಾಕೆಟ್ ತಿರುಗಿಸ್ಬಿಟ್ಟು ಯಾವ ಸ್ಟ್ಯಾಂಡರ್ಡ್ ಏನು, ಯಾವ ಕಂಪನಿಯಿಂದ ಸರ್ಟಿಫೈ ಆಗಿದೆ ನೀಟಾಗಿ ನೋಡ್ಬಿಡ್ತಾರೆ. ಹಂಗಾಗಿ ಯಾರು ಏನು ಚೀಟ್ ಮಾಡಕ್ಕಾಗಲ್ಲ. ಹಂಗಾಗಿ ಆ ಮಾರ್ಕೆಟ್ ಎಂಟ್ರಿ, ನಮ್ಗೆ ಆ ಮಾರ್ಕೆಟ್ ಎಂಟ್ರಿ ಆಗಕ್ಕೆ ಇಂಪಾರ್ಟೆಂಟ್ ಈ ಪ್ರಮಾಣೀಕರಣ ಇದ್ರೆ ನಾವ್ ಎಲ್ಲಿ ಬೇಕಾದ್ರೂ ಸಾವಯವ ಕೃಷಿ ನಮ್ದು ಅಂತ ಹೇಳಿ ನಾವು ಉತ್ಪನ್ನಗಳನ್ನ ಈಸಿಯಾಗಿ ಮಾರಾಟ ಮಾಡ್ಬೋದು. ಗ್ರಾಹಕರ ನಂಬಿಕೆ, ಟ್ರಸ್ಟ್ ಅಂತ ಏನ್ ಹೇಳ್ತೀವಿ, ಇವಾಗ ನಿಮ್ಮ ರೈತರ ನಂಬಿಕೆ ನೋಡ್ಬೋದು. ಇವಾಗ ನೀವು ರೈತರುಗಳಿಗೆ ನೋಡಪ್ಪ ನಿಮ್ಮ ಈ ಕಂಪನಿಯಿಂದ ಸರ್ಟಿಫೈ ಆಗಿದೆ, ನಿಮ್ಮ ಹಿಂಗೆ ಸ್ಕೋಪ್ ಇದೆ, ಅದೇ ಒಂದು ಟ್ರಸ್ಟ್. ನಿಮ್ಮ ಮೇಲೆ ಬರೋ ಫಸ್ಟ್ ನಂಬಿಕೆನೇ ಅದು, ನಿಮ್ ಟ್ರೈನರ್ಸ್ ಮೇಲೆ. ಹೌದಪ್ಪ ನಮ್ಮ ಪ್ರಾಡಕ್ಟ್ಸ್ ಹಿಂಗ್ ಹೋಗ್ತಾ ಇದೆ, ನಮ್ಮ ಉತ್ಪನ್ನಗಳು ಹಿಂಗ್ ಮಾರಾಟ ಆಗ್ತಾ ಇದೆ. ಹಾಗೆ ಗ್ರಾಹಕರಿಗೆ ಒಂದು ಸರ್ಟಿಫೈ ಆದ್ರೆ ಹೌದು ಈಸಿಯಾಗಿ ನಂಬಿಕೆ ಇಟ್ಟು ನಿಮ್ಮ ವಸ್ತುಗಳನ್ನ ತಗೋತಾರೆ. ಇಲ್ಲ ಅಂತಂದ್ರೆ ಮೋಸ ಹೋಗ್ತೀವಿ ಅನ್ನೋ ಭಯ ಎಲ್ರಿಗೂ ಇದ್ದೇ ಇರುತ್ತೆ. ಪ್ರಮಾಣೀಕರಣದಿಂದ ಯೋಜನೆ ಮತ್ತು ದಾಖಲೆ ನಿರ್ವಹಣೆ, ಇತರ ಸಂಪನ್ಮೂಲಗಳ ಬಗ್ಗೆ ಮಾಹಿತಿ. ಅಂದ್ರೆ ಕ್ಲೈಂಟ್ ಲಿಸ್ಟ್ ಅಂತ ಏನ್ ಹೇಳ್ತೀವಿ ನಾವು, ಎಲ್ಲಾ ಮಾಹಿತಿ ಕೂಡ ಇರುತ್ತೆ, ಎಲ್ಲಾನು ದಾಖಲಾತಿ ಆಗುತ್ತೆ. ಇಲ್ಲಿ ಬೇರೆ ಸಿಸ್ಟಮ್ಗಳ ತರ ಅಲ್ಲ ಇದು ಸಾವಯವ ಕೃಷಿ. ಎಲ್ಲದಕ್ಕೂ ಪ್ರಾಸೆಸ್ ಇದೆ, ಇಲ್ಲಿ ಎಂಟೈರ್ ಸಿಸ್ಟಮ್ ಇದೆ. ಇಲ್ಲಿ ನಿಮ್ಗೆ ಫಾರ್ಮ್ಯಾಟ್ಸ್, ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲ ತಗೋತೀವಿ. ಒಬ್ಬೊಬ್ರು ರೈತರದ್ದು ಆಧಾರ್ ತಗೋತೀವಿ, ಫೋಟೋ, ಕಾಂಟ್ಯಾಕ್ಟ್ ನಂಬರು, ಅವ್ರದ್ದು ಎಲ್ಲ ಇನ್ಫಾರ್ಮೇಶನ್ ಈ ಪ್ರಮಾಣೀಕರಣ ಕಂಪ್ನಿಗಳಲ್ಲಿ ಇರುತ್ತೆ. ಅದು ಕೂಡ ಸೈನ್ ಆಗಿರುತ್ತೆ ಥರ್ಡ್ ಪಾರ್ಟಿ ನಿಮ್ಮಿಂದ. ಇವಾಗ ನೀವು FPO ರಚನೆ ಮಾಡಿರ್ಬೋದು, ಅಥವಾ ನೀವೊಂದೇನೋ ಕಂಪನಿ ಆಗಿರ್ಬೋದು, ನಿಮ್ಮಿಂದ ಮತ್ತು ಈ ಸರ್ಟಿಫಿಕೇಶನ್ ಕೊಡುವಂತ ಕಂಪನಿಗಳ ಮಧ್ಯದಲ್ಲಿ ಒಂದು ಸೈನ್ ಆಗಿರುತ್ತೆ. ನಾವು ನಾವು ಇನ್ಫಾರ್ಮೇಶನ್ ಲೀಕ್ ಮಾಡೋದಿಲ್ಲ, ಯಾರಿಗೂ ಇನ್ಫಾರ್ಮೇಶನ್ ಕೊಡುದಿಲ್ಲ, ಯಾಕಂದ್ರೆ ಅದೆಲ್ಲ ದೊಡ್ಡ ದೊಡ್ಡ ಮಾಹಿತಿಗಳಲ್ವ ಅದು, ಆತರ. ಸೊ ಅದನ್ನ ನೀವು ಯಾರಿಗೂ ಕೊಡೋಂಗಿಲ್ಲ, ಮಾಡಂಗಿಲ್ಲ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಸೊ ಆತರ ಎಷ್ಟು ಜನ ಕ್ಲೈಂಟ್ಗಳ ಮಾಹಿತಿ ಸರ್ಟಿಫಿಕೇಶನ್ ಕಂಪನಿಲಿ ಇರುತ್ತೆ. ಅಂದ್ರೆ ಅವ್ರು ಏನು ಒಳಗಡೆ ಸಿಸ್ಟಮ್ ನ ಯಾರು ಲೀಕ್ ಮಾಡಕ್ಕಾಗಲ್ಲ. ಬಟ್ ಈ ರೈತರು ಈ ಬೆಳೆಗಳನ್ನ ಬೆಳೀತಾ ಇದಾರೆ, ಇಷ್ಟು ಕ್ವಿಂಟಲ್ ಬೆಳೀತಾ ಇದಾರೆ ಅಂತ ಎಲ್ಲಾ ಕಂಪನಿಗಳು ಅವರ ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೇಕು. ಹೆಂಗ್ ಹೆಲ್ಪ್ ಆಗುತ್ತೆ ಅದು ಬೇರೆಯವರಿಗೆ? ಇವಾಗ ಇವ್ರದೊಂದು ಕಂಪನಿ ಇದೆ, ಇವ್ರ ಹತ್ರ 1,000 ಜನ ಕ್ಲೈಂಟ್ಸ್ ಇದ್ದಾರೆ, ಆಯ್ತಾ? 1000 ಜನ ರೈತರು ಇದ್ದಾರೆ, ಇವ್ರ ಹತ್ರ ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಇವರು ಅದನ್ನ ಅವರ ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ. ಈ ರೈತರು ಈ ಊರಿನವರು ಇಷ್ಟು ಕ್ವಾಂಟಿಟಿ ಈ ಶುಂಠಿ ಬೆಳೆದಿದ್ದಾರೆ ಅಥವಾ ಬೆಳ್ಳುಳ್ಳಿ ಈರುಳ್ಳಿ ಬೆಳೆದಿದ್ದಾರೆ, ಇಷ್ಟು ಸಾವಯವ ಕೃಷಿಯಲ್ಲಿ ಅವೈಲಬಲ್ ಇದೆ ಅಂತ ಏನೋ ಒಂದು ಇನ್ಫಾರ್ಮೇಶನ್ ಹಾಕೊಂತಾರೆ. ಆದ್ರೆ ಹೇಗೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ, ಸಹಾಯ ಹೇಗಾಗುತ್ತೆ? ಖರೀದಿ ಬೇಕಾದಾಗ ಅದು ಸಹಾಯ ಆಗುತ್ತೆ. ಬಲ್ಕ್ ಬೈಯಿಂಗ್ ಅಂತ ಮಾಡ್ತಾರೆ ಕೆಲವೊಂದು ಪ್ರಾಸೆಸಿಂಗ್ ಕಂಪನಿಗಳಿಗೆಲ್ಲ, ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ, ಅದರಿಂದ ಇದು ಸಹಾಯ ಆಗುತ್ತೆ. ನೋಡಿ, ಯೋಜನೆ ಮತ್ತು ದಾಖಲೆ ನಿರ್ವಹಣೆ, ಇತರ ಸಂಪನ್ಮೂಲಗಳ ಬಗ್ಗೆ ಮಾಹಿತಿ, ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಆಸಕ್ತಿಯ ಸಮತೋಲನೆ.
ಆಸಕ್ತಿ ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ಈಗನೇ ಹೇಳ್ತಾ ಇದ್ವಿ, ನೀವು ಆಸಕ್ತಿ ತೋರಿಸಿದ್ರೆ ನಮಗೂ ಜಾಸ್ತಿ ಎನರ್ಜಿ ಬರುತ್ತೆ. ಇಡೀ ದಿನ ಪ್ರೆಸೆಂಟೇಶನ್ ಮಾಡೋದು ಈಸಿ ಅಲ್ಲ ಅಲ್ವಾ? ನೀವೆಷ್ಟು ಆಸಕ್ತಿ ತೋರಿಸಿದ್ರೆ ಅಷ್ಟು ಎನರ್ಜಿ ನಮಗೆ. ಹೌದು, ಕೇಳಿಸ್ಕೊತಿದ್ದಾರೆ, ಕ್ವಶನ್ ಕೇಳ್ತಾ ಇದ್ದಾರೆ, ಅಷ್ಟು ಆಸಕ್ತಿ ಬರುತ್ತೆ. ಹಂಗಾಗಿ ಒಬ್ಬ ರೈತನಿಗೆ ಸಾವಯವ ಕೃಷಿ ಮಾಡೋದಕ್ಕೆ ಒಂದು ಆಸಕ್ತಿ ಬೇಕಲ್ವಾ? ಹೌದು, ಯಾವುದೋ ಒಂದು ಡಿಮಾಂಡ್ ಇದೆ, ಯಾವ್ದು ಮಾರ್ಕೆಟ್ ಇದೆ, ನನ್ನ ಉತ್ಪನ್ನಗಳಿಗೆ ಮಾರ್ಕೆಟ್ ಇದೆ, ಇಷ್ಟು ತಗೊಂತಾ ಇದ್ದಾರೆ ಅನ್ನೋದಕ್ಕೆ ಇನ್ನೂ ಜಾಸ್ತಿ ಆಸಕ್ತಿ ಬರುತ್ತೆ. ಅದೇ ತರ ಇವ್ರಿಗೆ ರೈತರಿಗೆ ಆಸಕ್ತಿ ಇದ್ದು ಬೆಳೆದು ಗ್ರಾಹಕರೇ ಆಸಕ್ತಿ ತೋರಿಸಿದೆ ತಗೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ. ಹಂಗಾಗಿ ಡಿಮಾಂಡ್ ಸಪ್ಲೈ ಅಂತ ಏನ್ ಹೇಳ್ತೀವಿ, ನಿಮ್ಗೆ ಗೊತ್ತಿರುತ್ತೆ, ಡಿಮಾಂಡ್ ಮತ್ತು ಸಪ್ಲೈ ಅಂತ ಎರಡು ಸಮತೋಲನವಾಗಿರ್ಬೇಕು. ಡಿಮಾಂಡ್ ಜಾಸ್ತಿಯಾಗಿ ಸಪ್ಲೈ ಇಲ್ಲ ಅಂದ್ರೂ ತೊಂದ್ರೆ, ಸಪ್ಲೈ ಜಾಸ್ತಿಯಾಗಿ ಡಿಮಾಂಡ್ ಇಲ್ಲ ಅಂದ್ರೂ ತೊಂದ್ರೆ. ಸೊ ಅವ್ಯಾವಾಗೂ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಅದನ್ನ ನಾವು ಇಲ್ಲಿ ಆಸಕ್ತಿ ಸಮತೋಲನೆ ಅಂತ ಏನ್ ಹೇಳ್ತೀವಿ. ರೈತರ ಉತ್ಪಾದಕರು ಕೆಲವು ಮಾನದಂಡಗಳ ಪ್ರಕಾರ ಉತ್ಪಾದಿಸೋದು, ಅಂದ್ರೆ ಸ್ಟ್ಯಾಂಡರ್ಡ್, ಕೆಲವೊಂದು ಸ್ಟ್ಯಾಂಡರ್ಡ್ ಪ್ರಕಾರ ಅವರು ಬೆಳೀತಾರೆ. ಅದನ್ನ ಪ್ರೀಮಿಯಂ ಬೆಲೆ ಮಾರುಕಟ್ಟೆಗೆ ಪ್ರವೇಶ ಪಡ್ತಾರೆ. ಅದೊಂದು ಪ್ರೀಮಿಯಂ ಬೆಲೆ ಇರುತ್ತೆ. ನಾರ್ಮಲ್ ಬೆಲೆ ಅಂತೂ ಇರಲ್ಲ ತಾನೆ ಸಾವಯವ ಕೃಷಿಯಲ್ಲಿ. ಮೇಡಮ್ ನೀವೇ ಹೇಳಿ, ಇವಾಗ ಸಾವಯವ ಕೃಷಿಯಲ್ಲಿ ಬೆಳೆದಿರೋದು ಕಡಿಮೆ ದುಡ್ಡಿರುತ್ತಾ ಜಾಸ್ತಿ ದುಡ್ಡಿರುತ್ತಾ? ಜಾಸ್ತಿ ದುಡ್ಡು, ಪ್ರೀಮಿಯಂ ಬೆಲೆ ಇರುತ್ತೆ. ಹಂಗಾಗಿ ಆ ಪ್ರೀಮಿಯಂ ಬೆಲೆ ಸಿಗುತ್ತೆ ಅನ್ನೋ ಆಸಕ್ತಿಯಿಂದ ರೈತರು ಮಾರ್ಕೆಟಿಗೆ ಎಂಟ್ರಿ ಆಗಿರ್ತಾರೆ. ಇಲ್ಲಿ ಆ ಗ್ರಾಹಕರ ತಲೆಯಲ್ಲಿ ಏನಿರುತ್ತೆ, ಆರೋಗ್ಯಕರ ಆಹಾರ ಸಿಗುತ್ತೆ ಅನ್ನೋದು ಒಂದು ಅವರ ಆಸಕ್ತಿ ಆಗಿರುತ್ತೆ. ಮತ್ತು ಪರಿಸರ ಸಂರಕ್ಷಣೆ ಮಾಡ್ಬೋದು, ನಾವು ಸಾವಯವ ಆಹಾರ ತಿನ್ನೋದಲ್ಲದೆ ನಮ್ಮ ಪರಿಸರವನ್ನು ಕಾಪಾಡ್ಬೋದು ಅನ್ನೋದು ಅವರ ಆಸಕ್ತಿ ಆಗಿರುತ್ತೆ. ಮತ್ತು ಪ್ರೀಮಿಯಂ ಬೆಲೆಯಲ್ಲಿ ಲಭ್ಯವಿರುವ ಉತ್ಪನ್ನಗಳು, ಅವರು ಪ್ರೀಮಿಯಂ ಬೆಲೆ ಕೊಟ್ಟು ತಗೊಳ್ಳುವಂತ ಆಸಕ್ತಿ ಅವರಲ್ಲಿರುತ್ತೆ. ಸೊ ಉತ್ಪನ್ನಗಳು ಒಳ್ಳೆಯ ಕ್ವಾಲಿಟಿ ಇರುವಂತ ಉತ್ಪನ್ನಗಳನ್ನ ಇವ್ರು ಕೊಡ್ತಾರೆ, ನಂಬಿಕೆ ಮತ್ತು ಉತ್ತಮ ಬೆಲೆಯನ್ನ ಅವ್ರು ಕೊಡ್ತಾರೆ, ಅಂದ್ರೆ ಗ್ರಾಹಕರು ಕೊಡ್ತಾರೆ. ಇದು ಸಮತೋಲನೆ. ಯಾವತ್ತೂ ಇದು ಸಮತೋಲನೆ ಇದ್ದಷ್ಟು ಎರಡೂ ಪಾರ್ಟಿಗಳಿಗೆ ಬೆನಿಫಿಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಅದು ಬ್ಯಾಲೆನ್ಸ್ ಇರೋದಿಲ್ಲ. ಸಾವಯವ ಪ್ರಮಾಣೀಕರಣ, NPOP ಯಾವ್ದಾರು ಐಡಿಯಾ ಇದೆಯಾ? NPOP PGS ಸಿಸ್ಟಮ್ ಅಂದ್ರೆ ಏನು ಅಂತ ಯಾವ್ದಾರು ಐಡಿಯಾ ಇದೆಯಾ? PGS ಅಂತ ಕೇಳಿದ್ವಿ, NPOP ಅಂತ ಕೇಳಿಲ್ವಾ? ನಿಮ್ಗೆ ನೀವು ಟ್ರೈನರ್ಸ್ ಆಗಿರೋದ್ರಿಂದ ನಿಮ್ಗೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಥರ್ಡ್ ಪಾರ್ಟಿ ಸಿಸ್ಟಮ್ ಅಂತ ಹೇಳ್ತೀವಿ ಇದನ್ನ. ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್, NPOP ಆಯ್ತಾ? ಇಂಡಿಯಾದಲ್ಲಿ ಎರಡು ಸ್ಟ್ಯಾಂಡರ್ಡ್, ಸಾವಯವ ಕೃಷಿಯಲ್ಲಿ ಎರಡು ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಪ್ರಮಾಣೀಕರಣ ಮಾಡ್ತೀವಿ. ಓಕೆನಾ? ಒಂದು ಬಂದು NPOP, ನ್ಯಾಷನಲ್ ಪ್ರೊಡಕ್ಷನ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್, NPOP, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್, NPOP. ಮೊದಲನೇದು ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಆಫ್ ಇಂಡಿಯಾ, PGS ಇಂಡಿಯಾ. ಎರಡನೇದು. ಎರಡು ತರಹದ ಪ್ರಮಾಣೀಕರಣವನ್ನು ನಾವು ಮಾಡ್ತೀವಿ ಇಂಡಿಯಾದಲ್ಲಿ. PGS ಅಂದ್ರೆ ಏನ್ ಗೊತ್ತಾ? PGS ಇಂದ ಪ್ರಮಾಣೀಕರಣ ಆದ್ರೆ ನಾವು ಡೊಮೆಸ್ಟಿಕ್ ಮಾರ್ಕೆಟಿಂಗ್ ಮಾತ್ರ ಸೇಲ್ ಮಾಡೋಕ್ಕಾಗೋದು, ರಫ್ತು ಮಾಡೋಕೆ ನಮ್ಗೆ ಆಗಲ್ಲ. PGS ಸಿಸ್ಟಮ್ ಇಂದ ಸರ್ಟಿಫೈ ಮಾಡಿದ್ರೆ ಅದು ನಮ್ಮ ಪ್ರಾದೇಶಿಕ ಮಾರುಕಟ್ಟೆಗಾಗಿ ಮಾತ್ರ. ಅದರಿಂದ ನಾವು ಈ ಸ್ಟ್ಯಾಂಡರ್ಡ್ ಇಂದ ನಾವು ಎಕ್ಸ್ಪೋರ್ಟ್ ಅಥವಾ ರಫ್ತು ಮಾಡಕ್ಕೆ ಆಗೋದಿಲ್ಲ. ಬಟ್ ನಾವು NPOP ಅಡಿಯಲ್ಲಿ ಥರ್ಡ್ ಪಾರ್ಟಿ ಸಿಸ್ಟಮ್ ಅಂತ ಹೇಳ್ತೀವಿ. ಇಲ್ಲಿ 3 ಪಾರ್ಟಿಗಳು ಇನ್ವಾಲ್ವ್ಮೆಂಟ್ ಇರುತ್ತೆ, ಗವರ್ಮೆಂಟ್, ಫಾರ್ಮರ್ಸ್ ಮತ್ತು ಪ್ರೈವೇಟ್ ಕಂಪನಿ. ಇದರಲ್ಲಿ ನಾವು ಈ ಸ್ಟ್ಯಾಂಡರ್ಡ್ ಮುಖಾಂತರ ರಫ್ತು ಕೂಡ ಮಾಡಬಹುದು. ಇಲ್ಲಿ ಲೋಕಲ್ ಕೂಡ ಸೇಲ್ ಮಾಡಬಹುದು, ಅಂದ್ರೆ ಪ್ರಾದೇಶಿಕ ಮಾರುಕಟ್ಟೆ ಕೂಡ ಮಾಡಬಹುದು. ಅದ್ರ ಜೊತೆಗೆ ರಫ್ತು ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಾವು NPOP ಕೂಡ NPOP ಅಲ್ಲಿ ಮಾಡಬಹುದು. ಇದು ಯಾವ ಕೆಳಗಡೆ ಬರುತ್ತೆ? ಎಪಿಡಾ ಗೊತ್ತಾ? ಅಗ್ರಿಕಲ್ಚರಲ್ ಪ್ರಾಸೆಸ್ ಫುಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ಎಪಿಡಾ ಅಂತ ಇದೆ ಏಜೆನ್ಸಿ. ಅದರ ಕೆಳಗಡೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೆಳಗಡೆ ಬರುತ್ತೆ ಇದು. ಓಕೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೆಳಗಡೆ. ಬಟ್ ನಮಗೆ ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಆಫ್ ಇಂಡಿಯಾ, PGS ಇಂಡಿಯಾ ಅಂತ ಏನ್ ಹೇಳ್ತೀವಿ, ಅದು ಮಿನಿಸ್ಟ್ರಿ ಆಫ್ ಫಾರ್ಮರ್ ವೆಲ್ಫೇರ್ ಕೆಳಗಡೆ ಬರುತ್ತೆ. ಓಕೆ, ಎರಡು ಡಿಫರೆಂಟ್ ಮಿನಿಸ್ಟ್ರಿ. ಇದು ಸಿಂಪಲ್ ಡಿಫರೆನ್ಸ್. ಇಂಡಿಯಾದಲ್ಲಿ ಪ್ರಮಾಣೀಕರಣ ಎರಡು ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾಡಬಹುದು, ಒಂದು NPOP, ಒಂದು PGS. PGS ಅಂದ್ರೆ ನಾವು ಡೊಮೆಸ್ಟಿಕ್ ಅಂದ್ರೆ ಸ್ಥಳೀಯ ದೇಶೀಯ ಮಾರುಕಟ್ಟೆಗಾಗಿ ಮಾಡಬಹುದು. ಇಲ್ಲಿ ದೇಶೀಯ ಮಾರುಕಟ್ಟೆ ಮತ್ತು ರಫ್ತಿಗಾಗಿ ಬಳಕೆ ಮಾಡುವಂಥದ್ದು. ಓಕೆನಾ? ಇಷ್ಟೇ ಸಿಂಪಲ್. ಇದು ಅಡಿಷನಲ್ ಇನ್ಫಾರ್ಮೇಶನ್, ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ನಿಮ್ಗೆ ಇರ್ಲಿ ಇನ್ಫಾರ್ಮೇಶನ್, ಅಡಿಷನಲ್ ಇನ್ಫಾರ್ಮೇಶನ್. ಇದು ಕೆಲವೊಂದು ರಫ್ತಿಗೆ ಅಂತ ಬಳಕೆ ಮಾಡುವಂತ ಸ್ಟ್ಯಾಂಡರ್ಡ್ಗಳಿವು.
ಅಂದ್ರೆ ನಿಮ್ಮ NPOP ಏನಿದೆ, NPOP ಸ್ಟ್ಯಾಂಡರ್ಡ್ ಇದೆಯಾ, ಥರ್ಡ್ ಪಾರ್ಟಿ ಸಿಸ್ಟಮ್ ಏನಿದೆ, ಈ ಥರ್ಡ್ ಪಾರ್ಟಿ ಸಿಸ್ಟಮ್ ಜೊತೆಗೆ ಇದರ ಜೊತೆಗೆ ನೀವು USA ಅಮೆರಿಕಾಗೆ ಏನಾದ್ರು ಎಕ್ಸ್ಪೋರ್ಟ್ ಮಾಡಬೇಕು ನಿಮ್ಮ ರೈತರು ಅಂದ್ರೆ ಅದ್ರ ಜೊತೆಗೆ USDA ಆರ್ಗ್ಯಾನಿಕ್ ಅನ್ನೋ ಒಂದು ಸ್ಟ್ಯಾಂಡರ್ಡ್ ತಗೋಬೇಕು. ಜೊತೆಗೆ ನಿಮ್ಮ NPOP ಜೊತೆಗೆ USDA ಆರ್ಗ್ಯಾನಿಕ್ ಅಂತ. ಇದು ನಿಮಗೆ ಅಡಿಷನಲ್ ಇನ್ಫಾರ್ಮೇಶನ್ ಅಷ್ಟೇ, ತಿಳ್ಕೊಳ್ಳಿ. ಕೆನಡಾಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ನಿಮ್ಮ NPOP ಜೊತೆಗೆ CAQ ಅಂತ ಕೆನಡಾ ಆರ್ಗ್ಯಾನಿಕ್ ಅಂತ ಬರುತ್ತೆ. ಇನ್ನ ಒಂದು ಎಕ್ಸ್ಟ್ರಾ ಸ್ಟ್ಯಾಂಡರ್ಡ್ ತಗೋಬೇಕಾಗತ್ತೆ. ನೀವು ಕೆನಡಾಯಿಂದ ಇದು ತಗೊಂಡು USA ಕಳಿಸ್ತೀವಿ ಅಂದ್ರೆ ಆಗಲ್ಲ, ಇದು ತಗೊಂಡು ಕೆನಡಾ ಕಳಿಸ್ತೀವಿ ಅಂದ್ರೆ ಆಗಲ್ಲ. USDA ಏನಾದ್ರು ಹೌದಾ ಅಲ್ಲಿ ಲೋಕಲ್ ಸ್ಟ್ಯಾಂಡರ್ಡ್. ಇವಾಗ ನಮ್ಮ ಇಂಡಿಯಾದಲ್ಲಿ ನಾನು 2 ಸ್ಟ್ಯಾಂಡರ್ಡ್ ಹೇಳಿದೆ ಅಲ್ವಾ, ಯಾವುದು ಅವ್ರ PGS ಹಂಗೆ ಅದು ಅವ್ರ USDA. ಹೌದು ಹೌದು, ಅಲ್ಲಿ ಲೋಕಲ್ PGS ಇದೆ ಅವರಿಗೆ. ಓಕೆನಾ, PGS ಇರುತ್ತೆ ಅಲ್ಲಿ, ಮತ್ತೆ USDA ಇದೆ ಅವರಿಗೆ. ಅದನ್ನ ರಫ್ತು ಮಾಡ್ಬೇಕಾದ್ರೆ USDA ಅಲ್ಲಿ ಮಾಡ್ತಾರೆ. ಓಕೆನಾ, ಸೊ ಅದೇ ತರ ಪ್ರತಿಯೊಂದು ಕಂಟ್ರಿಲೂ ಒಂದೊಂದ್ಸರಿ PGS ಇರುತ್ತೆ, ಒಂದೊಂದು ಕಂಟ್ರಿಲಿ ಒಂದೊಂದ್ರಲ್ಲಿ ಇರಲ್ಲ. ಬಟ್ ಕೆಲವೊಂದು ಅದೇ ಆದ ಒಂದು ಅವ್ರವ್ರ ಕಂಟ್ರಿಗೆ ಅವ್ರವ್ರದ್ದು ಸ್ಟ್ಯಾಂಡರ್ಡ್ ಮಾಡ್ಕೊಂಡಿದ್ದಾರೆ. ಮುಂಚೆ ಏನಾಗಿತ್ತು, ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ EU ಅಂತ ಒಂದಿದೆ, ಇದು EU ಸ್ಟ್ಯಾಂಡರ್ಡ್ ಅಂತ ಏನಿದೆ, ಇದ್ರ ಮುಖಾಂತರ ನಾವು ಯಾವುದೇ ಕಂಟ್ರಿಗಾದ್ರೂ ಎಕ್ಸ್ಪೋರ್ಟ್ ಮಾಡ್ಬೋದಿತ್ತು. ಬಟ್ ಈಗ ಏನ್ ಮಾಡಿದ್ದಾರೆ, ಅವ್ರವ್ರ ಕಂಟ್ರಿಗಳು ಅವ್ರವ್ರದ್ದೇ ಸ್ಟ್ಯಾಂಡರ್ಡ್ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಆದಿದ್ರೆ ನಮ್ ಕಂಟ್ರಿ ಕಳಿಸಿ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ತರ ಸ್ಟ್ಯಾಂಡರ್ಡ್ ಆಗಿ ಮಾಡ್ಕೊಂಡ್ಬಿಟ್ಟಿದೆ. ಇದು ನಿಮ್ಮ ಅಡಿಷನಲ್ ಇನ್ಫಾರ್ಮೇಶನ್ ಅಷ್ಟೇ. ಕೆನಡಾ, USA, ಯುರೋಪ್, ಇದು ಜಾಸ್ ಅಂತ ಜಪಾನ್ದೊಂದು, ನೆದರ್ಲ್ಯಾಂಡ್ ಅಂತ ಜರ್ಮನಿಗೆ, ಇದೆಲ್ಲ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್ ಗಳು. ಇದು ನಿಮ್ಮ ಇನ್ಫಾರ್ಮೇಶನ್ಗೆ. ನಮ್ಮ ಇಂಡಿಯಾದಲ್ಲಿ ಇರುವಂತ 2 ಸ್ಟ್ಯಾಂಡರ್ಡ್ಸ್ ಯಾವುದು? NPO ಮತ್ತು PGS ಅಷ್ಟೇ. PGS ಯಾಕೆ ಬಳಕೆ ಮಾಡ್ತೀವಿ? PGS ಸ್ಟ್ಯಾಂಡರ್ಡ್ಸ್ ಇಂದ ಏನ್ ಮಾಡ್ಬೋದು ನಾವು? PGS ದೇಶೀಯ ಮಾರುಕಟ್ಟೆಗೆ ಮಾತ್ರ. NPOP ನೆಕ್ಸ್ಟ್. ಇದು ಜೈವಿಕ್ ಭಾರತ್ ಲೋಗೋ ಅಂತ ಏನಾದ್ರು ಕೇಳಿದ್ದೀರಾ? ಜೈವಿಕ್ ಭಾರತ್ ಲೋಗೋ ಅಂತೇಳಿ. ಜೈವಿಕ್ ಭಾರತ್ ಲೋಗೋ ಕೂಡ ತುಂಬಾ ಹೊಸ ಕಾನ್ಸೆಪ್ಟ್ ಇದು. ನಾನು ಮುಂದೆ ಹೇಳ್ತೀವಿ. ಇದು ಫುಡ್ಸ್ FSSAI ಅಂತ ಏನ್ ಹೇಳ್ತೀವಿ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ರೆಗ್ಯುಲೇಷನ್ ಅಡಿಯಲ್ಲಿ ಜೈವಿಕ್ ಭಾರತ್ ಅಂತ ಹೇಳಿ ಹೊಸದಾಗಿ ಬಿಟ್ಟಿರುವಂತ ಲೋಗೋ ಇದು. ಸ್ವಲ್ಪ ಇವಾಗ ಜೈವಿಕ್ ಭಾರತ್ ಬಗ್ಗೆ ತಿಳ್ಕೊಳ್ಳೋಣ. ಈ ಲೋಗೋ ಏನಿದೆಯಲ್ಲ, ಜೈವಿಕ್ ಭಾರತ್ ಲೋಗೋ, ಇವಾಗ ಇದು ಮ್ಯಾಂಡೇಟರಿ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ. ಸ್ವಲ್ಪ ಗ್ರಾಹಕರು ಈ ಲೋಗೋ ಇದೆಯಾ ಅಂತ ನೋಡ್ತಾರೆ. ನಮ್ಮ ಉತ್ಪನ್ನಗಳ ಮೇಲೆ ಈ ಲೋಗೋ ಇದೆಯಾ, ಜೈವಿಕ್ ಭಾರತ್ ಲೋಗೋ ಇದೆಯಾ ಅಂತ ಹೇಳಿ. ಮತ್ತೆ ಇವಾಗ ಯಾವುದೇ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ ಜೈವಿಕ್ ಭಾರತ್ ಲೋಗೋ ಕಂಪಲ್ಸರಿ. ನಿಮ್ಮ PGS ಜೊತೆಗೆ ನಿಮ್ಮ NPOP ಜೊತೆಗೆ ಈ ಜೈವಿಕ್ ಭಾರತ್ ಲೋಗೋ ಇದೆಯಾ ಅಂತ ನೋಡ್ತಾರೆ. ಓಕೆನಾ, ಇದೊಂದು ನಿಮ್ಮ ಅಡಿಷನಲ್ ಇನ್ಫಾರ್ಮೇಶನ್, ನಿಮ್ ತಿಳುವಳಿಕೆ. ಓಕೆನಾ, ಈ ಲೋಗೋ ಏನ್ ಹೇಳುತ್ತೆ ಅಂತ ಒಂದು ಶಾರ್ಟ್ ಆಗಿ ಹೇಳ್ತೀನಿ. ಈ ಲೋಗೋದಲ್ಲಿ ಈ ಸರ್ಕಲ್ ಏನಿದೆ ಅಲ್ಲ, ಈ ಸರ್ಕಲ್ ಹೋಲಿಸ್ಟಿಕ್ ವೆಲ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಜೀವನದ ಎಲ್ಲಾ ಅಂಶಗಳಲ್ಲಿ ಸಮತೋಲನತೆ ಇರಬೇಕು ಅಂತ ಹೇಳುತ್ತೆ. ಮತ್ತೆ ಈ ಗ್ರೀನ್ ಕಲರ್ ಏನ್ ಹೇಳುತ್ತೆ, ನಮ್ಗೆ ಸಸ್ಟೈನಬಲಿ ಮತ್ತೆ ಹೆಲ್ದಿ, ಆರೋಗ್ಯಕರ ಲೈಫ್ ಅಂತ ಹೇಳುತ್ತೆ. ಮತ್ತೆ ಈ ಟಿಕ್ ಮಾರ್ಕ್ ಏನಿದೆಯಲ್ಲ, ಇದು ಈ ಟಿಕ್ ಮಾರ್ಕ್ ಇದ್ರೆ FSSAI ಇಂದ ಸರ್ಟಿಫೈ ಆಗಿದೆ ಅಂತೇಳಿ ಅಂತ. ಈ ಆಹಾರ ಏನಿದೆ ಅದು FSSAI ಇಂದ ಸರ್ಟಿಫೈ ಆಗಿದೆ ಅಂತ ಹೇಳುತ್ತೆ. ಮತ್ತೆ ಈ ಹಸಿರು ಎಲೆ ಏನಿದೆ ಅದು ನಮ್ಮ ಪರಿಸರವನ್ನು ಇಂಡಿಕೇಟ್ ಮಾಡುತ್ತೆ. ಈ ಜಸ್ಟ್ ಲೋಗೋ ಬಗ್ಗೆ ಇನ್ಫಾರ್ಮೇಶನ್, ಅಡಿಷನಲ್ ಇನ್ಫಾರ್ಮೇಶನ್. ವಾಟ್ ಇಸ್ ಜೈವಿಕ್ ಭಾರತ್ ಲೋಗೋ? ಯಾಕೆ ಲೋಗೋ ಯೂಸ್ ಮಾಡ್ತಾರೆ ಅಂತಂದ್ರೆ, ಹೆಲ್ಪ್ಸ್ ಕಸ್ಟಮರ್ ಐಡೆಂಟಿಫೈ ಅಥೆಂಟಿಕ್ ಆರ್ಗ್ಯಾನಿಕ್ ಫುಡ್. ಅಂದ್ರೆ ಇದು ಅಥೆಂಟಿಸಿಟಿ ಇದೆ, ಇದು ನಿಜವಾಗಿಯೂ ಸಾವಯವ ಉತ್ಪನ್ನ ಅಂತ ಐಡೆಂಟಿಫೈ ಮಾಡಕ್ಕೆ ಜೈವಿಕ್ ಭಾರತ್ ಲೋಗೋವನ್ನ ನೋಡ್ತಾರೆ ಗ್ರಾಹಕರು. ಮತ್ತೆ ಎನಿ ಪ್ರಾಡಕ್ಟ್ ದಟ್ ಹ್ಯಾಸ್ ದ ಜೈವಿಕ್ ಭಾರತ್ ಲೋಗೋ ವುಡ್ ಹ್ಯಾವ್ ಟು ಮೀಟ್ ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ಸ್. ಅಂದ್ರೆ ಅವರಿಗೆ ಅರಿವಿರುತ್ತೆ, ಜೈವಿಕ್ ಭಾರತ್ ಲೋಗೋ ಇದ್ರೆ ಯಾವುದೋ ಒಂದು ಆರ್ಗ್ಯಾನಿಕ್ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡಿದ್ದಾರೆ. ಅದು NPOP ಆಗಿರ್ಬೋದು, PGS ಆಗಿರ್ಬೋದು, ಯಾವುದೋ ಒಂದು ಸ್ಟ್ಯಾಂಡರ್ಡ್ ಬಳಕೆ ಮಾಡಿ ಇದನ್ನ ಉತ್ಪನ್ನಗಳನ್ನ ಮಾಡಿರುವಂತದ್ದು ಅನ್ನೋದು ಖಾತ್ರಿ ಆಗುತ್ತೆ ಈ ಜೈವಿಕ್ ಭಾರತ್ ಲೋಗೋ ಇದ್ರೆ. ಇದು ಜೈವಿಕ್ ಭಾರತ್ ಲೋಗೋನ ನಾವು ಆರ್ಗ್ಯಾನಿಕ್ ಅಂತ ಹೇಳ್ತೀವಿ, ಜೈವಿಕ್ ಭಾರತ್ ಲೋಗೋ. ಮತ್ತೆ ಆನ್ಲೈನ್ ಡೇಟಾಬೇಸ್, ಇದು ಒಂದು ಅಡಿಷನಲ್ ಇನ್ಫಾರ್ಮೇಶನ್ ನಿಮ್ಗೆ. ಇಂಡಿಯನ್ ಆರ್ಗ್ಯಾನಿಕ್ ಡೇಟಾ ಇಂಟಿಗ್ರಿಟಿ ಡೇಟಾಬೇಸ್ ಅಂತ ಒಂದನ್ನ NPOP, PGS ಮತ್ತು FSSAI ಸೇರಿ ಒಂದು ವೆಬ್ಸೈಟ್ ತರ ಕ್ರಿಯೇಟ್ ಮಾಡಿದ್ದಾರೆ. ಆ ಕ್ರಿಯೇಟ್ ಮಾಡಿರೋ ಉದ್ದೇಶ ಏನು ಅಂತಂದ್ರೆ, ನಾನು ಅವಾಗ ಹೇಳಿದೆ ಯುನೀಕ್ ನಂಬರ್ ಸಿಗುತ್ತೆ ನಿಮ್ಮೆಲ್ರಿಗೂ ಅಂತ. ಸೊ ಗ್ರಾಹಕರಾಗಿರ್ಬೋದು, ರೈತರಾಗಿರ್ಬೋದು, ಇಲ್ಲಿ ಈ ವೆಬ್ಸೈಟ್ ಓಪನ್ ಮಾಡಿ ನಿಮ್ಮ ಕೋಡು, ನಿಮ್ಮ ಊರ್ ಡೀಟೇಲ್ಸ್ ಕೊಟ್ರೆ ಅದು ಎಲ್ಲ ಇನ್ಫಾರ್ಮೇಶನ್ ಕೊಡುತ್ತೆ. ಅಲ್ಲಿ
ಯಾವ ಇನ್ಫಾರ್ಮೇಶನ್ ಅಬೌಟ್ ಯಾರು ಬೆಳೆದಿರೋರು ಯಾರು, ಮತ್ತೆ ಸರ್ಟಿಫೈ ಮಾಡಿರುವಂತ ಕಂಪನಿ ಏನು, ಮತ್ತೆ ಅವೈಲಬಿಲಿಟಿ ಇದೆಯಾ ಇಲ್ವಾ, ಅಂದ್ರೆ ಈಗ ತಗೊಳಕ್ಕಿದೆಯಾ, ಕ್ವಾಂಟಿಟಿ ಎಷ್ಟು ಅವೈಲಬಲ್ ಇದೆ, ಎಲ್ಲ ಇನ್ಫಾರ್ಮೇಶನ್ ಈ ಇಂಡಿಯನ್ ಆರ್ಗ್ಯಾನಿಕ್ ಇಂಟಿಗ್ರೇಟೆಡ್ ಡೇಟಾ ಬೇಸ್ ಅಲ್ಲಿ ನಮಗೆ ಸಿಗುತ್ತೆ. ಅಂದ್ರೆ ನಾನು ಅವಾಗ ಹೇಳಿದಲ್ಲ ಟ್ರೇಸಬಿಲಿಟಿ ಅನ್ನೋ ಇನ್ಫಾರ್ಮೇಶನ್, ಅದೇ ಇನ್ಫಾರ್ಮೇಶನ್. ಅದು ಮೂರು ಸೇರಿ ಅಂದ್ರೆ PGS ಇಂಡಿಯಾ ಮತ್ತು ಎಪಿಡಾ ಅಂತ ಏನಿದೆ ಆ ಇನ್ಸ್ಟಿಟ್ಯೂಟ್ ಮತ್ತೆ FSSI ಇನ್ಸ್ಟಿಟ್ಯೂಟ್, ಇವೆಲ್ಲ ಮೂರು ಸೇರಿ ಮಾಡಿರುವಂತ ವೆಬ್ಸೈಟ್ ಇದು, ಇಂಡಿಯನ್ ಆರ್ಗ್ಯಾನಿಕ್ ಇಂಟಿಗ್ರೇಟೆಡ್ ಡೇಟಾ ಬೇಸ್ ಅಂತ. ಇದು ನಿಮ್ಗೆ ಅಡಿಷನಲ್ ಇನ್ಫಾರ್ಮೇಶನ್. ಓಕೆನಾ? ಸಾವಯವ ಪ್ರಮಾಣೀಕರಣ ಮಾನದಂಡಗಳು ಮತ್ತು ಮಾರ್ಗಸೂಚಿಗಳು. ಮಾನದಂಡಗಳು ಅಂದ್ರೆ ಏನು? ನೀವಿವಾಗ ಟ್ರೈನರ್ಸ್ ಆಗಿರೋದ್ರಿಂದ ನಿಮ್ಮ ರೈತರಿಗೆ ಬಹಳ ಮುಖ್ಯವಾಗಿ ಇದನ್ನ ನೀವು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಏನೇ ಒಂದು ನಾವು ಫಾಲೋ ಮಾಡಬೇಕು ಅಂದ್ರೆ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಒಂದು ಸ್ಕೂಲಿಗೆ ಮಕ್ಕಳು ಬಿಟ್ರೆ ಎಷ್ಟು ರೂಲ್ಸ್ ಇರುತ್ತೆ ಅಲ್ಲಿ ಅಲ್ವಾ? ಹಂಗಾಗಿ ನಾವು ಒಂದು ಸಾವಯವ ಕೃಷಿನ ಮಾಡಬೇಕು ಈ ಸ್ಟ್ಯಾಂಡರ್ಡ್ ಕೆಳಗಡೆ, NPOP ಕೆಳಗಡೆ ನಾವು ಬೆಳೀತಾ ಇದೀವಿ ಅಂದ್ರೆ NPOP ಸ್ಟ್ಯಾಂಡರ್ಡ್ ಇರುತ್ತೆ, ಅಥವಾ ನಾವು PGS ಕೆಳಗಡೆ ಬೆಳೀತಾ ಇದೀವಿ, PGS ನ ಮಾನದಂಡಗಳು ಇರುತ್ತೆ. ಆ ಮಾನದಂಡಗಳ ಅಡಿಯಲ್ಲೇನೆ ನಾವು ಬೆಳಿಬೇಕಾಗುತ್ತೆ. ಅದನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ? ತೊಂದರೆ ಆಗುತ್ತೆ. ಸರ್ಟಿಫಿಕೇಶನ್ ತೊಂದರೆ ಆಗಿರ್ಬೋದು, ಅಥವಾ NC ಅಂತ ನಾನ್ ಕಂಪ್ಲೈನ್ಸ್ ಅಂತ ನೋಟಿಸ್ ಕೊಡುವಂಥದ್ದು, ಆ ತರ. ಸೊ ಆ ಮಾನದಂಡಗಳನ್ನ ರೈತರು ಫಾಲೋ ಮಾಡಲೇಬೇಕು. ಅವು ಯಾವ್ಯಾವು, ಅದು ಏನೇನು ಹೇಳುತ್ತೆ ಅನ್ನೋದನ್ನ ನಾವು ಡೀಟೇಲ್ ಆಗಿ ಇವಾಗ ನೋಡ್ಕೊಂಡು ಹೋಗೋಣ. ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಅಂತಂದ್ರೆ ಏನು? ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಆಫ್ ಇಂಡಿಯಾ ಅಂತಂದ್ರೆ ಇದು ಥರ್ಡ್ ಪಾರ್ಟಿ ಸಿಸ್ಟಮ್ ಹೇಗೆ ವರ್ಕ್ ಮಾಡುತ್ತೆ ಅಥವಾ ಔಟ್ಸೈಡ್ ಅದಕ್ಕಿಂತ ಡಿಫ್ರೆಂಟ್ ಆಗಿ ಇದು ವರ್ಕ್ ಮಾಡುತ್ತೆ. ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಅಲ್ಲಿ 3 ಸಿಸ್ಟಮ್ ಇರುತ್ತೆ, 3 ಪಾರ್ಟೀಸ್, ಗವರ್ಮೆಂಟ್, ಕಂಪನಿ, ರೈತರು. ಬಟ್ ಇಲ್ಲಿ ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ರೈತರು ಅಥವಾ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ, ಈ ಸಿಸ್ಟಮ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಎಕ್ಸಾಂಪಲ್ ರೈತರಾಗಿರ್ಬೋದು, ಸ್ಥಳೀಯವಾಗಿ ಉತ್ಪಾದಕರಿರ್ಬೋದು, ಗ್ರಾಹಕರು ಇರ್ಬೋದು, ಯಾರು ಈ ವ್ಯವಸ್ಥೆಯಲ್ಲಿ ಭಾಗವಹಿಸಿರ್ತಾರೆ ಅವರು ಡಿಸಿಷನ್ ಮೇಕರ್ಸ್ ಆಗಿರ್ತಾರೆ. ನಿಮ್ಮ ಡಿಸಿಷನ್ ಅಂದ್ರೆ ನಿಮ್ಮ ರೈತರ ಡಿಸಿಷನ್ ಅಥವಾ ಅಲ್ಲಿ ಇನ್ವಾಲ್ವ್ ಆಗಿರುವಂತ ಮೆಂಬರ್ಸ್ ಡಿಸಿಷನ್ ಇಲ್ಲಿ ಕೇಳ್ತಾರೆ. ಅವರು ಡಿಸಿಷನ್ ಮೇಕರ್ಸ್ ಆಗಿರ್ತದೆ. ಅವ್ರು ಇದು ಮಾಡೋಣ, ಇದು ಮಾಡಬಾರ್ದು, ಡಿಸಿಷನ್ ಮೇಕರ್ ಆಗಿರ್ತಾರೆ. ಇದು ಟ್ರಸ್ಟ್ ಮತ್ತು ನಾಲೆಜ್ ಟ್ರಾನ್ಸ್ಫರ್ ಮೇಲೆ ಅವಲಂಬನೆ ಆಗಿರುತ್ತೆ. ಅಂದ್ರೆ ಈ ರೈತರ ಗುಂಪಲ್ಲಿ ಏನಿರುತ್ತಲ್ವಾ, ಗುಂಪಲ್ಲೇ 3 ಜನ ಪಿಯರ್ ಲೀಡರ್ಸ್ ಇರ್ತಾರೆ. ನಿಮ್ಮ ರೈತರ ಗುಂಪಲ್ಲೇ 3 ಜನ ಲೀಡರ್ಸ್ ಇರ್ತಾರೆ, ಆಯ್ತಾ? ಆ 3 ಜನ ಗ್ರೂಪ್ ಲೀಡರ್ಸ್ ಗ್ರೂಪ್ ಮಾಡುವಂಥದ್ದು ಅಥವಾ ಮೀಟಿಂಗ್ಸ್ ಗಳು ಮಾಡುವಂಥದ್ದು, ಒಬ್ರು ನಾಲೆಜ್ ನ ಇನ್ನೊಬ್ರು ಶೇರ್ ಮಾಡುವಂಥದ್ದು, ನಂಬಿಕೆ ಅಂದ್ರೆ ಈ ಗ್ರೂಪ್ ಮೇಲೆ ನಂಬಿಕೆ ಬರುತ್ತೆ, ಒಬ್ರ ಮೇಲೆ ಒಬ್ರು ನಂಬಿಕೆ ಇಟ್ಟು ಕೆಲಸ ಮಾಡುವಂಥದ್ದು, ಇದನ್ನೆಲ್ಲ ಅವಲಂಬನೆ ಮಾಡಿರುತ್ತೆ ಈ PGS ಸಿಸ್ಟಮ್. ಇದೊಂದು ಕ್ವಾಲಿಟಿ ಅಶ್ಯೂರೆನ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್. ಬಟ್ ಥರ್ಡ್ ಪಾರ್ಟಿಯಲ್ಲಿ ಗ್ರಾಹಕರದ್ದು ಯಾವುದೇ ಡಿಸಿಷನ್ ಕೇಳಲ್ಲ ಅವರು, ಗೊತ್ತಾಯ್ತಾ? ಅಲ್ಲಿ ಯಾವ ರೈತರಾಗಿರ್ಬೋದು, ಅಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ, ಅಲ್ಲಿ ಇನ್ವಾಲ್ವ್ ಆಗಿರುವಂತ ಯಾರೇ ಗ್ರಾಹಕರಾಗಿರ್ಬೋದು ಅಥವಾ ರೈತರಿರ್ಬೋದು, ಪ್ರಾಸೆಸಿಂಗ್ ಕಂಪನಿಗಳಾಗಿರ್ಬೋದು, ಯಾರ ಡಿಸಿಷನ್ ಅವ್ರು ಕೇಳೋದಿಲ್ಲ. ಬಟ್ ಇಲ್ಲಿ ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಅಲ್ಲಿ ಡಿಸಿಷನ್ ಮೇಕರ್ಸ್ ಯಾರಾಗಿರ್ತಾರೆ, ನಮ್ಮ ಡಿಸಿಷನ್ ಕೂಡ ನಾವು ತಗೋಬಹುದು ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಅಲ್ಲಿ. ಇಟ್ಸ್ ಅ ಲೋಕಲ್ ಸ್ಟ್ಯಾಂಡರ್ಡ್ ಇದು. ಓಕೆ, ಟಿಪ್ಪಣಿ. ಸಾವಯವ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಮತ್ತು ದೇಶದಲ್ಲಿ ಸಾವಯವ ಉತ್ಪನ್ನಗಳ ಗುಣಮಟ್ಟದಲ್ಲಿ ಏಕರೂಪತೆಯನ್ನು ಕಾಯ್ದುಕೊಳ್ಳಲು ಸಾವಯವ ಉತ್ಪಾದನೆಯ ರಾಷ್ಟ್ರೀಯ ಕಾರ್ಯಕ್ರಮ NPOP ಅಂದ್ರೆ ಸ್ಟ್ಯಾಂಡರ್ಡ್ಸ್ ಏನಂತ ನಾನು ಅವಾಗಲೇ ಹೇಳಿದ್ನಲ್ಲ, NPOP ಸ್ಟ್ಯಾಂಡರ್ಡ್ಸ್ ಮತ್ತೆ PGS ಸ್ಟ್ಯಾಂಡರ್ಡ್ಸ್ ಎರಡೂ ಕೂಡ ನಮಗೆ NSOP ಅಂತ ಅಡಿಯಲ್ಲಿ ಬಂದಿದೆ. ಅಂದ್ರೆ ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ, NSOP, ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಅಂತ. ಈ NSOP ಅನ್ನೋ ಏನು ಸಂಸ್ಥೆ ಇದೆ ಅದು ಎಲ್ಲ ಸ್ಟ್ಯಾಂಡರ್ಡ್ ಗಳನ್ನು ಕೊಡುವಂಥದ್ದು. ಈಗ PGS ಸ್ಟ್ಯಾಂಡರ್ಡ್ಸ್ ಇರ್ಬೋದು, NPOP ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಎಲ್ಲ ಇವರಿಗೆ ಸ್ಟ್ಯಾಂಡರ್ಡ್ಸ್ ಕೊಡುವಂಥದ್ದು NSOP ಅನ್ನೋ ಒಂದು NSOP ಅನ್ನೋ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು, ಇನ್ಸ್ಟಿಟ್ಯೂಟ್ ಹೇಳ್ಬೋದಾ, ಏಜೆನ್ಸಿ NSOP ಅಂತ. ಅದರಿಂದಲೇ ನಮಗೆ NPOP ಸ್ಟ್ಯಾಂಡರ್ಡ್ ಬಂದಿರೋದು. ಈ NPOP ಸ್ಟ್ಯಾಂಡರ್ಡ್ಸ್ ಆಧಾರದ ಮೇಲೆ ನಮಗೆ PGS ಸ್ಟ್ಯಾಂಡರ್ಡ್ಸ್ ಕೂಡ ಇರುವಂತದ್ದು. ಅದು NCOP ಸಂಸ್ಥೆ ಇದೆಯಲ್ಲ, ಅದು ಸಂಸ್ಥೆ ಅಲ್ಲ.
NSOP ಅಂತಂದ್ರೆ ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾರ್ ಪ್ರೊಡಕ್ಷನ್. ಅಂದ್ರೆ ಈಗ NPOP ಅಂತ ಏನ್ ಹೇಳಿದ್ರೆ ಅದು ಪ್ರೋಗ್ರಾಮ್, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್. ಈ NSOP ಅಂತ ಏನಿದೆಯಲ್ಲ ಅದು ಎಲ್ಲ ಓಪನ್ ಸ್ಟ್ಯಾಂಡರ್ಡ್. ಅಂದ್ರೆ ಇದರಲ್ಲಿ NPOP ಅಲ್ಲಿ ಏನಾಗುತ್ತೆ ಅಂತಂದ್ರೆ ಹೇಗ್ ಬೆಳಿಬೇಕು, ಏನೆಲ್ಲ ದಾಖಲೆಗಳ ಸಂಗ್ರಹಣೆ ಮಾಡಬೇಕು, ಮತ್ತೆ ಸರ್ಟಿಫಿಕೇಶನ್ ಹೆಂಗಾಗಬೇಕು, ಅದ್ರಲ್ಲಿ ಎಷ್ಟು ಜನ ಭಾಗವಹಿಸಬೇಕು, ಎಷ್ಟು ಜನ ಎಂಪ್ಲಾಯೀಸ್ ಬೇಕು, ಎಷ್ಟು ಜನ ಸ್ಟಾಫ್ ಬೇಕು, ಅದೆಲ್ಲ NPOP ಅಲ್ಲಿ ಇರುತ್ತೆ. ಅದೇ ತರ PGS ಅಲ್ಲೂ ಅದರದೇ ಆದಂತಹ ರೂಲ್ಸ್, ರೆಗ್ಯುಲೇಷನ್ಸ್, ಡಾಕ್ಯುಮೆಂಟ್ಸ್, ಸ್ಟೆಪ್ಸ್, ವರ್ಕ್ ಫ್ಲೋ ಅದೆಲ್ಲ ಇರುತ್ತೆ. ಇದೆರಡನ್ನೂ ಒಳಗೊಂಡು ಇನ್ನೊಂದು ಮೇಲ್ಗಡೆ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್, ನಮ್ಮ ದೇಶೀಯ ಸ್ಟ್ಯಾಂಡರ್ಡ್ ಅಂತ ಒಂದಿರುತ್ತೆ, ಅದು NSOP, ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್. ಇದರಲ್ಲಿ NPOP ಏನಾದ್ರು ಇರ್ಬೋದು, PGS ಆದ್ರೂ ಇರ್ಬೋದು, ಜೈವಿಕ್ ಭಾರತ್ ಆದ್ರೂ ಇರ್ಬೋದು, ಎಲ್ಲ ಒಳಗೊಂಡು. ಮತ್ತೆ ಅದರಲ್ಲಿ ಯಾವ್ಯಾವ ಗೌರ್ಮೆಂಟ್ನವ್ರು ಇರ್ತಾರೆ. ಈಗ ಮೇಡಮ್ ಎರಡು ಗೌರ್ಮೆಂಟ್ ಡಿವಿಷನ್ಸ್ ಹೇಳಿದ್ರು. ಯಾವ್ದಾವ್ದು ಹೇಳಿದ್ರು? ಎರಡು ಮಿನಿಸ್ಟ್ರಿ ಆಫ್ ಕಾಮರ್ಸ್, ಎರಡು ಮಿನಿಸ್ಟ್ರಿ ಹೇಳಿದ್ರು. ಮಿನಿಸ್ಟ್ರಿ ಆಫ್ ಕಾಮರ್ಸ್, ವಾಣಿಜ್ಯ ಇಲಾಖೆ ಒಂದು, ಮಿನಿಸ್ಟ್ರಿ ಆಫ್ ಫಾರ್ಮರ್ ವೆಲ್ಫೇರ್, ಫಾರ್ಮರ್ ವೆಲ್ಫೇರ್ ಅಂಡ್ ಕೋಆಪರೇಷನ್ ಅಂತ ನಾವೇನ್ ಕರಿತೀವಿ ಅಲ್ವಾ, ಅದು ಎರಡು ಇಲಾಖೆಗಳು. ಎರಡು ಇಲಾಖೆಯಲ್ಲಿ ಯಾರ್ಯಾರು ಇರ್ತಾರೆ, ಅಗ್ರಿಕಲ್ಚರ್ ಇಲಾಖೆಯಲ್ಲಿ ಯಾರು ಇರ್ತಾರೆ, ಹಾರ್ಟಿಕಲ್ಚರ್ ಇಲಾಖೆಯಲ್ಲಿ ಯಾರು ಇರ್ತಾರೆ, ಮತ್ತೆ ಅದರದ್ದೇ ಆದಂತಹ ಪಿಯರ್ ಮೆಂಬರ್ಸ್ ಗಳಂತ ಇರ್ತಾರೆ. ಇದಷ್ಟು ದಾಖಲೆಗಳು ಆ NSOP ಅಲ್ಲಿ ಇರುತ್ತೆ, ನ್ಯಾಷನಲ್ ಸ್ಟ್ಯಾಂಡರ್ಡ್. ಅದು ಮೇನ್ ಭಗವದ್ಗೀತೆ ತರ. ಆ ಭಗವದ್ಗೀತೆ ಅಡಿ ಬೇರೆ ಬೇರೆ ಅಧ್ಯಾಯಗಳು. ಈಗ ಭಗವದ್ಗೀತೆ ಅನ್ನೋದಕ್ಕಿಂತನೂ ಅದು ಮೇನ್ ಮಹಾಭಾರತ ತರ. ಮೇನ್ ನಮ್ಮ PGS ಬರೋದಾ, ಮಿನಿಸ್ಟ್ರಿ ಆಫ್ ಫಾರ್ಮರ್ ವೆಲ್ಫೇರ್ ಇಲ್ಲಿದೆ ನೋಡಿ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ PGS ಬರೋದು. ಬಟ್ ನಮ್ಗೆ NPOP ಬರೋದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೆಳಗಡೆ ಬರೋದು. PGS ತಿಳ್ಕೊಳ್ಳಿ ನೀವು, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್. ಎಷ್ಟು ಮಾಡಿ ಅಂದ್ರೆ ಸ್ಟ್ಯಾಂಡರ್ಡ್ಸ್ ನಮ್ಗೆ ಸುಮ್ಮನೆ ಸ್ಟ್ಯಾಂಡರ್ಡ್ಸ್ ಅಂತ ಗೊತ್ತಾಗಲ್ಲ ಅಲ್ವಾ. ಸೊ ಎಲ್ಲಿಂದ ಬಂದಿದೆ, ಯಾರು ಕೊಟ್ಟಿದ್ದಾರೆ, ಯಾವ ಏಜೆನ್ಸಿಯಿಂದ ಬಂದಿದೆ ಅನ್ನೋದಕ್ಕೆ ನಾನು NSOP ಹೇಳಿದ್ದು. ಸ್ಟ್ಯಾಂಡರ್ಡ್ಸ್ ಮತ್ತೆ ನಮ್ಮ ಪ್ರಿನ್ಸಿಪಲ್ ಏನಿದೆ, ನಮ್ಮ PGS ಪ್ರಿನ್ಸಿಪಲ್ ಏನಿದೆ ಅದನ್ನ IFOM ಇಂದ ಅಳವಡಿಸ್ಕೊಂಡಿದೆ. ಅದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್, ಇಂಟರ್ನ್ಯಾಷನಲ್ ಫೆಡರೇಷನ್ ಫಾರ್ ಆರ್ಗ್ಯಾನಿಕ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಓಕೆನಾ, IFOM ಅಂತ ಏನ್ ಹೇಳ್ತೀವಿ, ಅದರಿಂದ ನಾವು ಪ್ರಿನ್ಸಿಪಲ್, PGS ಪ್ರಿನ್ಸಿಪಲ್ ನಮ್ಗೆ IFOM ಇಂದ ಬಂದಿರುವಂತದ್ದು. ನೆಕ್ಸ್ಟ್ ಮತ್ತೆ ಈ ಸ್ಟ್ಯಾಂಡರ್ಡ್ಸ್ ಏನಿದೆ ಒಂದ್ಸರಿ ಯಾವಾಗೋ ಮಾಡಿರೋ ಸ್ಟ್ಯಾಂಡರ್ಡ್ಸ್ ಅಲ್ಲ. ಯಾವಾಗೋ ಮಾಡಿರುವಂತ ಸ್ಟ್ಯಾಂಡರ್ಡ್ಸ್ ಪ್ರತಿ ವರ್ಷ ಇಲ್ಲಿವರೆಗೂ ಬಳಕೆ ಮಾಡಿ ಅಲ್ಲ. ಅದನ್ನ ಏನಾಗ್ತದೆ, ರೆಗ್ಯುಲರ್ ಆಗಿ ಅವಾಗ ಅದನ್ನ ಚೇಂಜ್ ಮಾಡ್ತಾರೆ ಮತ್ತು ಸಿಂಪಲ್ ಆಗಿ ಎಲ್ಲರಿಗೂ ಎಲ್ಲಾ ಜನರಿಗೂ ಈಸಿಯಾಗಿ ಅರ್ಥ ಆಗುವಂತ ಫಾರ್ಮೆಟ್ ಅಲ್ಲಿ ಇರುತ್ತೆ. ನಾವಿವಾಗ ನಿಮ್ಗೆ ಕೊಟ್ಟಿರೋ ಸೆಟ್ ಅಲ್ಲಿ ಕೂಡ ಸಿಂಪಲ್ ಆಗಿ ಸ್ಟ್ಯಾಂಡರ್ಡ್ಸ್ ಕಾಪಿ ಕೂಡ ಕೊಟ್ಟಿದ್ದೀವಿ. ಮನೆಗೆ ಹೋಗ್ಬೇಕಾದ್ರೆ ನೀವು ಬೇಕಾದ್ರೆ ನೋಡ್ಬೋದು, ಅದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಒಂದ್ಸರಿ ನಾವು ಹೇಳಿದ್ಮೇಲೆ. ಓಕೆನಾ, ವ್ಯಾಪ್ತಿ, ಸ್ಕೋಪ್. ಸೊ ಏನ್ ಹೇಳುತ್ತೆ ಸ್ಕೋಪ್ ಅಂತಂದ್ರೆ, ಇಲ್ಲಿ ಸೂಚಿಸಲಾದ ಬೆಳೆ ಉತ್ಪಾದನೆ ಮಾನದಂಡಗಳು, ಇಲ್ಲಿ ಹೇಳಿರುವಂತ ಮಾನದಂಡಗಳು ಆಹಾರ ಮತ್ತು ನಾರಿನ ಉತ್ಪಾದನೆಯಿಂದ ಯಾವುದೇ ಕೃಷಿ ಮತ್ತು ಕೃಷಿಯೇತರ ಬೆಳೆಗಳು, ಸಸ್ಯಗಳು, ಕೃಷಿ ಮತ್ತು ಅವುಗಳ ಉತ್ಪನ್ನಗಳು ಅಥವಾ ಉಪ ಉತ್ಪನ್ನಗಳು ಮತ್ತು ನೈಸರ್ಗಿಕ ಕಾಡುಗಳಿಂದ ಮರವಲ್ಲದ ಕಾಡು ಕೊಯ್ಲು ಉತ್ಪಾದನೆಗಳ ಸಂಗ್ರಹವನ್ನು ಉಲ್ಲೇಖಿಸುತ್ತದೆ. ವೈಲ್ಡ್ ಹಾರ್ವೆಸ್ಟ್ ಅಂತಾನೂ ಇದೆ, ಮುಂದಕ್ಕೆ ಹೇಳ್ತೀನಿ. ಕಾಡುಗಳಿಂದ ಹೋಗಿ ಮರ ಕಟ್ ಮಾಡ್ಬಿಟ್ಟು ತಗೊಂಡ್ಬಿಡೋದಲ್ಲ, ಕಾಡುಗಳಿಂದ ಪರ್ಮಿಟೆಡ್ ಇರುತ್ತೆ, ಆ ಜಾಗದಿಂದ ತಗೊಬರುವಂತದ್ದು, ಮತ್ತೆ ಬೆಳೆಗಳನ್ನ ಬೆಳೆಯುವಂಥದ್ದು, ಮತ್ತೆ ಕೃಷಿ ಮತ್ತು ಕೃಷಿಯೇತರ ಇಂದ ಬೆಳೆಯುವಂಥದ್ದು, ಸಸ್ಯಗಳು ಮತ್ತು ಉಪ ಉತ್ಪನ್ನಗಳನ್ನ, ಆಹಾರ ಮತ್ತು ನಾರಿನ ಉತ್ಪಾದನೆ ಅಂದ್ರೆ ಏನು? ಫೈಬರ್ಸ್ ಅಂತ ಹೇಳ್ತೀವಲ್ಲ, ಹತ್ತಿ, ಕಾಟನ್ ಇದೆ, ಹತ್ತಿ ನಾವು ತಿನ್ನಲ್ಲ, ಆದ್ರೆ ಹತ್ತಿ ಧರಿಸ್ತೀವಿ, ಬಟ್ಟೆ. ಈಗ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಆರ್ಗ್ಯಾನಿಕಲಿ ಸರ್ಟಿಫೈಡ್ ಕಾಟನ್ ಬಟ್ಟೆ ಇದೆಯಲ್ಲ, ಬಹಳ ಕಾಸ್ಟ್ಲಿ, ಬಹಳ ಕಾಸ್ಟ್ಲಿ. ಅಂದ್ರೆ ಈ ಸಣ್ಣ ಎಳೆ ಹುಟ್ಟಿದ ಮಕ್ಕಳಿಗೆ ನಾವು ಮುಂಚೆ ನೀವು ಯೋಚನೆ ಮಾಡ್ಬೋದು, ಹಾಸ್ಪಿಟಲ್ ಅಲ್ಲಿ ಯಾವ್ದಾರ ಮಕ್ಳು ಹುಟ್ಟಿದ್ರೆ ನಮ್ಮ ಅಜ್ಜಿಯವರೆಲ್ಲ ಹೇಳೋರು, ಯಾವ್ದಾದ್ರು ಮಕ್ಳು ಹಾಕೊಂಡಿರೋ ಬಟ್ಟೆ ತಗೊಂಬನ್ನಿ ಅಂತ. ಕೇಳಿದ್ರೆ ಇಲ್ವಾ ನೀವು? ಹೊಸ ಬಟ್ಟೆ ತರಬೇಡಿ, ಧರಿಸಿರೋ ಬಟ್ಟೆ ತಗೊಂಬನ್ನಿ. ಯಾಕೆ ಹೇಳೋರು? ಯಾಕಂದ್ರೆ ಅದಾದ್ರೆ
ಹೊಸ ಬಟ್ಟೆ ಎಲ್ಲ ಆಯ್ತು ಅಂದ್ರೆ ಅದೊಂಥರ ಸ್ಟಿಫ್ ಆಗಿ ಹಾರ್ಡ್ ಆಗಿರ್ತಾ ಇತ್ತು. ಅದೇ ಧರಿಸಿರೋ ಬಟ್ಟೆ ಅಂದ್ರೆ ಅದೊಂಥರ ಸಾಫ್ಟ್ ಆಗಿರುತ್ತೆ, ಆಲ್ರೆಡಿ ಒಗೆದಿರ್ತಾರೆ, ಸಾಫ್ಟ್ ಆಗಿರುತ್ತೆ ಅನ್ನೋದು ಒಂದು ನಮ್ಮ ಹಿರಿಕರದ್ದು ಒಂದು ಅರ್ಥ. ಅದು ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ. ಅದೇ ತರ ಈ ನಾರಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದ್ ಬಿಟ್ರೆ, ಸಾವಯವವಾಗಿ ಬೆಳೆದು ಬಿಟ್ರೆ ಅದ್ರಲ್ಲಿ ಏನು ಕೆಮಿಕಲ್ ಅಂಶ ಇರಲ್ವಲ್ಲ. ಹಾಗಾಗಿ ಹುಟ್ಟಿದ ಮಕ್ಕಳಿಗೆ, ಎಳೆ ಕಂದಗಳಿಗೆ ಯಾವುದೇ ತರದ್ದು ಅಲರ್ಜಿ, ರ್ಯಾಷಸ್ ಏನು ಆಗಲ್ಲ. ಅದೇ ತರ ಕಾಟನ್ ಆಗ್ಲಿ, ಅಡಿಕೆ ಆಗ್ಲಿ, ಅದೆಲ್ಲದು ನಾರಿನ ಉತ್ಪಾದನೆ. ಅಂದ್ರೆ ಯಾರಿಗೂ ಡೌಟ್ ಬರಬಾರ್ದು ತಿನ್ನೋ ವಸ್ತುಗಳು ಮಾತ್ರ ನಾವು ಸಾವಯವ ಕೃಷಿ ಮಾಡ್ತೀವಿ ಅಂತ. ಇಲ್ಲ, ಅಂದ್ರೆ ಫೈಬರ್ ಕ್ರಾಪ್ಸ್ ಗಳು ಅವು ಕೂಡ ನಾವು ಸಾವಯವ ಕೃಷಿಯನ್ನೇ ಮಾಡ್ತೇವೆ ಅನ್ನೋದಕ್ಕೆ ಇನ್ಫಾರ್ಮೇಶನ್ ಇದು. ಸಸ್ಯಗಳು, ಕೃಷಿ ಮತ್ತು ಅವುಗಳ ಉತ್ಪನ್ನಗಳು ಅಥವಾ ಅವುಗಳ ಉಪ ಉತ್ಪನ್ನಗಳು, ಅಂದ್ರೆ ನಾನು ಅವಾಗ ಹೇಳಿದೆ ಪ್ರಾಸೆಸ್ಡ್ ಪ್ರಾಡಕ್ಟ್ಸ್ ಅಂತ. ಬರೀ ನಾವು ರೈತರಿಂದ ಬೆಳೆಯುವಂಥದ್ದಲ್ಲ, ರೈತರಿಂದ ಬೆಳೆದು ಉಪ ಉತ್ಪನ್ನಗಳನ್ನ ಮಾಡ್ತಾರೆ ನೋಡಿ. ಆ ಬ್ರೆಡ್ ಇರ್ಬೋದು, ಚಾಕ್ಲೇಟ್ಸ್ ಇರ್ಬೋದು, ಅವನ್ನೆಲ್ಲ ನಾವು ಸಾವಯವ ಉತ್ಪನ್ನಗಳು ಅಂತ ಹೇಳ್ಬಹುದು. ಅದನ್ನ ಸ್ಕೋಪ್ ಅಂತ ಹೇಳ್ತೀವಿ. ಫಸ್ಟ್ ಇದರಲ್ಲಿ ಕೆಲವೊಂದು ನನಗೆ ತಿಳಿದಿರೋ ಪ್ರಕಾರ 10 ಸ್ಟ್ಯಾಂಡರ್ಡ್ಗಳು, ಮಾನದಂಡಗಳು ಇದೆ. ಮಾನದಂಡಗಳ ಕೆಳಗಡೆ 10 ಪಾಯಿಂಟ್ಗಳಿದ್ದಾವೆ ಇಲ್ಲಿ PGS ಅಲ್ಲಿ. ಇದು ನಿಮ್ಗೆ ಬಹಳ ಇಂಪಾರ್ಟೆಂಟ್, ಇದು ನೀವು ತಿಳ್ಕೊಬೇಕಾಗುತ್ತೆ. ಮೊದಲೇ ಬಂದು ಆವಾಸ ಸ್ಥಾನ ನಿರ್ವಹಣೆ ಮತ್ತು ಸಾಮಾನ್ಯ ಅವಶ್ಯಕತೆ, ಹ್ಯಾಬಿಟಾಟ್ ಮ್ಯಾನೇಜ್ಮೆಂಟ್ ಮತ್ತು ಜನರಲ್ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಇದು ಫಸ್ಟ್ ಪಾಯಿಂಟ್. ವೈವಿಧ್ಯತೆ ತೋಟಗಳು, ಜೈವಿಕ ಸಾರ್ವಜನಿಕ ಸ್ಥಿರಕರಣ ಪೊದೆಗಳು ಮತ್ತು ತೋಟದ ಗಡಿಯಲ್ಲಿ ಮರಗಳು ಅಥವಾ ಹೆಡ್ಜ್ ಸಾಲುಗಳು ನಿರ್ವಹಣೆ ಮೂಲಕ ಜಮೀನಿನಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಿ. ವಿವಿಧ ಉದ್ದೇಶ ಮರಗಳು ಅಂದ್ರೆ ಇದೇನು ಹೇಳುತ್ತೆ ಅಂತಂದ್ರೆ, ಈ ಸ್ಟ್ಯಾಂಡರ್ಡ್ ಅಡಿಯಲ್ಲಿ ನಾವು ಫಾರ್ಮ್ಗಳಲ್ಲಿ ನಾವಿವಾಗ ನೋಡಿರ್ತೀವಿ, ರೈತರ ಫಾರ್ಮ್ಗಳಲ್ಲಿ ಹ್ಯಾಬಿಟಾಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ದೊಡ್ಡ ದೊಡ್ಡ ಇದಿರುತ್ತೆ, ಏನಿರುತ್ತೆ ಹೆಡ್ಜ್ಗಳು ಅಥವಾ ಹೆಡ್ಜ್ಗಳು ಇರ್ಬೋದು, ಪೊದೆಗಳಿರ್ಬೋದು, ದೊಡ್ಡ ದೊಡ್ಡ ಪೊದೆಗಳು, ಬಳ್ಳಾರಿ ಜಾಲಿ ಬೆಳ್ಕೊಂಡಿರುತ್ತೆ, ಅದ್ರ ಪಕ್ಕದಲ್ಲೇ ಫಾರ್ಮಿಂಗ್ ಮಾಡುವಂಥದ್ದು, ಅಥವಾ ದೊಡ್ಡ ದೊಡ್ಡ ಮರಗಳು, ಯಾವುದೋ ಟೈಮಿಂದ ಬೆಳೆದಿರುವಂತ ದೊಡ್ಡ ದೊಡ್ಡ ಮರಗಳು. ಅಂದ್ರೆ ಸಾವಯವ ಕೃಷಿ ಅಂತಂದ್ರೆ ಅದೆಲ್ಲ ಕಟ್ಟು ಮಾಡ್ಬಿಟ್ಟು ನೆಲದಲ್ಲಿ ಸಮವಾಗಿ ಅಗ್ರಿಕಲ್ಚರ್ ಮಾಡುವಂಥದ್ದು ಅಂತ ಅಲ್ಲ. ಅದ್ರ ಜೊತೆಯಾಗಿ ಮಾಡುವಂಥದ್ದು, ನಮ್ಮ ಪರಿಸರವನ್ನು ಡಿಸ್ಟರ್ಬ್ ಮಾಡದೆ, ಅದನ್ನ ಸಮತೋಲನತೆ ಹಾಳು ಮಾಡದೆ, ಅದರ ಜೊತೆಯಾಗಿ ನಾವು ಕೃಷಿಯನ್ನ ಮಾಡುವಂಥದ್ದನ್ನ ನಾವು ಅವಸ್ಥಾನ ನಿರ್ವಹಣೆ ಅಂತ ಹೇಳ್ತೀವಿ. ಆಯ್ತಾ? ಇದು ಎಕ್ಸಾಂಪಲ್ಸ್ ಗಳು ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ ನೋಡಿ. ಪೊದೆಗಳಿರ್ಬೋದು, ತೋಟದ ಗಡಿಯಲ್ಲಿ ಮರಗಳಿರುವಂಥದ್ದು, ಅಥವಾ ಸಣ್ಣ ಹೊಂಡ ಇರುತ್ತೆ, ಅಥವಾ ನೀರಿನ ನಾಲೆಗಳೇ ಹರಿತಾ ಇರುತ್ತೆ. ಇವನ್ನೇನು ಡಿಸ್ಟರ್ಬ್ ಮಾಡದೆ ಅದ್ರ ಜೊತೆಯಾಗಿನೇ ನಾವು ತೋಟನ ಮಾಡುವಂಥದ್ದು, ಅದನ್ನ ನಾವು ಹೇಳ್ತೀವಿ. ಮತ್ತೆ ಕಾರ್ಯ ಸಾಧ್ಯವಾದರೆ ಕೃಷಿ ಅರಣ್ಯದ ಏಕೀಕರಣ ಪರಿಗಣಿಸಬೇಕು. ಮತ್ತು ಡಿಫಾರೆಸ್ಟೇಷನ್ ಅಂತ ಹೇಳ್ತೀವಿ, ಅಲ್ಲಿನ ಕಾಡು ಪಕ್ಕದಲ್ಲೇ ಇರುತ್ತೆ ಒಬ್ಬೊಬ್ಬರಿಗೆ, ಆ ಕಾಡು ಹೆಚ್ಚುವರಿ ಮಾಡ್ಕೊಳ್ಳದೆ, ಅದನ್ನ ತೆರವು ಮಾಡ್ಕೊಳ್ಳದೆ ಅದ್ರ ಜೊತೆಯಾಗಿ ತೋಟ ಮಾಡ್ಕೊಂಡು ಹೋಗುವಂಥದ್ದು, ಕಾಡುಗಳನ್ನ ನಾಶ ಮಾಡದೆ ಅದ್ರ ಜೊತೆಯಾಗಿ ನಾವು ತೋಟ ಮಾಡ್ಕೊಂಡು ಹೋಗುವಂಥದ್ದು. ಮತ್ತು ಮಳೆ ನೀರನ್ನು ಸಂರಕ್ಷಿಸಲು ಮತ್ತು ಕೊಯ್ಲು ಮಾಡಲು ಸೂಕ್ತ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಳೋದು. ಅಂದ್ರೆ ಮಳೆ ನೀರು ಸಂರಕ್ಷಣೆ ಮಾಡ್ಕೊಳ್ಳೋಕೆ ಏನಂತ ಅದು ರೈನ್ ಹಾರ್ವೆಸ್ಟಿಂಗ್ ಅಂತ ಏನ್ ಹೇಳ್ತೀವಿ, ಹೊಂಡಗಳನ್ನ ಮಾಡ್ಕೊಂಡು ಶೇಖರಣೆ ಮಾಡ್ಕೊಳ್ಳುವಂಥದ್ದು, ಅವನ್ನೆಲ್ಲ ನಮ್ಮ ಭೂಮಿಯಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ಮತ್ತು ಸಂಪೂರ್ಣ ಫಾರ್ಮ್ ಅನ್ನು ಸ್ಪ್ಲಿಟ್ ಪ್ರೊಡಕ್ಷನ್ ಪರಿವರ್ತಿಸಲು ಸಾಧ್ಯವಾಗದಿದ್ದರೆ ಏನ್ ಹೇಳ್ತೀವಿ, ಸ್ಪ್ಲಿಟ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಇವಾಗ ನೀವು ಮುಂದಕ್ಕೆ ನಿಮ್ ರೈತರು ಫೀಲ್ಡ್ ಅಲ್ಲಿ ನೀವು ಇವೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಸ್ವಾಮಿ ನನಗೆ 4 ಎಕರೆ ಇದೆ, ನಾನು 4 ಎಕರೆ ಮಾಡೋದಿಲ್ಲ, ಸಾವಯವ ಕೃಷಿ ಮಾಡಲ್ಲ, ಈಗ ಬರೀ 2 ಎಕರೆ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನ 2 ಎಕರೆ ಏನ್ ಮಾಡ್ತೀರಿ? ಅದನ್ನ ರಾಸಾಯನಿಕವಾಗಿ ಮಾಡ್ತಾರೆ, ಅದನ್ನ ಸ್ಪ್ಲಿಟ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಸಾವಯವ ಮಾಡ್ತಾರೆ, ಇಲ್ಲಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ಕೊಂಡು ಕೃಷಿ ಮಾಡುವಂಥದ್ದು. ಅದನ್ನ ಆದಷ್ಟು ಕಡಿಮೆ ಮಾಡ್ಬೇಕು, ತಡೆಗಟ್ಟಬೇಕು. ನೀವು ಮಾಡ್ತಾ ಇದ್ದಲ್ಲಿ ಬೇರೆ ಬೇರೆ ಟೈಮ್ ಅಲ್ಲಿ ಮಾಡ್ಕೋಬೇಕು. ಒಂದೇ ಸರಿ ಇಳುವರಿ, ಒಂದೇ ಸರಿ ಕಟಾವಿಗೆ ಬರುವಂತದ್ದು ಆತರ ಮಾಡಬಾರ್ದು. ಮತ್ತೆ ಆದಷ್ಟು ನಿಧಾನವಾಗಿ ಅವ್ರಿಗೆ ನಂಬಿಕೆ ಬಂದ್ಮೇಲೆ ಆ 2 ಎಕರೆ ಅಥವಾ ಸ್ವಲ್ಪ ಜಮೀನು ಏನಿದೆ ಅದನ್ನು ಕೂಡ ಸಾವಯವವಾಗಿ ಕನ್ವರ್ಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಪ್ರೊಡಕ್ಷನ್ ಪರಿವರ್ತಿಸಲು ಸಾಧ್ಯವಾಗದಿದ್ದರೆ ಮತ್ತು ಅಜೈವಿಕ ಭಾಗಗಳ ಸ್ಪಷ್ಟವಾಗಿ ಮತ್ತು ನಿರಂತರವಾಗಿ ಪ್ರತ್ಯೇಕವಾಗಿರುತ್ತದೆ ಮತ್ತು ಖಚಿತಪಡಿಸಿಕೊಳ್ಬೇಕು. ಮತ್ತೆ ಅಲ್ಲಿ ನಾವ್ ಏನ್ ಆಕ್ಟಿವಿಟಿ
ಮಾಡ್ತಾ ಇದೀವಿ. ಇವಾಗ ಅಲ್ಲಿ ಉಳ್ತಾ ಇರ್ತಾರೆ, ತಗೊಬಂದು ಇಲ್ಲೂ ಉಳಕ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಬಹಳ ಡಿಫ್ರೆಂಟ್ ಆಗಿ ನೋಡ್ಬೇಕು. ಅಂದ್ರೆ ಕೆಲಸ ಮಾಡುವಾಗ ಇಲ್ಲಿನೇ ಸಪರೇಟ್ ಆಗಿ ಮಾಡ್ಬೇಕು. ಅದೇ ಮಷಿನರಿಗಳನ್ನ ಕ್ಲೀನ್ ಮಾಡದೆ ತಗೊಬಂದು ಇಲ್ಲಿ ಯೂಸ್ ಮಾಡುವಂಗಿಲ್ಲ. ಬೀಜಗಳು ಯಾವ್ದೋ ಕೆಮಿಕಲ್ ಬೀಜಗಳು ತಂದಿರ್ತಾರೆ, ತಗೊಬಂದು ಉಳಿದಿತ್ತು ಅಂತ ಸಾವಯವ ನೆಲಕ್ಕೂ ಹಾಕ್ಬಿಡೋದು, ಹಂಗ್ ಮಾಡಂಗಿಲ್ಲ. ಪ್ರತ್ಯೇಕ ಖಚಿತಪಡಿಸ್ಕೋಬೇಕು. ಅದು ನೀವು ಬೇರೆ ಬೇರೆ ಮಾಡ್ತಾ ಇದೀರಿ ಅಂತ ಹೇಳಿ ನೀವು ಖಚಿತಪಡಿಸ್ಕೋಬೇಕು. ನಿಮ್ಮ ರೈತರಿಗೆ ಅದ್ರದ ಇನ್ಫಾರ್ಮೇಶನ್ ನೀವು ಕೊಡ್ಬೇಕು ನಿಮ್ಮ ರೈತರಿಗೆ. ಮತ್ತು ಸಾವಯವ ಮತ್ತು ಅಜೈವಿಕವಾದಲ್ಲಿ ಒಂದು ಬೆಳೆ ಮತ್ತೆ ಅದನ್ನ ಹೇಳ್ದಂಗೆ ಏಕಕಾಲದಲ್ಲಿ ಉತ್ಪಾದನೆ ಮಾಡುವಂತಿಲ್ಲ. ಒಂದೇ ಟೈಮಲ್ಲಿ ಹಾರ್ವೆಸ್ಟಿಂಗ್ ಬರೋದು. ಅವಾಗ ಏನಾಗುತ್ತೆ, ಅದು ಟೆಂಡೆನ್ಸಿ, ಅದು ನಮ್ಮ ಎಲ್ರಿಗೂ ಅಭ್ಯಾಸ ಅಲ್ವಾ. ಯಾರಿಗೆ ಅಷ್ಟು ಪೇಷನ್ಸ್ ಇರುತ್ತೆ ರೈತರಿಗೆ, ಕಟಾವು ಮಾಡ್ತಾರೆ, ಲೇಬರ್ಸ್ ಗಳು ತಗೊಂಡೋಗಿ ಒಂದೇ ಗೋಡೌನಲ್ಲಿ ಹಾಕ್ತಾರೆ ಅಥವಾ ಒಂದೇ ಜಾಗದಲ್ಲಿ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಒಂದೇ ಸರಿ ಕಟಾವು ಬರುವಂಥದ್ದು, ಒಂದೇ ಸರಿ ಉತ್ಪಾದನೆಗಳನ್ನ ನಾವು ಮಾಡಬಾರ್ದು. ಬಟ್ ಇದು ಹೋಗ್ತಾ ಅವ್ರನ್ನ ಚೇಂಜ್ ಮಾಡಬೇಕು. ಹಾಗೆ ಇರೋದು ಸಾವಯವ ಕೃಷಿಯಲ್ಲಿ. ಫಸ್ಟ್ ನೀವು ರೈತರಿಗೆ ಹೇಳಿದ್ರೆ ಹೋಗಪ್ಪ ನಾನು ಮಾಡಲ್ಲ ಅಂದ್ಬಿಡ್ತಾರೆ. ಹಂಗಾಗಿ ನಿಧಾನಕ್ಕೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಸಿ, ಆಮೇಲೆ ಸ್ಪ್ಲಿಟ್ ಪ್ರೊಡಕ್ಷನ್ ಮಾಡ್ತಾ ಇದ್ರು ಕೂಡ ಹಿಂಗ್ ಮಾಡಪ್ಪ, ಅಲ್ಲಿ ಯೂಸ್ ಮಾಡಿದ್ರೆ ಇಲ್ಲಿ ಮಾಡಬೇಡ, ಮಷಿನರಿ ಏನೇ ಇದ್ರು ಅಲ್ಲಿ ಸ್ಪ್ರೇ ಮಾಡ್ತಾ ಇದ್ರೆ ಕ್ಲೋಸ್ ಮಾಡ್ಕೊಂಡು ಬಂಡ್ಗಳು, ನಾನು ಹೇಳ್ತೀನಿ ಬಫರ್ ಝೋನ್ಗಳು ಮೇಂಟೈನ್ ಮಾಡ್ಕೊಂಡೇ ಮಾಡಬೇಕು. ಮತ್ತೆ ಅಲ್ಲಿನ ಇಕ್ವಿಪ್ಮೆಂಟ್ಸ್ ತೊಳಿದೆ ಇಲ್ಲಿ ತಗೊಬಂದು ಯೂಸ್ ಮಾಡಂಗಿಲ್ಲ. ಮತ್ತೆ ಬೀಜಗಳಾಗಿರ್ಬೋದು, ಸಸ್ಯಗಳನ್ನಾಗಿರ್ಬೋದು ಟ್ರೀಟೆಡ್ ಏನು ತಗೊಬಂದು ಇಲ್ಲಿ ಹಾಕಂಗಿಲ್ಲ. ಇಲ್ಲಿನೇ ಬೇರೆ ತರ ಮಾಡ್ಬೇಕು. ಒಂದೇ ಸರಿ ಕಟಾವು ಮಾಡಂಗಿಲ್ಲ, ಬೇರೆ ಬೇರೆ ಟೈಮಲ್ಲಿ ಮಾಡಬೇಕು. ಇದನ್ನೆಲ್ಲ ನೀವು ನಿಮ್ಮ ರೈತರಿಗೆ ಹೇಳ್ಬೇಕಾಗಿದೆ. ಇದು ಫಸ್ಟ್ ಮೊದಲನೇ ಮಾನದಂಡನೆ. ಈಗ ಕೆಲವೊಂದು ಎಕ್ಸಾಂಪಲ್ಸ್ ನಿಮ್ಗೆ ಏನ್ ಹ್ಯಾಬಿಟೇಟ್ ಮ್ಯಾನೇಜ್ಮೆಂಟ್ ಅಂತ ಇದೆಲ್ಲ ನೋಡಿರ್ತೀರ ನೀವು. ಇದು ನಾವು ಮನುಷ್ಯರು ಮಾಡಿರುವಂತದ್ದಲ್ಲ. ಅದು ನ್ಯಾಚುರಲ್ ಆಗಿ ಕೆರೆ ಅಥವಾ ಒಂದು ಸಣ್ಣ ಕೊಳ, ಸಣ್ಣ ಪಾಂಡ್ ಇರುತ್ತೆ ಪಕ್ಕದಲ್ಲಿ, ನಮ್ಮ ತೋಟದ ಪಕ್ಕದಲ್ಲಿ ಈ ತರ ದೊಡ್ಡ ದೊಡ್ಡ ಮರಗಳಿರುವಂತದ್ದು. ಇದು ಅವಾಗ ನೆಟ್ಟಿರೋದಲ್ಲ, ಬಟ್ ತುಂಬಾ ವರ್ಷಗಳಿಂದ ಇರುವಂತದ್ದು. ಅದೇನು ಒಂದೇ ತರ ಇರೋದಿಲ್ಲ. ಒಂದೊಂದು ತೆಂಗಿರುತ್ತೆ, ಒಂದೊಂದು ಏನೇನೋ ಮರಗಳಿರುತ್ತೆ ಆ ತರ. ಮತ್ತೆ ಇಲ್ಲಿ ಕಾಫಿ ಎಸ್ಟೇಟ್ ಗಳಲ್ಲೂ ನೋಡಿರ್ತೀವಿ ನಾವು, ಹಿಂಗಿರುತ್ತೆ ಟೆರೆಸ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಅಲ್ಲೆಲ್ಲ ಹಿಂಗ್ ಹೊಡ್ಬಿಟ್ಟು ಪ್ಲೇನ್ ಮಾಡ್ಬಿಡಿ ಅಂತೀವ, ಇಲ್ಲ, ಹೇಗೆ ಇದೆ ಹಾಗೇನೆ ಅಗ್ರಿಕಲ್ಚರ್, ಹಾಗೇನೆ ನಾವು ಕೃಷಿ ಮಾಡ್ಕೊಂಡು ಹೋಗುವಂಥದ್ದು. ಇಲ್ಲೂ ಅಷ್ಟೇ ಎಷ್ಟು ದೊಡ್ಡ ದೊಡ್ಡ ಮರಗಳಿರುತ್ತೆ. ಇಲ್ಲೂ ಅಷ್ಟೇ ಬಂಡ್ಗಳು, ನಾನು ಏನ್ ಹೇಳಿದೆ ಕೆಲವೊಂದು ಕಡೆ ಆ ತರ ಬಂಡ್ಗಳಲ್ಲೇ ನಾವು ಡಿಸ್ಟರ್ಬ್ ಮಾಡದೆ ಅಗ್ರಿಕಲ್ಚರ್ ಮಾಡ್ಕೊಂಡು ಹೋಗುವಂಥದ್ದು. ಈ ತರ ಕೆಲವೊಂದು ಸಣ್ಣ ಪುಟ್ಟ ನೀರಿನ ಇದಿರುತ್ತೆ, ಅದನ್ನು ಕೂಡ ಡಿಸ್ಟರ್ಬ್ ಮಾಡದೆ ನಾವು ಕೃಷಿ ಮಾಡುವಂಥದ್ದು. ನೆಕ್ಸ್ಟ್ ಬಂದು ವೈವಿಧ್ಯ ನಿರ್ವಹಣೆ, ಡೈವರ್ಸಿಟಿ. ಯಾರೋ ಹೇಳಿದ್ರು ಅವಾಗ್ಲೇ ಈ ತರ ಪ್ರಾಬ್ಲಮ್ ಆಗ್ತಿದೆ ಮೇಡಮ್, ಜೇನು ಇಲ್ಲ, ಹನಿ ಇಲ್ಲ ಅಂತೇಳಿ. ಅದೆಲ್ಲ ಇದು ವೈವಿಧ್ಯತೆ ಅಂದ್ರೆ ಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ಇದು ಸಾವಯವ ಕೃಷಿ ವ್ಯವಸ್ಥೆಗಳು ಏಕ ಬೆಳೆಯನ್ನು ತಪ್ಪಿಸಬೇಕು ಮತ್ತು ನಿರಂತರವಾಗಿ ಬದಲಾಗುತ್ತಿರುವ ಕೃಷಿ ವೈವಿಧ್ಯತೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಅವಾಗ ನಾನು ಹೇಳಿದೆ ಮೊನೋಕ್ರಾಪಿಂಗ್ ಮಾಡಂಗಿಲ್ಲ, ಏಕ ಬೆಳೆಯನ್ನು ತಪ್ಪಿಸಬೇಕು. ಸಿಂಗಲ್ ಕ್ರಾಪ್ಸ್ ಏನಿರುತ್ತೆ, ಒಂದೇ ತರ ಬೆಳೆಗಳನ್ನ ಬೆಳೆಯೋದು, ಅದನ್ನ ತಪ್ಪಿಸಬೇಕು. ಮತ್ತು ವೈವಿಧ್ಯ ಮಧ್ಯೆ ಡೈವರ್ಸಿಫಿಕೇಶನ್ ನಾವು ಅಡಾಪ್ಟ್ ಮಾಡ್ಕೋಬೇಕು. ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಕೀಟಗಳ, ರೋಗಗಳ ಮತ್ತು ಕಳೆಗಳನ್ನು ಒತ್ತಡವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ವೈವಿಧ್ಯತೆ ಡೈವರ್ಸಿಟಿಯನ್ನ ಫಾಲೋ ಮಾಡಬೇಕು. ಹೇಗೆ ಡೈವರ್ಸಿಟಿ ಫಾಲೋ ಮಾಡ್ತೀರಿ? ಇವನ್ನೆಲ್ಲ ಕಾಪಾಡಕ್ಕೆ ಫಲವತ್ತತೆ ಕಾಪಾಡಬೇಕು, ಕೀಟಗಳನ್ನ ಕಂಟ್ರೋಲ್ ಮಾಡಬೇಕು, ರೋಗಗಳನ್ನ ಕಂಟ್ರೋಲ್ ಮಾಡಬೇಕು, ಕಳೆಗಳನ್ನ ಕಂಟ್ರೋಲ್ ಮಾಡಬೇಕು. ಡೈವರ್ಸಿಟಿ ಅಂದ್ರೆ ಏನು? ತುಂಬಾ ಮೆಥಡ್ಗಳನ್ನ ಯೂಸ್ ಮಾಡುವಂಥದ್ದು. ನಾನು ಅವಾಗ ಹೇಳಿದೆ, ಬಯಾಲಜಿಕಲ್ ಮೆಥಡ್, ಕೆಮಿಕಲ್ ಮೆಥಡ್, ಮೆಕ್ಯಾನಿಕಲ್ ಮೆಥಡ್, ಹುಳಗಳನ್ನ ಯೂಸ್ ಮಾಡುವಂಥದ್ದು. ಇನ್ನೊಂಥರ ನೈಸರ್ಗಿಕವಾಗಿ ಹೆಲ್ಪ್ ಮಾಡುವಂತ ಹುಳಗಳನ್ನ ಯೂಸ್ ಮಾಡ್ಬೋದು, ಅಥವಾ ಟ್ರ್ಯಾಪ್ಗಳನ್ನ ಯೂಸ್ ಮಾಡ್ಬೋದು, ಅಥವಾ ಇನ್ನೊಂದು ಗಿಡಗಳು ಮಾರಿಗೋದ್ರೆ ಚೆಂಡು ಹೂವ ಬೆಳಿಬೋದು, ಅಥವಾ ಸಾಮಂತಿಗೆ ಬೆಳಿಬೋದು. ಈ ತರ ಮೆಕ್ಯಾನಿಕಲ್, ಕೆಮಿಕಲ್ ವೇಸ್ ಅಲ್ಲಿ ನಾವು ಕಂಟ್ರೋಲ್ ಮಾಡೋದು. ಅದನ್ನೆಲ್ಲ ವೈವಿಧ್ಯಮಯ ಅಂತ ಅಂತೀವಿ. ಡೈವರ್ಸಿಫೈಡ್, ತುಂಬಾ ಮೆಥಡ್ಸ್ ಗಳನ್ನ ಯೂಸ್ ಮಾಡಿ ಕಂಟ್ರೋಲ್ ಮಾಡಬೇಕು. ಯಾವತ್ತು ಒಂದೇ ಮೆಥಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಅಷ್ಟು ಕಂಟ್ರೋಲ್ ಸಿಗಲ್ಲ. ಬಟ್ ನಾವು ಮಲ್ಟಿಪಲ್ ಅಂದ್ರೆ ತುಂಬಾ ತರಹದ ಮೆಥಡ್ಗಳನ್ನ ಯೂಸ್ ಮಾಡಿದಾಗ ನಮಗೆ ಕಂಟ್ರೋಲ್ ಸಿಗುತ್ತೆ. ಮಣ್ಣಿನ ಸಾವಯವ ಪದಾರ್ಥ, ಮಣ್ಣಿನ ಫಲವತ್ತತೆ, ಸೂಕ್ಷ್ಮಾಣು ಜೀವಿ ಚಟುವಟಿಕೆ ಮತ್ತು ಸಾಮಾನ್ಯ ಮಣ್ಣಿನ ಆರೋಗ್ಯವನ್ನು ಕಾಪಾಡಲು, ಇದರಲ್ಲೂ ಕೂಡ ಮಣ್ಣಿನ ಫಲವತ್ತತೆ ಕಾಪಾಡಕ್ಕೆ ಮತ್ತು ಆರೋಗ್ಯ, ಸೂಕ್ಷ್ಮ ಜೀವಿಗಳನ್ನ ಕಾಪಾಡಕ್ಕೆ ಇದರಲ್ಲೂ ಕೂಡ ನಾವು ವೈವಿಧ್ಯತೆಯನ್ನು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ.
ಡೈವರ್ಸಿಫಿಕೇಶನ್ ಅನ್ನು ಅಡಾಪ್ಟ್ ಮಾಡ್ಕೋಬೇಕು. ಅಂದ್ರೆ ಏನು, ಆನ್ ಫಾರ್ಮ್ ಇನ್ಪುಟ್ಸ್ ಯೂಸ್ ಮಾಡೋದು, ಅಥವಾ ಮಣ್ಣಿನ ಇದು ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು, ವರ್ಮಿ ಕಂಪೋಸ್ಟ್ ಯೂಸ್ ಮಾಡ್ಕೊಳ್ಳೋದು, ಫಾರ್ಮ್ ಯಾರ್ಡ್ ಮೆನ್ಯೂರ್ ಯೂಸ್ ಮಾಡ್ಕೊಳ್ಳೋದು. ನೋಡಿ, ಒಂದೊಂದ್ಸರಿ ವರ್ಮಿ ಕಂಪೋಸ್ಟ್ ಅಲ್ಲಿ ಸಿಗುವಂತ ನ್ಯೂಟ್ರಿಯೆಂಟ್ಸ್ ಸಾಕಾಗತ್ತಾ? ನೀವು ಸಾಕಾಗತ್ತೆ ಅಂತ ಹೇಳ್ಬೋದು, ಬಟ್ ಅದು ಸಾಕಾಗಲ್ಲ. ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ ಭೂಮಿಗೆ. ಹಂಗಾಗಿ ಬೇರೆ ಬೇರೆ ತರಹದ ಮುಖಾಂತರ ನಾವು ಮಲ್ಟಿಪಲ್ ಮೆಥಡ್ಸ್, ಅಂದ್ರೆ ತುಂಬಾ ತರಹದ ಮೆಥಡ್ಗಳನ್ನ ಯೂಸ್ ಮಾಡಿ ನಾವು ಇದನ್ನ ಅಚೀವ್ ಮಾಡ್ಬೇಕಾಗುತ್ತೆ. ಮಣ್ಣಿನ ಫಲವತ್ತತೆ ಇರಬಹುದು, ಆರೋಗ್ಯ ಇರಬಹುದು, ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗಳಾಗಿರ್ಬೋದು, ಇದನ್ನೆಲ್ಲ ನಾವು ಕಾಪಾಡಬೇಕಾಗುತ್ತೆ. ನಿಮ್ಮ ಪ್ರಕಾರ ಯಾವ ಮೆಥಡ್ಸ್ ಯೂಸ್ ಮಾಡಬಹುದು ಮಣ್ಣಿನ ಫಲವತ್ತತೆಗಾಗಿ? ಮಣ್ಣಿನ ಫಲವತ್ತತೆ ನಾನು ಹೇಳಿದೆ, ಕ್ರಾಪ್ ರೊಟೇಷನ್ ಯೂಸ್ ಮಾಡಿ, ಆಮೇಲೆ ಮಲ್ಚಿಂಗ್ ಯೂಸ್ ಮಾಡಿ, ನೀರು ತೇವಾಂಶ ಹಾನಿ ಆಗದಿರೋ ತರ, ಆಮೇಲೆ ತ್ಯಾಜ್ಯಗಳು ಯೂಸ್ ಮಾಡಿ, ತೋಟದಲ್ಲಿ ಸಿಗುವಂತ ತ್ಯಾಜ್ಯಗಳು ಯೂಸ್ ಮಾಡಿ ಅದನ್ನ ಕಂಪೋಸ್ಟಿಂಗ್ ಮಾಡಿ, ಮತ್ತೆ ಡಿಫ್ರೆಂಟ್ ಮೆನ್ಯೂರ್ಗಳನ್ನ ಯೂಸ್ ಮಾಡಿ, ಎಲೆ ಗೊಬ್ಬರಗಳನ್ನ ಯೂಸ್ ಮಾಡಿ, ಮತ್ತೆ ಕ್ರಾಪ್ ರೊಟೇಷನ್ ವಿತ್ ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸ್ ಯೂಸ್ ಮಾಡಿ. ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸ್ ಅಂದ್ರೆ ಏನು? ಹಸಿರೆಲೆ ಗೊಬ್ಬರಗಳು, ಲೆಗ್ಯೂಮ್ ಕ್ರಾಪ್ಸ್, ಕಾಳು ಬೆಳೆಗಳನ್ನ ಯೂಸ್ ಮಾಡೋದು. ಅದರ ಮಲ್ಟಿಪಲ್ ವೇಸ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಒಂದೇ ತರ ಬೆಳೆಯೋದಲ್ಲ, ಒಂದೇ ತರ ಮಾಡೋದಲ್ಲ. ಮೇಡಮ್ ನಾನು ಜೀವಾಮೃತನೇ ಹಾಕ್ಬಿಡ್ತೀನಿ ಮೇಡಮ್ ಎಲ್ಲದಕ್ಕೂ, ಇಲ್ಲ, ಒಂದೇ ಮೆಥಡ್ ವರ್ಕ್ ಆಗಲ್ಲ. ನಾವು ತುಂಬಾ ಮೆಥಡ್ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಅದನ್ನೇ ಈ ಸ್ಟ್ಯಾಂಡರ್ಡ್ ಹೇಳೋದು. ಇಲ್ಲಿ ಹೇಳಿದ್ರು ನೋಡಿ, ಕ್ರಾಪ್ ರೊಟೇಷನ್, ಡೈವರ್ಸಿಫಿಕೇಶನ್ ಯೂಸ್ ಮಾಡಿ, ಒಂದೇ ಬೆಳೆ ಬೆಳಿಬೇಡಿ, ತುಂಬಾ ಬೆಳೆಗಳನ್ನ ಬೆಳೀರಿ. ಅವಾಗ ನಾವು ಕೀಟ ಕಂಟ್ರೋಲ್ ಮಾಡ್ಬೋದು, ರೋಗ ಕಂಟ್ರೋಲ್ ಮಾಡ್ಬೋದು, ಹೌದಾನೆ. ಆಮೇಲೆ ಇಂಟರ್ ಕ್ರಾಪಿಂಗ್ ಏನು? ಒಂದು ಬೆಳೆ ಮಧ್ಯದಲ್ಲಿ ಇನ್ನೊಂದು ಬೆಳೆ ಬೆಳೆಯುವಂಥದ್ದು. ಆಮೇಲೆ ಕ್ರಾಪ್ ರೊಟೇಷನ್, ಒಂದು ಬೆಳೆ ಆದ್ಮೇಲೆ ಇನ್ನೊಂದು ಬೆಳೆ ಬೆಳೆಯೋದು. ಮೊನೋಕ್ರಾಪಿಂಗ್, ಒಂದೇ ಬೆಳೆ ಬೆಳಿಬಾರ್ದು. ಆಮೇಲೆ ಕ್ರಾಪ್ ಕವರ್ ಕ್ರಾಪಿಂಗ್ ಅಂದ್ರೆ ಏನು? ಯಾಕೆ ಯೂಸ್ ಮಾಡ್ತೀವಿ ಕವರ್ ಕ್ರಾಪಿಂಗು? ಸೂರ್ಯನ ಕಿರಣಗಳು ನೇರವಾಗಿ ಇರೋದಕ್ಕೆ. ಹೌದು, ಅವಾಗ ಏನಾಗುತ್ತೆ ಬಂದಿಲ್ಲ ಅಂದ್ರೆ? ಭೂಮಿಗೆ ನೀರಿನ ಅಂಶ ಎಲ್ಲ ಸ್ವಲ್ಪ ಭೂಮಿ ಇಟ್ಕೊಂಡಿರುತ್ತೆ. ಓಕೆ, ಇನ್ನೊಂದು ಪಾಯಿಂಟ್ ಏನಿರ್ಬೋದು? ಇನ್ನೊಂದು ನೀವು ಹೇಳಿದ್ ಕರೆಕ್ಟ್. ಏನ್ ಗೊತ್ತಾ, ತೇವಾಂಶ ನಾವು ಕಾಪಾಡ್ಕೋಬಹುದು. ಯಾಕೆಂದ್ರೆ ಸಾವಯವ ಕೃಷಿಯಲ್ಲಿ ನಾವು ಹೆಚ್ಚಿನ ನೀರು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತೀವಿ. ನೀರಿನ ವೇಸ್ಟೇಜ್ ಮಾಡಬಾರ್ದು, ನೀರ್ ಲಾಸ್ ಮಾಡಬಾರ್ದು ಅಂತ. ಹಂಗಾಗಿ ಕವರ್ ಕ್ರಾಪ್ ಮಾಡೋದ್ರಿಂದ ಒಂದು ನೀರಿನ ತೇವಾಂಶವನ್ನು ಹಾವಿ ಆಗದೆ ಇರೋ ತರ ನೋಡ್ಕೋಬಹುದು. ಇನ್ನೊಂದು ಕಳೆ ಕಂಟ್ರೋಲ್ ಮಾಡೋದು. ಯಾವ್ದು ಸೂರ್ಯನ ಬೆಳಕು ಬಂದಿಲ್ಲ ಅಂತಂದ್ರೆ ಇದೇ ಬೆಳೆ ಕವರ್ ಮಾಡ್ಕೊಬಿಟ್ಟಿದ್ರೆ ಕೆಳಗಡೆ ಕಳೆಗಳೇ ಬರೋದಿಲ್ಲ, ಕಳೆ ನಿಯಂತ್ರಣ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ಬಂದು ಗ್ರೇಸಿಂಗ್, ಅಂದ್ರೆ ರೊಟೇಷನಲ್ ಗ್ರೇಸಿಂಗ್. ನಿಮ್ಮ ಹಸುಗಳನ್ನ ಗ್ರೇಸ್ ಮಾಡಕ್ಕೆ, ಅಂದ್ರೆ ತಿನ್ನಕ್ಕೆ ಬಿಡುವಂಥದ್ದು. ಆತರ ಮುಖಾಂತರ ಕಳೆ ಕಂಟ್ರೋಲ್ ಮಾಡುವಂಥದ್ದು. ಅದು ಅಲ್ಲೇ ಗೊಬ್ಬರ ಹಾಕೋದ್ರಿಂದ ತುಂಬಾ ಮೆಥಡ್ಸ್ ಅಲ್ಲಿ ನಾವು ವೈವಿಧ್ಯ ನಿರ್ವಹಣೆ ಮಾಡಬಹುದು. ವೈವಿಧ್ಯತೆ ಮಾಡಿ ಅಂತ ಹೇಳಿದ್ವಿ, ಹೇಗೆ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ನೀವು ಕೇಳಿದ್ರಿ ಹೇಗೆ ಮಾಡಬೇಕು ಮೇಡಮ್ ವೈವಿಧ್ಯತೆ ಅಂದ್ರೆ? ಮಿಶ್ರ ಬೆಳೆ ಇಲ್ಲಿ ಹಾಕಿದ್ದೀನಿ ನೋಡಿ ಪಿಕ್ಚರ್. ಎಷ್ಟು ತರ ಬೆಳೆದಿದ್ದಾರೆ ಇವರು? ಮೇಸ್ ಅಂದ್ರೆ ಜೋಳ, ಮಾರಿಗೋಲ್ಡ್ ಅಂದ್ರೆ ಚೆಂಡು ಹೂವು, ಪಲ್ಸಸ್ ಅಂದ್ರೆ ದ್ವಿದಳ ಧಾನ್ಯಗಳು, ಅಲ್ಲಿ ಬಂಡ್ಗಳು ಬಿಟ್ಕೊಂಡಿದ್ದಾರೆ ಓಡಾಡಕ್ಕೆ. ಈ ಕಡೆ ಗ್ರೀನ್ಸ್ ಅಂದ್ರೆ ಸೊಪ್ಪು ಬೆಳೆದಿದ್ದಾರೆ. ಹಂಗಾಗಿ ಈ ತರ ಮಲ್ಟಿಪಲ್ ಮಿಶ್ರ ಬೆಳೆಗಳನ್ನ ಬೆಳೆಯುವಂಥದ್ದು. ಅಂತರ ಬೆಳೆ ಬೆಳೆಯುವಂಥದ್ದು ಮತ್ತು ಬೆಳೆ ಸರದಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದು ಮುಖಾಂತರ ವೈವಿಧ್ಯತೆ ಸಾಧಿಸಬಹುದು ನಾವು. ಓಕೆನಾ? ಮತ್ತು ಕವರ್ ಬೆಳೆಗಳು, ಕ್ಯಾಶ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಮತ್ತು ಇವುಗಳನ್ನು ನಾವೀಗ ಮಿಶ್ರ ಬೆಳೆಗಳಿದ್ದಾವ, ಅದು ನಾವು ಬದುಗಳಲ್ಲಿ ಬೆಳೆಸ್ಕೋಬಹುದು, ಇಲ್ಲ ತೋಟದ ಅಂಚಿನಲ್ಲಿ ಹಿಂಗೆ ಬೆಳೆಸ್ಕೋಬಹುದು. ಯಾಕಂದ್ರೆ ಮಧ್ಯದಲ್ಲಿ ಬೆಳೆದ್ರೆ ಈ ಇಷ್ಟೇ ಸ್ವಲ್ಪ ಪ್ರಮಾಣದ ಬೆಳೆಗಳಿಂದ ಅವರಿಗೆ ಕಷ್ಟ ಆಗುತ್ತೆ. ಇಲ್ಲ ಅಂದ್ರೆ ಇದು ಒಂದು ಪಿಕ್ಚರ್ ಅಷ್ಟೇ ಇವ್ರೆ. ನೀವು ಅಂದ್ರೆ ಇಷ್ಟೊಂದು ಕ್ರಾಪ್ ಬೆಳೀರಿ ಅಂತ ಹೇಳ್ತಿಲ್ಲ ನಾವು, ಬಟ್ ತುಂಬಾ ಬೆಳೆಗಳನ್ನ ಬೆಳೀರಿ. ಇವಾಗ ಜೋಳ ಹಾಕೊಂಡಿರ್ತಾರೆ, ಜೋಳ ಮಧ್ಯದಲ್ಲಿ ಏನೋ ಒಂದು ಬೆಳೆ ಹಾಕೊಂಡಿರ್ತಾರೆ, ಆತರ ಹೇಳ್ತಾರೆ. ಅಂದ್ರೆ ಇದು ಇಷ್ಟೇ ಜಾಗದಲ್ಲಿ ಅಷ್ಟು ಹಾಕೊಳ್ಳಿ ಅಂತ ನಾವ್ ಹೇಳ್ತಾ ಇಲ್ಲ, ಬಟ್ ಮಿಶ್ರ ಬೆಳೆಗಳು ತುಂಬಾ ಬೆಳೆಗಳನ್ನ ಹಾಕೊಳ್ಳಿ. ಈಗ ಟೊಮೆಟೊ ಹಾಕಿರ್ತಾರೆ, ಟೊಮೆಟೊ ಮಧ್ಯದಲ್ಲಿ ಇನ್ನೊಂದೇನೋ ಬೆಳೆ ಹಾಕೊಳ್ಳುವಂಥದ್ದು. ಆತರ ಒಂದು ಹೆಚ್ಚಿನ ಇಳುವರಿ, ಬೇರೆ ಬೇರೆ ಇಳುವರಿ ಬರುತ್ತೆ. ಆಮೇಲೆ ಕ್ರಾಪ್ ಲಾಸ್ ಆಗ್ತಿರೋ ತರ ತಡೆಯುತ್ತೆ. ಒಂದರಿಂದ ಆದಾಯ ಬರಲಿ, ಇನ್ನೊಂದು ಆದಾಯ ಬರುತ್ತೆ, ಇನ್ನೊಂದು ಪೆಸ್ಟ್ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇವೆಲ್ಲ ವೈವಿಧ್ಯತೆ ಅಷ್ಟೇ, ವೈವಿಧ್ಯ ನಿರ್ವಹಣೆ ಅಷ್ಟೇ. ಮತ್ತು ಬಹು ಪದರದ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಬಹುದು. ಮತ್ತು 2-3 ವರ್ಷಕ್ಕೊಮ್ಮೆ ಹಸಿರು ಗೊಬ್ಬರ ಬೆಳೆಗಳನ್ನ ಬೆಳಿಬೇಕಾಗುತ್ತೆ.
ಹಸಿರೆಲೆ ಗೊಬ್ಬರ ಬೆಳೆದು ಆಮೇಲೆ ಹೂವಾಗಕ್ಕಿಂತ ಮುಂಚೆ ಅದನ್ನ ನೆಲಕ್ಕೆ ಇದ್ ಮಾಡಿಸುವಂಥದ್ದು, ನೇಗಿಲು ಓಡಿಸುವಂಥದ್ದು. ಅವಾಗ ಕೂಡ ನಮ್ಮ ಫಲವತ್ತತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಮತ್ತೆ ದ್ವಿದಳ ಧಾನ್ಯಗಳು ಅಥವಾ ಆಳವಾದ ಬೇರೂರಿನ ಸಸ್ಯಗಳನ್ನು ಬೆಳೆಯುವಂಥದ್ದು. ದ್ವಿದಳ ಧಾನ್ಯ ಏನ್ ಬೆಳಿತೀವಿ ನಾವು, ಏನ್ ಬೆಳಿಬೇಕು ನಿಮ್ಮ ರೈತರು? ಯಾಕೆ ಹೇಳ್ತೀರಿ ನೀವು ದ್ವಿದಳ ಧಾನ್ಯಗಳು ಬೆಳೀರಿ ಅಂತ ಯಾಕೆ ಹೇಳ್ತೀರಿ? ಕಾಳುಗಳು. ಈಗ ಅದು ಎಣ್ಣೆ ಅಂಶ ಎಲ್ಲ ಇರ್ತದೆ ಕೆಲವೊಂದು ದ್ವಿದಳ ಧಾನ್ಯ ಪದಾರ್ಥಗಳಲ್ಲಿ. ಆಮೇಲೆ ಇದು ಹೆಸರು ಕಾಳು, ಕೊಬ್ಬರಿ, ಬೇರೆ ಬೇರೆ ಬೆಳೆಗಳು, ಕೆಲವೊಂದು ಬೀಜಗಳು ಗಟ್ಟಿಮುಟ್ಟಾಗಿರ್ತವೆ, ಜಮೀನೆಲ್ಲ ಸೌಕಳಿ ಆಗೋದಿಲ್ಲ. ಆದ್ರಿಂದ ಮತ್ತೆ ಅದು ಮೇನ್ ರೀಸನ್ ಏನು ಗೊತ್ತಾ, ದ್ವಿದಳ ಧಾನ್ಯ ಬೆಳೀರಿ ಅಂತ ಹೇಳಿದ್ದು ನೈಟ್ರೋಜನ್ ಫಿಕ್ಸೇಷನ್. ನಾನು ಅವಾಗ ಹೇಳಿದೆ, ಒಂದು ಮಾರ್ಕರ್ ಏನಾದ್ರು ಇದೆಯಾ? ಈ ದ್ವಿದಳ ಧಾನ್ಯದಲ್ಲಿ ಏನಾಗುತ್ತೆ, ಈ ಬೇರ್ಗಳಿರುತ್ತಲ್ಲ, ಈ ಬೇರ್ಗಳಲ್ಲಿ ಅಸಿಟೋಬ್ಯಾಕ್ಟರ್ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಮಣ್ಣಲ್ಲಿ. ಈ ಬೇರ್ಗಳಲ್ಲಿ ಇರುತ್ತದೆ, ಅದು ದ್ವಿದಳ ಧಾನ್ಯಗಳ ಬೇರ್ಗಳಲ್ಲಿ ಮಾತ್ರ ಇರುತ್ತದೆ. ಯಾಕಂದ್ರೆ ಅದು ಸಿಂಬಯೋಸಿಸ್ ಅಂತ ಒಂದು ಪ್ರಾಸೆಸ್ ಇದೆ, ಅಂದ್ರೆ ಗಿವ್ ಅಂಡ್ ಟೇಕ್. ನೀವು ನನಗೇನೋ ಕೊಡಿ, ನಾನು ನಿಮ್ಗೇನೋ ಕೊಡ್ತೀನಿ. ಆತರ ಈ ಅಸಿಟೋಬ್ಯಾಕ್ಟರ್ಗೆ ಈ ಗಿಡದಿಂದ ಆಹಾರ ಸಿಗುತ್ತೆ. ಆ ಗಿಡಕ್ಕೆ ಏನ್ ಸಿಗುತ್ತೆ? ಈ ಅಸಿಟೋಬ್ಯಾಕ್ಟರ್ ಅಂತ ಏನ್ ಹೇಳ್ತೀವಲ್ಲ, ಈ ಅಸಿಟೋಬ್ಯಾಕ್ಟರ್ ಅನ್ನೋ ಜೀವಿ ಏನಿರುತ್ತಲ್ವಾ, ಇದ್ರಿಂದ ಗಿಡಕ್ಕೆ ಏನ್ ಸಿಗುತ್ತೆ? ನೈಟ್ರೋಜನ್ ಫಿಕ್ಸೇಷನ್. ನೈಟ್ರೋಜನ್ ಫಿಕ್ಸೇಷನ್ ಇದಕ್ಕೆ ಆ ಕೆಪಾಸಿಟಿ ಇರುತ್ತೆ. ಈ ಅಟ್ಮಾಸ್ಫಿಯರ್, ನಮ್ಮ ಪರಿಸರದಲ್ಲಿ ಏನಿದೆ ಅದನ್ನ ಎಳೆದು ಅದು ಫಿಕ್ಸ್ ಮಾಡ್ಬೋದು. ಈ ಭೂಮಿಗೆ ನೈಟ್ರೋಜನ್ ಕೊಡ್ಬೋದು. ಅದನ್ನ ಸಿಂಬಯೋಸಿಸ್ ಅಂತ ಹೇಳ್ತೀವಿ. ನಮ್ಗೆ ಹಳೆ ಕಾಲದಲ್ಲಿ ಇತ್ತಲ್ಲ ಬಾಟರ್ ಸಿಸ್ಟಮ್, ನಾನ್ ಬೇಳೆ ಕೊಡ್ತೀನಿ, ನೀನು ಮುತ್ತು ಕೊಡು, ಅಥವಾ ಚಿನ್ನ ಕೊಡು, ಬೆಳ್ಳಿ ಕೊಡು, ಅದನ್ನ ಬಾಟರ್ ಸಿಸ್ಟಮ್ ಅಂತ ಹೇಳ್ತೀವಿ. ಗಿವ್ ಅಂಡ್ ಟೇಕ್. ನೀನ್ ನನಗೇನೋ ಕೊಡು, ನಾನು ನಿನ್ಗೆ. ಅದೇ ಸಿಸ್ಟಮ್ ಅಲ್ಲಿ ಇದು ಇವಾಗೂ ಕೂಡ ವರ್ಕ್ ಮಾಡ್ತವೆ. ಇದು ದ್ವಿದಳ ಧಾನ್ಯಗಳು. ಅದರ ಬೇರ್ಗಳಲ್ಲಿ ಏನಿರುತ್ತೆ? ಅಸಿಟೋಬ್ಯಾಕ್ಟರ್ ಅನ್ನೋ ಒಂದು ಜೀವಿ ಇರುತ್ತೆ. ಅಸಿಟೋಬ್ಯಾಕ್ಟರ್ ಇದು ಈ ಗಿಡಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಏನ್ ಫಿಕ್ಸ್ ಮಾಡುತ್ತೆ? ಇದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ನಮ್ಮ ಪರಿಸರದಲ್ಲಿ ಏನು ನೈಟ್ರೋಜನ್ ಇದೆ ಅದನ್ನ ಎಳೆದು ಅದು ಗಿಡಕ್ಕೆ ಕೊಡಬಹುದು. ಅವಾಗ ಗಿಡ ಹೆಚ್ಚಿನ ಇಳುವರಿ ಬರುತ್ತೆ. ಅದಕ್ಕೆ ಹೈಯರ್ ಈಲ್ಡ್, ಇಳುವರಿ ಜಾಸ್ತಿ ಬರುತ್ತೆ. ಗಿಡ ಅಸಿಟೋಬ್ಯಾಕ್ಟರ್ ಏನ್ ಕೊಡುತ್ತೆ? ಅದಕ್ಕೆ ಬದುಕಕ್ಕೆ ಆಹಾರ ಕೊಡುತ್ತೆ. ಗಿಡದಿಂದ ಆಹಾರ ತಗೊಂಡು ಅದು ಜೀವ ಮಾಡುತ್ತೆ. ಅದನ್ನ ಸಿಂಬಯೋಸಿಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಹಂಗಾಗಿ ನಿಮ್ಮ ರೈತರ ಫೀಲ್ಡ್ ಅಲ್ಲಿ ದ್ವಿದಳ ಧಾನ್ಯಗಳನ್ನ ಬೆಳಿಬೇಕಾಗುತ್ತೆ. ನೆಕ್ಸ್ಟ್ ಆಳವಾದ ಬೇರೂರಿನ ಸಸ್ಯಗಳು. ಯಾಕೆ ಆಳವಾದ ಬೇರುಗಳು ಯಾಕಿರ್ಬೇಕು? ಅವು ದ್ವಿದಳ ಧಾನ್ಯದಲ್ಲೇ ಜಾಸ್ತಿ ಆಳವಾದ ಬೇರು ಇರುತ್ತೆ. ಯಾಕೆ ಅಂತ ಗಿಡಗಳನ್ನ ಯಾಕೆ ಬೆಳಿಬೇಕು, ಅಂತ ಬೆಳೆಗಳನ್ನ ಯಾಕೆ ಬೆಳಿಬೇಕು ನಾವು? ಯಾಕೆ ಅಂತಂದ್ರೆ ನೀರನ್ನ ಎಳೆದು ಹಿಡಿದಿಡ್ಕೊಳ್ಳುವಂತ ಶಕ್ತಿ ಬೇರುಗಳಿಗಿರುತ್ತೆ. ಈ ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಆಳವಾದ ಬೇರುಗಳಿಗೆ ಆ ಶಕ್ತಿ ಇರುತ್ತೆ, ನೀರು ಎಳೆದು ಇಟ್ಕೊಳ್ಳುವಂಥದ್ದು ಶಕ್ತಿ ಇರುತ್ತೆ. ಹಂಗಾಗಿ ಅಂತ ಬೆಳೆಗಳನ್ನ ನಾವು ಬೆಳಿಬೇಕಾಗುತ್ತೆ. ಹಸಿರು ಗೊಬ್ಬರಗಳು ಆಗಾಗ್ಗೆ ಬಳಕೆ ಮಾಡುವಂಥದ್ದು, ಯೋಜಿತ ತಿರುವಿಕೆ ಕ್ರಾಪ್ ರೊಟೇಷನ್ ಮಾಡುವಂಥದ್ದು, ಮತ್ತೆ ಸಾವಯವ ಗೊಬ್ಬರಗಳ ಬಳಕೆ ಮಾಡುವಂಥದ್ದು. ಇವೆಲ್ಲದರ ಬಳಕೆ ಮಾಡಿ ನಾವು ವೈವಿಧ್ಯ ನಿರ್ವಹಣೆ ಮಾಡಬೇಕಾಗುತ್ತೆ. ಥರ್ಡ್ ಪಾಯಿಂಟ್ ಏನು ನಮ್ಮ ಮಾನದಂಡಗಳಲ್ಲಿ? ಮೂರನೇ ಪಾಯಿಂಟ್ ಏನು ಅಂತಂದ್ರೆ ಜಾನುವಾರುಗಳ ಏಕೀಕರಣ, ಅಂದ್ರೆ ಲೈಫ್ ಸ್ಟಾಕ್ ಇಂಟಿಗ್ರೇಷನ್. ನಾನು ಅವಾಗ ಹೇಳಿದೆ, ನಿಮ್ಮ ರೈತರು ನಿಮ್ಮ ಫ್ಯೂಚರ್ ಅಲ್ಲಿ ನೀವು ಟ್ರೈನಿಂಗ್ ಮಾಡಕ್ ಹೋದಾಗ ನಿಮ್ ಫೀಲ್ಡ್ ಅಲ್ಲಿ ರೈತರ ಹತ್ರ ಹಸುಗಳು ಎಷ್ಟೊಂದು ಜನ ಹತ್ರ ಇರುತ್ತೆ, ಬಟ್ ಇಲ್ಲ ಅಂತಂದ್ರು ಅವ್ರ ಹತ್ರ ತಗೊಳಕ್ ಹೇಳ್ಬೇಕು. ಯಾಕೆ ಗೊತ್ತಾ? ಈ ಸಾವಯವ ಕೃಷಿ ಅವಲಂಬನೆ ಆಗಿರೋದೇ ನಾವು ಮೆನ್ಯೂರ್ಗಳಿಂದ. ಆ ಮೆನ್ಯೂರ್ಗಳು ಅಥವಾ ಫಾರ್ಮ್ ಇನ್ಪುಟ್ ರೆಡಿ ಮಾಡ್ಕೊಳಕ್ಕೆ ನಿಮ್ಗೆ ಗೋಮೂತ್ರ ಅಥವಾ ಹಸುವಿನ ಸಗಣಿ ಅವಶ್ಯಕತೆ ತುಂಬಾ ಬರುತ್ತೆ. ಅದು ಇವಾಗ ಏನಾಗುತ್ತೆ, ಕಮರ್ಷಿಯಲ್ ಆಗೋಗಿದೆ. ಹಳ್ಳಿಗಳಲ್ಲೂ ಯಾರು ಫ್ರೀಯಾಗಿ ಕೊಡಲ್ವಂತೆ. ನಮ್ಗೆ ಯಾವ ರೈತರ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು, ಮೇಡಮ್ ಇಲ್ಲೂ ಫ್ರೀಯಾಗಿ ಕೊಡಲ್ಲ ಮೇಡಮ್. ಸಿಟಿಲಂತೂ ML ಪ್ರಕಾರ ತಗೋತಾ ಇದ್ದಾರೆ ದುಡ್ಡಿಗೆ. ಮನೆ ಹಿಂಗೆ ಎಸಿಬೇಕಲ್ಲ, ಗಂಜಲ ಎಸಿಬೇಕಲ್ಲ ಪೂಜೆಗಳಲ್ಲಿ. ಅವಾಗ
20 ml 10 ml ಇಷ್ಟೇ ಇರುತ್ತೆ ಅದು ಬಾಟ್ಲ್. ಅದಕ್ಕೆ 50 ರೂಪಾಯಿ 60 ರೂಪಾಯಿ ಆ ತರ ಮಾರ್ತಾ ಇದ್ದಾರೆ. ಬಟ್ ನಮ್ಗೆ ಹಳ್ಳಿಯಲ್ಲಿ ಗೊತ್ತಿರ್ಲಿಲ್ಲ ಈ ತರ ಅಂತ. ಬಟ್ ನಮ್ಗೆ ಯಾರೋ ಮೊನ್ನೆ ಆ ತರ ಅಂದ್ರು, ಹಳ್ಳಿಗಳಲ್ಲೂ ಫ್ರೀಯಾಗಿ ಕೊಡಲ್ಲ ಮೇಡಮ್ ಅಂತ. ಒಳ್ಳೆ ಗೋಮೂತ್ರ ಬೆಂಗಳೂರಲ್ಲಿ 210 ರೂಪಾಯಿ 20 ml ಗೆ. ಎಷ್ಟು? 20 ml ಗೆ 20 ml ಗೆ? ಇಷ್ಟಿರುತ್ತೆ 20 ml. ಒಳ್ಳೆ ಅರ್ಧ ಲೀಟರ್ಗೆ 110 ರೂಪಾಯಿ. ಎಷ್ಟು? ಅರ್ಧ ಲೀಟರ್ಗೆ 100. ಹಂಗಾಗಿ ಸಾವಯವ ಅಂದ್ರೆ ದೇಸಿ ಹಸುವಿನ ಸಗಣಿ ಅಥವಾ ಗೋಮೂತ್ರ ಬೇಕಾಗುತ್ತೆ ನಿಮ್ಗೆ. ನಿಮ್ಗೆ ಯಾವ ಜರ್ಸಿ ಚೆನ್ನಾಗಿ ಔಷಧಿ ಕೊಡ್ತಾ ಇರೋ, ಇಂಜೆಕ್ಷನ್ ಕೊಡ್ತಾ ಇರೋ, ಆಂಟಿಬಯೋಟಿಕ್ಸ್ ಕೊಡ್ತಾ ಇರೋ ತಗೊಬಂದು ಇನ್ಪುಟ್ ಮಾಡ್ತೀವಿ ಮೇಡಮ್ ಅಂದ್ರೆ ನೋಟಿಸ್ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಕಂಪ್ನಿಗಳು. ಅವಾಗ ನಿಮ್ಗೆ ತೊಂದರೆ ಆಗುತ್ತೆ. ಹಂಗಾಗಿ ನಿಮ್ಮ ರೈತರುಗಳನ್ನ ನೀವು ನೀಟಾಗಿ ಹೇಳ್ಬೇಕಾಗುತ್ತೆ, ಸರಿಯಾಗಿ ಹೇಳ್ಬೇಕಾಗುತ್ತೆ. ದೇಸಿ ಹಸುವಿನ ಸಗಣಿ ಮತ್ತು ಗೋಮೂತ್ರ ಯೂಸ್ ಮಾಡಿ ಈ ಆನ್ ಫಾರ್ಮ್ ಇನ್ಪುಟ್ಸ್ ಅಂತ ಹೇಳ್ತೀವಿ. ಆನ್ ಫಾರ್ಮ್ ಇನ್ಪುಟ್ಸ್ ಅಂದ್ರೆ ಏನು, ಏನಾದ್ರು ಐಡಿಯಾ ಇದೆಯಾ? ಪಂಚಗವ್ಯ, ನಿಮ್ಮ ವರ್ಮಿ ಕಾಂಪೋಸ್ಟ್ ಕೂಡ ಆನ್ ಫಾರ್ಮ್ ಇನ್ಪುಟ್. ಹೌದು, ಆನ್ ಫಾರ್ಮ್ ಫಾರ್ಮಲ್ಲೇ ನಾವೇ ತಯಾರಿಸ್ಕೊಳ್ಳುವಂತದ್ದು. ಹಸುವಿನ ಸಗಣಿ ಆಗಿರ್ಬೋದು, ಅದನ್ನ ಡೈರೆಕ್ಟ್ ತಗೊಂಡ್ ಹಾಕ್ಬಿಡಕ್ಕಾಗಲ್ಲ ಅಲ್ವಾ, ಅದನ್ನ 6 months ಕಂಪೋಸ್ಟಿಂಗ್ ಆಗಕ್ಕೆ ಬಿಡ್ಬೇಕಾಗುತ್ತೆ. ವರ್ಮಿ ಕಂಪೋಸ್ಟ್ ಆಗಿರ್ಬೋದು, ಆಮೇಲೆ ಹಸಿರೆಲೆ ಗೊಬ್ಬರ ಇರ್ಬೋದು, ಆಮೇಲೆ ಇದಿರ್ಬೋದು ಪಂಚಗವ್ಯ ಇರ್ಬೋದು, ಆಮೇಲೆ ಅಗ್ನಿಯಾಸ್ತ್ರ, ಜೀವಾಮೃತ, ಆತರ ತುಂಬಾ ITKs ಅಂತ ಹೇಳ್ತೀವಿ, ಇಂಡಿಜಿನಿಯಸ್ ಲೋಕಲ್ ನಾಲೆಜ್ ಅಂತ ITKs ಅಂತ ಹೇಳ್ತೀವಿ. ಅದೆಲ್ಲದರ ಮುಖಾಂತರ ನಾವು ಸಾವಯವ ಕೃಷಿ ಮಾಡುವಂಥದ್ದು, ನಮ್ಮ ತೋಟದಲ್ಲೇ ನಾವು ತಯಾರಿಸ್ಕೊಳ್ಳುವಂಥದ್ದು. ಅದನ್ನ ಆನ್ ಫಾರ್ಮ್ ಇನ್ಪುಟ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಎಲ್ಲದಕ್ಕೂ ನಮ್ಗೆ ಏನ್ ಬೇಕಾಗುತ್ತೆ? ಹಸುವಿನ ಸಗಣಿ ಮತ್ತೆ ಗೋಮೂತ್ರ ಬೇಕಾಗುತ್ತೆ. ಈ ಗೋಮೂತ್ರಗಳನ್ನ ನಾವು ಪ್ರತಿ ಒಂದ್ಸರಿ ರೈತರು ತಗೊಬನ್ನಿ ಈಚೆಯಿಂದ ತಗೊಬನ್ನಿ ಅಂದ್ರೆ ಅವಾಗ ನಾನು ಹೇಳ್ದಂಗೆ ಜಾಸ್ತಿ ಪ್ರಮಾಣದಲ್ಲಿ ನಾವು ಹಾಕ್ಬೇಕಾಗುತ್ತೆ. ಹಂಗಾಗಿ ನಾವು ಪ್ರತಿ ಸರಿ ತಗೊಬಂದು ಹಾಕಿ ಅಂದಾಗ ಯಾರೇ ರೈತರಾದ್ರೂ ಮಾಡಲ್ಲ. ಹಂಗಾಗಿ ನಿಮ್ದು ಅವ್ರದೇ ಆದ ಒಂದು ಹಸು ಇಟ್ಕೊಳ್ಳೋದ್ರಿಂದ ಒಳ್ಳೇದು. ಸಾವಯವ ಕೃಷಿ ವ್ಯವಸ್ಥೆಗಳು ಹೆಚ್ಚಾಗಿ ಕೃಷಿ ಪದ್ಧತಿಯ ವಿಧಾನವನ್ನು ಅವಲಂಬಿಸಿರುವುದರಿಂದ ಬೆಳೆ ಉತ್ಪಾದನೆಯೊಂದಿಗೆ ಜಾನುವಾರುಗಳನ್ನು ಸಂಯೋಜಿಸುವುದು ಮುಖ್ಯವಾಗಿದೆ. ಇದು ಒಟ್ಟಾರೆ ಕೃಷಿ ವೈವಿಧ್ಯತೆಗೆ ಸಹಾಯ ಮಾಡುವುದಲ್ಲದೆ ಗೊಬ್ಬರ ಮತ್ತು ಮಣ್ಣಿನ ಫಲವತ್ತತೆ ನಿರ್ವಹಣೆಗೆ ಸಗಣಿ ಮತ್ತು ಮೂತ್ರದ ನಿರಂತರ ಲಭ್ಯವನ್ನು ಖಚಿತಪಡಿಸುತ್ತದೆ. ನಾನೇನ್ ಹೇಳಿದಾಗೆ ನಿರಂತರವಾಗಿ ಅವೈಲಬಿಲಿಟಿ. ಒಂದ್ಸರಿ ಪಂಚಗವ್ಯ ಹಾಕ್ಬಿಡ್ತೀನಿ ಮೇಡಮ್, ನನಗೆ ಇಳುವರಿ ಹೆಚ್ಚಾಗ್ಬೇಕು ಮೇಡಮ್, ಆಗಲ್ಲ. ಅದನ್ನ ಒಂದ್ಸರಿ ಮಾಡಿದ್ರೆ ಬಳಕೆಗೆ 10 ದಿನ ಆದ್ಮೇಲೆ ಬಳಕೆ ಮಾಡ್ಬೇಕು ಅದನ್ನ ನಾವು. ಹಂಗಾಗಿ ಬಳಕೆ ಮಾಡ್ಬೇಕು. ಹಂಗಾಗಿ ಇದನ್ನ ನಾವು 1 ತಿಂಗಳಿಗೊಂದ್ಸರಿ, 2 ತಿಂಗಳಿಗೊಂದ್ಸರಿ, ಆಗಿಲ್ಲ ಅಂತಂದ್ರೆ 3 ತಿಂಗಳಿಗೊಂದ್ಸರಿ ಆದ್ರೂ ಹಾಕ್ಬೇಕಾಗುತ್ತೆ. ವರ್ಷಕ್ಕೊಂದ್ಸರಿ ಹಾಕ್ಬಿಡ್ತೀವಿ ಮೇಡಮ್ ಅಂದ್ರೆ ಆಗಲ್ಲ. ಒಂದ್ಸರಿಗೆ ನಮ್ಗೆ 5-10 ಲೀಟರ್ ಬೇಕಾಗುತ್ತೆ. ಹಾಗಾಗಿ ನಿರಂತರವಾಗಿ ನಮ್ಗೆ ಅವಶ್ಯಕತೆ ಇರೋದ್ರಿಂದ ನಿರಂತರ ಲಭ್ಯತೆ ಕೊಡೋದ್ರಿಂದ ನಮ್ಗೆ ಜಾನುವಾರುಗಳನ್ನ ನಮ್ಮ ರೈತರು ಬೆಳೆಯೋದು ಒಳ್ಳೇದು. ಆ ಮಾನದಂಡದಲ್ಲಿ 3ನೇ ಪಾಯಿಂಟ್ ಇರುತ್ತೆ. ನೆಕ್ಸ್ಟ್, ಮಣ್ಣು ಮತ್ತು ನೀರಿನ ಸಂರಕ್ಷಣೆ. ಇದು ಇಂಪಾರ್ಟೆಂಟ್ ಅಲ್ವಾ? ಮಣ್ಣಿನ ಸಂರಕ್ಷಣೆ ಬೇಸಿಕ್. 4ನೇದು. ಇಲ್ಲಿ ಮಾನದಂಡನೆಗಳು ಮುಂದಕ್ಕೆ ಮೇಡಮ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಗೆ. ಇಲ್ಲಿ 8 ಇಂದ 10 ಮಾನದಂಡನೆಗಳಿದಾವೆ. ಇದರಲ್ಲಿ ಮೈನರ್ ಕಂಪ್ಲೈನ್ಸ್, ಮೇಜರ್ ಕಂಪ್ಲೈನ್ಸ್ ಅಂತ ಇದಾವೆ. ಈ ಮಾನದಂಡನೆಗಳಲ್ಲೂ ಕೂಡ ಎಲ್ಲ ರೈತರು ಫಾಲೋ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ. ಫಸ್ಟ್ ಅವಾಗ ಈ ಕೆಲವೊಂದು ಈ 4 ಅಥವಾ 5 1 to 4 ಈ 4 ಪಾಯಿಂಟ್ ನಾನು ಏನ್ ಹೇಳಿದೆ ಅಲ್ವಾ, ಈ 4 ಪಾಯಿಂಟ್ ಅಲ್ಲಿ ರೈತರು ಏನೋ ಸ್ವಲ್ಪ ಪ್ರಾಬ್ಲಮ್ ಮಾಡಿ ಮಳೆ ನೀರು ಸಂರಕ್ಷಣೆಗೆ ಏನು ಮಾಡ್ಕೊಂಡಿಲ್ಲ ರೈತರು. ನಡೆಯುತ್ತೆ, ಯಾರೋ ಒಬ್ರು ಕಂಪ್ನಿಯವರು ಬಂದು ನಿಮ್ ರೈತರು ಮಾಡಿಲ್ವಾ, ನೆಕ್ಸ್ಟ್ ಟೈಮ್ ಮಾಡಿ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಬಟ್ ಈ 4 ಪಾಯಿಂಟ್ ಆಗಿ 5ನೇ ಪಾಯಿಂಟ್ ಇಂದ 10ನೇ ಪಾಯಿಂಟ್ ಬರುತ್ತಲ್ವಾ, 5ರಿಂದ 10 ಯಾವುದೇ ಒಂದ್ರಲ್ಲಿ ಏನಾದ್ರು ನಿಮ್ಮ ರೈತರು ತೊಂದರೆ ಮಾಡಿದ್ರೆ ಅಥವಾ ಆ ಪ್ರಾಕ್ಟೀಸ್ ಅಲ್ಲಿ ತಪ್ಪು ಮಾಡ್ತಾ ಇದ್ರೆ ಅವಾಗ ಅದು ಮೇಜರ್ ನಾನ್ ಕಂಪ್ಲೈಯನ್ಸ್ ಅಂತ ಹೇಳ್ತೀವಿ. ಅದು ಮೇಜರ್ ಪ್ರಾಬ್ಲಮ್. ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಅದು ಮೇಜರ್ ತೊಂದರೆ ಅಂತ ಹೇಳ್ಬಿಟ್ಟು ನಿಮ್ಗೆ ನೋಟಿಸ್ ಕೊಟ್ಟು ಹೋಗ್ತಾರೆ. ನೋಟಿಸ್ ಅಂತಂದ್ರೆ ನಾನು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೀನಿ, ನಾನ್ ಕಂಪ್ಲೈಯನ್ಸ್ ಅಂತ ಹೇಳ್ತಾರೆ. NC ಅಂತ ಕೊಟ್ಬಿಡ್ತಾರೆ ನಿಮ್ಗೆ. NC ಅಂತ ಕೊಟ್ಟಾಗ ಮೇಜರ್ ನಾನ್ ಕಂಪ್ಲೈನ್ಸ್ ಅಂತ ಕೊಟ್ಬಿಟ್ರೆ ಆ ಟೈಮಲ್ಲಿ ಏನಾಗ್ಬೋದು, 1 ವರ್ಷ ಇಳಿಕೆನಾದ್ರೂ ಆಗ್ಬೋದು. ಇವಾಗ ನಾ ಮುಂದಕ್ಕೆ ಹೇಳ್ತೀನಿ ಅದನ್ನ. ಫಸ್ಟೇನೆ ರೈತರಿಗೆ ನಿಮ್ಗೆ ಆರ್ಗ್ಯಾನಿಕ್ ಅಂತ ಕೊಟ್ಬಿಡಲ್ಲ ನಿಮ್ಮ ರೈತರಿಗೆ. ಅದಕ್ಕೆ ಇದಿರುತ್ತೆ, ಕನ್ವರ್ಷನ್ ಪೀರಿಯಡ್ ಅಂತ ಇರುತ್ತೆ.
ಅವರು 3 ವರ್ಷ ಕನ್ವರ್ಷನ್ ಪೀರಿಯಡ್ ಆದ ಮೇಲೆನೆ 4ನೇ ವರ್ಷ ಅವರಿಗೆ ಆರ್ಗ್ಯಾನಿಕ್ ಅಂತ ಕೊಡೋದು. ಅದು ಕೂಡ ವಾರ್ಷಿಕ ಬೆಳೆ ಬೆಳೀತಿದ್ದಾರೆ ಅಥವಾ ಸೀಸನಲ್ ಬೆಳೆಗಳು ಬೆಳೀತಾ ಇದ್ದಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಈಗ ಮೇಜರ್ ಕಂಪ್ಲೈಂಟ್ಸ್ ಅಂತ ಬಂದ್ಬಿಟ್ರೆ, ಮೇಜರ್ ಆಗಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಇವರು ಅಂತ ಬಂದಾಗ 1 ವರ್ಷ ಇಳಿಕೆನಾದ್ರೂ ಆಗ್ಬೋದು ಅವರಿಗೆ. ಈಗ 3ನೇ ವರ್ಷದಿಂದ ಸಡನ್ ಆಗಿ ಅವ್ರು 2ನೇ ವರ್ಷಕ್ಕಾದ್ರೂ ಬರ್ಬೋದು, ಅಥವಾ ಈ ಗುಂಪಿಂದ ಇವ್ರನ್ನ ತೆಗಿರಿ ಅಂತಾನು ಹೇಳ್ಬೋದು, ಅಥವಾ ಗ್ರೂಪ್ನೇ ಡಿಸ್ಕ್ವಾಲಿಫೈ ಮಾಡ್ಬೋದು. ಹಂಗಾಗಿ ಈ ಗ್ರೂಪ್ ಅಲ್ಲಿ ಎಲ್ಲರೂ ಕೂಡ ಮಾನದಂಡಗಳನ್ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ? 4ನೇ ಪಾಯಿಂಟ್, ಫಸ್ಟ್ ಇಂದ 4th ಪಾಯಿಂಟ್ ವರೆಗೂ ಮೈನರ್. ಇದ್ರಲ್ಲಿ ಏನಾದ್ರು ತೊಂದರೆಗಳಾದ್ರೆ ನಡೆಯುತ್ತೆ, ನೆಕ್ಸ್ಟ್ ಟೈಮ್ ಮಾಡಬೇಡಿ ಅಂತ ನಡೆಯುತ್ತೆ. ಬಟ್ 5th ಇಂದ 10 ಪಾಯಿಂಟ್ ಅಲ್ಲಿ ಏನಿದೆ ಅಲ್ಲಿ ಮಾನದಂಡಗಳಲ್ಲಿ ಮಿಸ್ಟೇಕ್ ಮಾಡುವಂತಿಲ್ಲ. ಸ್ಟ್ಯಾಂಡರ್ಡ್ ನ ಮಾನದಂಡಗಳನ್ನ ಫಾಲೋ ಮಾಡಲೇಬೇಕು. ಮಣ್ಣು ಮತ್ತು ನೀರಿನ ಸಂರಕ್ಷಣೆ. ಮಣ್ಣು ಮತ್ತು ಜಲಸಂಪನ್ಮೂಲಗಳನ್ನು ಸಮರ್ಥನೀಯ ರೀತಿಯಲ್ಲಿ ನಿರ್ವಹಿಸುವುದು ಮತ್ತು ಮಣ್ಣಿನ ಸವೆತ ಮತ್ತು ಲವಣಾಂಶಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಇದರರ್ಥ ಏನು? ಅವಾಗ ಹೇಳಿದೆ, ಸಾವಯವ ಕೃಷಿಯಲ್ಲಿ ಮಣ್ಣು ಮತ್ತು ಜಲಸಂಪನ್ಮೂಲಗಳ ಸಮರ್ಥ ರೀತಿಯಲ್ಲಿ ಯೂಸ್ ಮಾಡುವಂಥದ್ದು. ಆಮೇಲೆ ಮಣ್ಣಿನ ಸವೆತ, ಸಾಯಿಲ್ ಎರೋಷನ್ ಅಂತ ಏನ್ ಹೇಳ್ತೀವಿ, ಮಣ್ಣಿನ ಸವೆತ, ಮಳೆ ನೀರು ಬಂದಾಗ ಕೊಚ್ಕೊಂಡು ಹೋಗ್ಬಿಡುತ್ತೆ ಮಣ್ಣು, ಅದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ನೋಡುವಂಥದ್ದು. ಮತ್ತು ಲವಣಾಂಶ, ಅಸಿಡಿಟಿ ಮತ್ತು ಸಲಿನಿಟಿ ಅಂತ ಹೇಳ್ತೀವಿ. ಉಪ್ಪಾಗ್ಬಿಡುತ್ತೆ, ಭೂಮಿ ಜಾಸ್ತಿ ಗೊಬ್ಬರ ಹಾಕಿ ಕೆಮಿಕಲ್ ಗೊಬ್ಬರಗಳನ್ನ ಭೂಮಿ ಬೆಳ್ಳಗಾಗ್ಬಿಟ್ಟಿರುತ್ತೆ, ಅಂತ ಲವಣಾಂಶಗಳನ್ನ ಕಂಟ್ರೋಲ್ ಮಾಡುವಂಥದ್ದು. ಆ ಸ್ಟ್ಯಾಂಡರ್ಡ್, ಈ ಮಾನದಂಡ ಹೇಳಿದ್ರೆ ಇದ್ರ ಬಗ್ಗೆ ಮಾತಾಡುತ್ತೆ. ನೀರಿನ ಅತಿಯಾದ ಮತ್ತು ಅನುಚಿತ ಬಳಕೆ, ಎಕ್ಸ್ಟೆನ್ಸಿವ್ ಜಾಸ್ತಿ ನೀರಿನ ಬಳಕೆ ಮಾಡುವಂತಿಲ್ಲ ಸಾವಯವ ಕೃಷಿಯಲ್ಲಿ. ಅದಕ್ಕೆ ಡ್ರಿಪ್ ಇರಿಗೇಷನ್ ನ ಸಪೋರ್ಟ್ ಮಾಡುವಂಥದ್ದು, ಮಲ್ಚಿಂಗ್ ನ ಮಾಡಿ ಅಂತ ಹೇಳೋದು, ನೀರ್ನ ಆದಷ್ಟು ಕಡಿಮೆ ಬಳಕೆ ಮಾಡಿ ಅಂತ ಸಾವಯವ ಕೃಷಿ ಹೇಳುತ್ತೆ. ಅತಿ ಹೆಚ್ಚಾಗಿ ಬಳಕೆ ಮಾಡಬಾರ್ದು. ಬಳಕೆ ಮತ್ತು ನೆಲ ಮತ್ತು ಮೇಲ್ಮೈ ನೀರಿನ ಮಾಲಿನ್ಯವನ್ನು ತಡೆಗಟ್ಟಲು ಕ್ರಮಗಳನ್ನು ತೆಗೆದುಕೊಳ್ಳುವುದು. ನೀರಿನ ಮಾಲಿನ್ಯ ಹೇಗೆ ಕಂಟ್ರೋಲ್ ಮಾಡುವಂಥದ್ದು, ಹೇಗೆ ಫಸ್ಟ್ ಆಫ್ ಆಲ್ ನೀರು ಹೇಗೆ ಮಾಲಿನ್ಯ ಆಗುತ್ತೆ? ನೀವು ಸಾವಯವ ಕೃಷಿ ಮಾಡ್ತಾ ಇದ್ದೀರಾ ನಿಮ್ ತೋಟದಲ್ಲಿ, ನಾವು ಕೆಮಿಕಲೇ ಯೂಸ್ ಮಾಡ್ತಿಲ್ಲ ಮೇಡಮ್, ನೀರಿನ ಮಾಲಿನ್ಯ ಹೆಂಗೆ ಅಂತ ಬರ್ಕೊಂಡಿದ್ದೀರಾ ನೀವು ಅಂತ ಹೇಳ್ತೀರಾ. ಇವರೇ ಬರ್ತಾರೆ ಇನ್ಸ್ಪೆಕ್ಷನ್ಗೆ ಅಂತ ಅನ್ಕೊಳ್ಳಿ. ನೀರಿನ ಮಾಲಿನ್ಯ ಇದೆ ನಿಮ್ಮ ರೈತರ ಫಾರ್ಮ್ ಅಲ್ಲಿ ಅಂತೀರಾ, ನೀವು ನಿಂತ್ಕೊಂಡಿರ್ತೀರಾ, ನೀವೇ ಟ್ರೈನಿಂಗ್ ಕೊಟ್ಟಿರ್ತೀರಾ ನಿಮ್ ರೈತರಿಗೆ. ಮಾಲಿನ್ಯ ಹೆಂಗಾಗಿದೆ ಮೇಡಮ್ ಅಂತ ನೀವು ಕೇಳ್ತೀರಾ. ಹೆಂಗಾಗಿರ್ಬೋದು? ಪ್ಲಾಸ್ಟಿಕ್ ಎಸೆತ, ಬೇರೆ ಕೆಮಿಕಲ್ ಟೈರ್ ಟ್ಯೂಬ್ಸ್ ಎಲ್ಲ ಅದ್ರಲ್ಲಿ ಹಾಕೋದು ಇಲ್ಲ. ಅವ್ರ ಪ್ರಶ್ನೆ ಏನು ಅಂದ್ರೆ, ಈಗ ಯಾರೋ ಒಬ್ರು ರೈತರು, ಅವರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರನೇ ಕಲ್ತ್ಕೊಂಡಿದ್ದಾರೆ. ನೀವು ಹೇಳಿದ ಪ್ರಕಾರ ಕೆಮಿಕಲ್ ಉಪಯೋಗಿಸೋ ಹಂಗಿಲ್ಲ, ಪ್ಲಾಸ್ಟಿಕ್ ಎಸೆಯೋ ಹಂಗಿಲ್ಲ, ಟೈರ್ ಸುಡೋ ಹಂಗಿಲ್ಲ ಎಲ್ಲ ನೀವು ಹೇಳ್ಕೊಟ್ಟಿರ್ತೀರ. ಅದೇ ತರ ಮಾಡಿದ್ದಾರೆ. ಅಲ್ಲಿ ಇನ್ಸ್ಪೆಕ್ಷನ್ ನಾವು ಬರ್ತೀವಿ, ಬಂದಾಗ ನೀರಿನ ಮಾಲಿನ್ಯ ಅಲ್ಲಿ ಸಿಗುತ್ತೆ. ಹೇಗಾಗಿರ್ಬಹುದು? ಅವ್ರು ನೀವು ಹೆಂಗ್ ಟ್ರೈನಿಂಗ್ ಕೊಟ್ಟಿದ್ರೆ ಹಂಗೆ ಮಾಡಿದ್ದಾರೆ, ಆದ್ರೂ ನೀರಿನ ಮಾಲಿನ್ಯ ಹೆಂಗಾಗಿರ್ಬೋದು ಅನ್ನೋದು ಅವ್ರ ಪ್ರಶ್ನೆ. ಅದು ಏನಾಗುತ್ತೆ, ಈಗ ನಾವು ನೀರಿನ ಮಾಲಿನ್ಯ ಆಗಬೇಕಾದ್ರೆ ನಮ್ಮ ಸಾವಯವ ಕೃಷಿ ಮಾಡುವ ರೈತ ಅಥವಾ ಸಾವಯವ ಕೃಷಿನ ಮಾಡ್ತಾ ಇರ್ತಾನೆ, ಅದರ ಮೇಲುಗಡೆ ಇರುವ ರೈತ ರಾಸಾಯನಿಕ ಗೊಬ್ಬರ ಮತ್ತು ಕೆಮಿಕಲ್ ಅನ್ನು ಉಪಯೋಗ ಮಾಡೋದ್ರಿಂದ ಅಲ್ಲಿಂದ ಬರುವಂತ ನೀರಿಂದ ನಮ್ಮ ಭೂಮಿನೂ ಕೂಡ ಬಂದವರು ಫಸ್ಟ್ ಅದನ್ನೇ ನೋಡಿರ್ತಾರೆ. ಅವೇನು ತಗೊಂಡು ಮಣ್ಣಿನ ಅಥವಾ ನೀರು ತಗೊಂಡು ಟೆಸ್ಟ್ ಮಾಡಿರಲ್ಲ, ಲ್ಯಾಬಿಗೆ ಹೋಗಿರಲ್ಲ, ಇಮಿಡಿಯೇಟ್ ಆಗಿ ಅದು ಬರ್ಕೊಂಡ್ಬಿಡ್ತದೆ. ಹೆಂಗೆ ಅಂದ್ರೆ, ನೀವು ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ, ಫಸ್ಟ್ ಪಕ್ಕದಲ್ಲಿ ಕೇಳ್ತಾರೆ, ಪಕ್ಕದಲ್ಲಿರೋರು ಆರ್ಗ್ಯಾನಿಕ್ ನಾನ್ ಆರ್ಗ್ಯಾನಿಕ್ ಅಂತ ಕೇಳ್ಬಿಡ್ತಾರೆ. ಇಲ್ಲ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ರೆ ಕಂಟ್ರೋಲ್ ಹೆಂಗ್ ಮಾಡಿದ್ದೀರಾ ಅಂತ ನೋಡ್ತಾರೆ. ಬಂಡ್ ಹಾಕೊಂಡಿದ್ದೀರಾ, ಬಫರ್ ಝೋನ್ ಜಾಗ ಬಿಟ್ಕೊಂಡು ಫಾರ್ಮ್ ಮಾಡ್ತಾ ಇದ್ದೀರಾ, ಪಾಯಿಂಟ್ಗಳು ನೋಡ್ತಾರೆ. ಇಲ್ವಾ ಅಷ್ಟೇ ಮಾಲಿನ್ಯ ಅಂತ ಬಂದ್ಬಿಡ್ತಾರೆ. ಹಂಗಾಗಿ ನೀವು ಕರೆಕ್ಟ್ ಹೇಳ್ತಾರೆ. ಇದನ್ನೇ ನಾವು ನೀರಿನ ಮಾಲಿನ್ಯ ಅಂತ ಹೇಳಿದ್ರು. ಸೊ ಅದು ಬಿಟ್ಟು ಪ್ಲಾಸ್ಟಿಕ್ಗಳು ಆ ತರ ಏನಾದ್ರು ನೀವು ಹಾಕೊಂಡಿದ್ರು ಕೂಡ ಅದನ್ನು ಕೂಡ ಮಾಲಿನ್ಯ ಅಂತೇಳಿ ಬರ್ಕೊಳ್ತಾರೆ. ತಡೆಗಟ್ಟಲು ಕ್ರಮ ತೆಗೆದುಕೊಳ್ಬೇಕು. ಅರಣ್ಯವನ್ನು ತೆರವುಗೊಳಿಸುವುದು ಅಥವಾ ನಾಶಪಡಿಸುವುದನ್ನು ನಿಷೇಧಿಸಲಾಗಿದೆ. ನಿಮ್ಮ ಪಕ್ಕದಲ್ಲಿ ಕಾಡು ಇರುತ್ತೆ, ಯಾರೇನ್ ಬಂದು ನೋಡ್ತಾರ ಅಂತೇಳಿ ಮರ ಎಲ್ಲ ಕಟ್ ಮಾಡಿ ಹಂಗೆ ನಿಧಾನಕ್ಕೆ ಅಲ್ಲೂ ತೋಟ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆತರ ಮಾಡಬಾರ್ದು. ಯಾಕೆಂದ್ರೆ ನಿಮ್ಮ ರೈತರು ಏನ್ ಮಾಡಿರ್ತಾರೆ, ಇಷ್ಟು ಜಾಗ ನಂದು, ಇಲ್ಲಿಂದ ಇಲ್ಲಿಗೆ ಅಂತೇಳಿ RTC ಕಾಪಿ ಕೊಟ್ಟಿರ್ತಾರೆ. ಹಂಗಾಗಿ RTC ಕಾಪಿ ದಾಟಿ ಒಂದು ಈ ಕಡೆನೂ ನಮಗ್ ಬೇಡ. ಆತರ ಮಾಡಿದ್ರೆ ಅದು ಕೂಡ NC ಆಗುತ್ತೆ, ಅಂದ್ರೆ ನೋಟಿಸ್ ಬರುತ್ತೆ. ಅದು ಕೂಡ ಮಾಡುವಂತಿಲ್ಲ. RTC ಕಾಪಿ ಅಂದ್ರೆ
ಪಾಣಿಪತ್ತಿಗೆ ಎಲ್ಲರಿಗೂ ಗೊತ್ತಲ್ಲ, RTC ಕಾಪಿ ತಗೊಂಡಿರ್ತಾರೆ. ನಿಮ್ಮ ಸರ್ಟಿಫಿಕೇಶನ್ ಬಾಡಿಗಳು RTC ಕಾಪಿ ತಗೊಂಡಿರ್ತಾರೆ, ಈ ರೈತರದ್ದು ಇಲ್ಲಿಂದ ಇಲ್ಲಿಗೆ. ಬಟ್ ಅದನ್ನೇನಾದ್ರು ಪಕ್ಕದಲ್ಲಿ ತೆರವು ಮಾಡ್ಕೊಂಡು ಹೋಗ್ತಾ ಇದ್ರೆ ಫಸ್ಟ್ ಆಫ್ ಆಲ್ ಹಂಗೆ ಮಾಡಬಾರ್ದು, ತೆರವು ಹೊಡ್ಸ್ಕೊಂಡು ಹೋಗ್ಬಾರ್ದು. ಮತ್ತೆ ಅದು ನಮ್ಮ ಇದಕ್ಕೆ ನಮ್ಮ ಎಕೋಸಿಸ್ಟಮ್ ಬ್ಯಾಲೆನ್ಸ್ ನ ಹಾಳು ಮಾಡುತ್ತೆ. ನಮ್ಮ ಗಿಡಗಳನ್ನ ಹಾನಿ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ಗೆ ಈ ಮಾನದಂಡನೆ ಮಾಡಬಾರ್ದು ಅಂತ ಹೇಳುತ್ತೆ. ಹುಲ್ಲು ಅಥವಾ ಜೀವರಾಶಿಯನ್ನು ಸುಡುವುದನ್ನು ಕನಿಷ್ಠಕ್ಕೆ ನಿರ್ಬಂಧಿಸಬೇಕು. ಅಂದ್ರೆ ಏನು, ಇವಾಗ ಕಬ್ಬು ಬೆಳೀತಾರೆ ಅಥವಾ ಭತ್ತ ಬೆಳೀತಾರೆ, ಅದನ್ನ ಸುಡ್ತಾರೆ. ಎಷ್ಟು ಜನ ರೈತರು ಆ ಥರ ಮಾಡ್ತಾರೆ, ಎಷ್ಟು ಜನ ಟ್ರೈನಿಂಗ್ ಕೊಟ್ಟರು, ಯಾರು ಎಂತ ಮಿನಿಸ್ಟ್ರು ಬಂದ್ರು ಅದನ್ನ ನಿಲ್ಸಕ್ಕಾಗಲ್ಲ. ಮಾಡಬಾರ್ದು. ಯಾಕೆ ಮಾಡಬಾರ್ದು? ಸಾವಯವ ಕೃಷಿ ಅದು ಮಾಡಬೇಡಿ ಅಂತಾರೆ. ಯಾಕೆ ಮಾಡಬಾರ್ದು? ಏನಂದ್ರೆ ಅದು ನಮ್ಮೀಗ ಕಬ್ಬು ಬೆಳೆದಂತ ಭೂಮಿಯಲ್ಲಿ ಕಬ್ಬಿನ ಸೊರಗಿಯನ್ನು ಸುಟ್ಟರೆ ಅದರಲ್ಲಿ ಇರುವಂತ ಕ್ರಿಮಿಕೀಟಗಳು ಎಲ್ಲ ಸತ್ತು ಹೋಗುತ್ತೆ, ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗುತ್ತವೆ. ಮತ್ತು ನಮ್ಮ ಭೂಮಿಯ ಮೇಲಿನ ತೇವಾಂಶ ಮಣ್ಣಿಗೂ ಕೂಡ ಅದು ಹಾಳು ಮಾಡುತ್ತೆ. ಹೀಗಾಗಿ ಅದು ಸುಡಬಾರದು. ಸೊ ಏನಾಗುತ್ತೆ, ಸೂಕ್ಷ್ಮಾಣು ಜೀವಿಗಳು ಅಂತ ನಮ್ಮ ಭೂಮಿ ಮೇಲೆ ಇರುತ್ತೆ. ಯಾಕೆ ಅವು ಅಷ್ಟೊಂದು ಇಂಪಾರ್ಟೆಂಟ್? ಅವೇನೋ ಸಣ್ಣ ಜೀವಿಗಳ ಸತ್ರ ಬಿಡ್ಲಿ ಅಂತ ಅಂದ್ರೆ ಯಾಕೆ ಅವು ಅಷ್ಟು ಇಂಪಾರ್ಟೆಂಟ್? ಯಾಕೆ ಅವನ್ನ ನಾವು ಕಾಪಾಡ್ಕೋಬೇಕು? ಅದ್ರ ಬಗ್ಗೆ ಯಾಕೆ ನಾವು ಅಷ್ಟು ಯೋಚನೆ ಮಾಡ್ತಾ ಇದೀವಿ? ಸೂಕ್ಷ್ಮ ಜೀವಿಗಳು ನಮ್ಮ ಭೂಮಿಯಲ್ಲಿ ಇದ್ದಾಗಲೇ ನಮ್ಮ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಅವಕಾಶ. ಸೂಕ್ಷ್ಮಾಣು ಜೀವಿಗಳು ತುಂಬಾ ತರ ಸೂಕ್ಷ್ಮಾಣು ಜೀವಿಗಳಿದಾವೆ. ಒಂದೊಂದು ಏನ್ ಮಾಡುತ್ತೆ, ಈ ತರ ನೈಟ್ರೋಜನ್ ಫಿಕ್ಸ್ ಮಾಡ್ತವೆ, ಫಾಸ್ಫರಸ್ ಸಾಲಿಬಲೈಸ್ ಮಾಡ್ತವೆ, ಫಾಸ್ಫರಸ್ ಈಸಿಯಾಗಿ ಗಿಡಕ್ಕೆ ಸಿಗುವಂತ ಮಾಡುತ್ತೆ, ಪೊಟ್ಯಾಷಿಯಂ ಈಸಿಯಾಗಿ ಗಿಡಕ್ಕೆ ಸಿಗುವಂಗ್ ಮಾಡುತ್ತೆ. ಆಮೇಲೆ ಗೊಬ್ಬರಗಳನ್ನ ಮುರಿದು ಅದು ಈಸಿಯಾಗಿ ಪೋಷಕಾಂಶಗಳು ಗಿಡಕ್ಕೆ ಬರುವಂಗ್ ಮಾಡುತ್ತೆ. ಆತರ ತುಂಬಾ ಕೆಲಸಗಳನ್ನ ಈ ಸೂಕ್ಷ್ಮಾಣು ಜೀವಿಗಳು ಮಾಡುತ್ತೆ. ಆ ಸಣ್ಣ ಪುಟ್ಟ ಜೀವಿಗಳು ಗಿಡಗಳಿಗೆ ತುಂಬಾ ಸಹಾಯ ಮಾಡಿ ಇಳುವರಿ ಹೆಚ್ಚುವಂಗ್ ಮಾಡುತ್ತೆ. ಹಂಗಾಗಿ ಈ ಸಣ್ಣ ಪುಟ್ಟ ಜೀವಿಗಳನ್ನ ನಾವು ಎಷ್ಟು ಕಾಪಾಡ್ಕೋತೀವಿ ಅಷ್ಟು ನಮ್ಮ ಮಣ್ಣಿನ ಆರೋಗ್ಯ ಕಾಪಾಡ್ಬೋದು, ಗಿಡಗಳನ್ನ ಆರೋಗ್ಯ ಕಾಪಾಡ್ಬೋದು, ನಮ್ಮ ಆರೋಗ್ಯ ಕಾಪಾಡ್ಬೋದು, ನಮ್ಮ ಪರಿಸರ ಆರೋಗ್ಯನ ಕಾಪಾಡ್ಬೋದು. ಹಂಗಾಗಿ ನಾವು ಸುಡೋದ್ರಿಂದ ಏನಾಗ್ಬಿಡುತ್ತೆ, ಆ ಮಣ್ಣಿನಲ್ಲಿರೋ ಸೂಕ್ಷ್ಮಾಣು ಜೀವಿಗಳೆಲ್ಲ ನಾಶ ಆಗ್ಬಿಡುತ್ತೆ. ಅದು ವಾಪಸ್ ನಾವು ಆ ಸೂಕ್ಷ್ಮಾಣು ಜೀವಿಗಳ ಆ ಸಂಖ್ಯೆ ತಗೋಬರೋದಿದೆಯಲ್ಲ, ಅದು ಬಹಳ ಕಷ್ಟ. ಹಂಗಾಗಿ ಸುಡಬೇಡಿ. ಅದು ನೋಡಿ, ನಿರ್ಬಂಧ ಮಾಡಂಗೆ ಇಲ್ಲ ಅದನ್ನ ಅಂತ ಹೇಳಿದೆ. ನೀವು ಸಣ್ಣದಾಗಿ ಎಲ್ಲ ಒಂದ್ ಮೂಲೆಯಲ್ಲಿ ಹೊಡೆದಾಕ್ಬಿಟ್ಟು ಸುಟ್ಟಾಕಿದ್ದೆ ಮೇಡಮ್, ಮಾಡಂಗಿಲ್ಲ. ಓಕೆನಾ? ನಿಮ್ಮ ರೈತರು ಮಾಡಂಗಿಲ್ಲ. ಅದು ಕೂಡ ನೀವು ಅಥವಾ ಪ್ಲಾಸ್ಟಿಕ್ ಗಳೇನೇನೋ ಮಲ್ಚಿಂಗ್ ಶೀಟ್ ಇದ್ವು ಮೇಡಮ್, ಎಲ್ಲ ಹಾಕ್ಬಿಟ್ಟು ಸುಟ್ಬಿಟ್ವಿ ಒಂದ್ ಸೈಡ್, ಮಾಡಂಗಿಲ್ಲ. ನಿಮ್ಮ ಸಾವಯವ ಕೃಷಿಯಲ್ಲಿ ಅದನ್ನ ಮಾಡಂಗಿಲ್ಲ, ಸುಡಂಗಿಲ್ಲ. ಭೂಮಿಯ ಅವನತಿ ಮತ್ತು ನೆಲದ ಮತ್ತು ಮೇಲ್ಮೈ ನೀರಿನ ಮಾಲಿನ್ಯವನ್ನು ತಡೆಗಟ್ಟಲು ಕ್ರಮ, ನಾನು ಅವಾಗ ಹೇಳಿದೆ, ನೀರಿನ ಮಾಲಿನ್ಯವನ್ನು ತಡೆಗಟ್ಟಲು ಕ್ರಮಗಳನ್ನ ತಗೋಬೇಕು. ಈ ಮಾನದಂಡದ ಅಡಿಯಲ್ಲಿ ಇಷ್ಟು ಪಾಯಿಂಟ್ಗಳಿದೆ. ಇದೆಲ್ಲ ಏನಾದ್ರು ಡೌಟ್ ಇದೆಯಾ? 4ನೇ ಪಾಯಿಂಟ್ ಮಣ್ಣು ಮತ್ತು ನೀರಿನ ಸಂರಕ್ಷಣೆ. ಇಲ್ಲಿಗೆ ಮುಗಿಯುತ್ತೆ. 5ನೇ ಸ್ಟಾರ್ಟ್ ಮಾಡೋಣ. ಇದು ಕೂಡ ಮಾಲಿನ್ಯ ನಿಯಂತ್ರಣ. ನೀರು ಗಾಳಿಯ ದಿಕ್ಕು ಮಿಶ್ರಣ ಅಥವಾ ಒಳಗೆ ಬರುವ ಮೂಲಕ ಮಾಲಿನ್ಯವನ್ನು ತಡೆಗಟ್ಟಲು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಬರೀ ನೀರಲ್ಲ, ಗಾಳಿಯ ಮತ್ತು ಮಣ್ಣಿನ ನಮ್ದು ಏನಿದೆ ಮಾಲಿನ್ಯನ, ಇವೆಲ್ಲನೂ ತಡೆಗಟ್ಟಲು ನಾವು ಕ್ರಮಗಳನ್ನ ತಗೋಬೇಕಾಗುತ್ತೆ. ನಾವು ಅಲ್ಲಿಂದ ಬರ್ತಾ ಇದೆ, ನಾವೇನು ಮಾಡೋಕ್ಕಾಗಲ್ಲ ಅನ್ನಂಗಿಲ್ಲ. ನಾವು ಕ್ರಮಗಳನ್ನ ತಗೋಬೇಕು. ನಾವು ಸಾವಯವ ಕೃಷಿ ಮಾಡ್ತಾ ಇದೀವ, ಹೌದು, ನಾವು ಕ್ರಮಗಳನ್ನ ತಗೊಳ್ಳೇಬೇಕು. ಹೇಗ್ ತಗೋತೀವಿ? ಹೊಲಗಳಿಂದ ಮಳೆ ನೀರು ಹರಿದು ಹೋಗುವುದನ್ನು ತಡೆಗಟ್ಟಲು ಎತ್ತರದ ಬಂಡ್ಗಳು ಮತ್ತು ಎಸ್ಕೇಪ್ ಚಾನಲ್ಗಳನ್ನ ರಚಿಸುವಂಥದ್ದು. ನಮ್ಮ ಭೂಮಿಯಿಂದ ಬೇರೆ ಕಡೆಗೂ ಹೋಗ್ಬಾರ್ದು. ಯಾಕಂದ್ರೆ ಸಾಯಿಲ್ ಎರೋಷನ್ ಅಂತೀವಿ, ಮಣ್ಣಿನ ಸವೆತ ಅಂತ. ಅವಾಗ ಕೂಡ ನಮ್ಮಲ್ಲಿರೋ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ, ಬೇರೆ ಕಡೆ ಹಾದೋಗುತ್ತೆ. ಅದನ್ನು ಕೂಡ ನಾವು ಮಾಡಬಾರ್ದು. ಮತ್ತೆ ಕೆಮಿಕಲ್, ರಾಸಾಯನಿಕ ಯೂಸ್ ಮಾಡ್ತಿರುವಂತ ಫಾರ್ಮ್ಗಳಿಂದ ನಮ್ಮ ತೋಟಕ್ಕೆ ಬರ್ದೇ ಇರೋ ತರ ಎತ್ತರವಾದ ಬಂಡ್ಗಳನ್ನ ರಚನೆ ಮಾಡ್ಕೊಳ್ಳುವಂಥದ್ದು, ಈ ಚಾನಲ್ಗಳನ್ನ ರಚನೆ ಮಾಡ್ಕೊಳ್ಳುವಂಥದ್ದು, ಇವನ್ನೆಲ್ಲ ಮಾಡ್ಕೊಂಡು ನೀವು ಬರ್ತಾ ಇದೆಯೋ ಇಲ್ವೋ, ಎರೋಷನ್ ಆಗ್ತಾ ಇದೆಯೋ ಇಲ್ವೋ, ಇವನ್ನೆಲ್ಲ ನಾವು ನಿಮ್ಮ ರೈತರ ಫಾರ್ಮ್ ಅಲ್ಲಿ ಮಾಡ್ಕೊಂಡಿರ್ಲೇಬೇಕು. ನೀವು ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ಲೇಬೇಕು. ಯಾರು ಬಂದಾಗ ಇನ್ಸ್ಪೆಕ್ಷನ್ಗೆ ಹಿಂಗ್ ಮಾಡಿದೀವಿ, ಹಿಂಗಾದ್ರೆ ಹಿಂಗೆ, ಇದಕ್ಕೆ ಪ್ರಿಕಾಷನ್ ತಗೊಂಡಿದೀವಿ ಅಂತ ನಿಮ್ಮ ರೈತರು ಹೇಳೋ ಪರಿಸ್ಥಿತಿಯಲ್ಲಿ ಇರಬೇಕು. ಸಾವಯವ ಮತ್ತು ಸಾವಯವವಲ್ಲದ ಫಾರ್ಮ್ಗಳ ನಡುವಿನ ಬಫರ್ ವಲಯ. ಬಫರ್ ವಲಯ ಅಂದ್ರೆ ಏನು? ಬಫರ್ ಝೋನ್ ಅಂದ್ರೆ ಏನು? ಎಲ್ಲರೂ ಕೇಳಿದ್ದೀರಾ ಈ ವರ್ಡ್? ಓಕೆ.
ಬಫರ್ ಝೋನ್ ಅಂದ್ರೆ ಏನು ಅಂದ್ರೆ USDA, ನಾನು ಅವಾಗಲೇ ಹೇಳಿದ್ನಲ್ಲ, ಅಮೆರಿಕನ್ ಸ್ಟ್ಯಾಂಡರ್ಡ್ ಏನಿದೆ ಅದ್ರ ಪ್ರಕಾರ ಒಂದು ಡೆಫಿನಿಷನ್ ಇದು. ಉತ್ಪಾದನಾ ಕಾರ್ಯಾಚರಣೆಯ ಭಾಗ ಮತ್ತು ಸಾವಯವ ನಿರ್ವಹಣೆ ಅಡಿಯಲ್ಲಿ ನಿರ್ವಹಿಸದ ಪಕ್ಕದ ಭೂಪ್ರದೇಶದ ನಡುವೆ ಇರುವ ಪ್ರದೇಶವಾಗಿದೆ. ಅಂದ್ರೆ ಸಾವಯವ ಕೃಷಿ ಮಾಡ್ತಿರೋರು ಮತ್ತು ಮಾಡದೇ ಇರೋರು ಮಧ್ಯದಲ್ಲಿರುವ ಆ ಜಾಗ ಏನಿದೆ, ಆ ಪ್ರದೇಶ ಏನಿದೆ, ಸ್ವಲ್ಪ ಜಾಗ, ಅದನ್ನ ನಾವು ಬಫರ್ ಝೋನ್ ಅಂತ ಹೇಳ್ತೀವಿ. ಈ ಬಫರ್ ಝೋನ್ ತುಂಬಾ ಇಂಪಾರ್ಟೆಂಟ್. ನಿಮ್ಮ ರೈತರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಮತ್ತು ಅವರು ಕೂಡ ಈ ಬಫರ್ ಝೋನ್ ಮೇಂಟೈನ್ ಮಾಡೋ ತರ ನೀವು ನೋಡ್ಕೋಬೇಕು. ಇದು ಸ್ಟ್ಯಾಂಡರ್ಡ್ ಪ್ರಕಾರ ಮೀಟರ್ ಗಟ್ಟಲೆ ಇದೆ. ಆಕ್ಚುಲಿ ನಿಮಗೆ ಕಾಮಿಡಿ ಅನ್ಸುತ್ತೆ, ಒಂದೊಂದು ಸ್ಟ್ಯಾಂಡರ್ಡ್ ಈ USDA ಅಂತ ಹೇಳಿದಲ್ಲ, USA ಮತ್ತೆ ಕೆನಡಾ ಸ್ಟ್ಯಾಂಡರ್ಡ್ ಎಲ್ಲ 8 ಮೀಟರ್ ಬಿಡಬೇಕು ಅಂತ ಇದೆ ಫಾರ್ಮ್ ಇಂದ ಫಾರ್ಮ್ಗೆ. ಅದು ಇಂಡಿಯನ್ ಇದ್ರಲ್ಲಿ ಸಾಧ್ಯನಾ? ಫಾರ್ಮ್ ಇಂದ ಫಾರ್ಮ್ ಮುಂದೆ ಎಲ್ಲ ಸುತ್ತಳತೆ 4 ಡೈರೆಕ್ಷನ್ ಅಲ್ಲೂ 8 ಮೀಟರ್ ಬಿಡಬೇಕು. ನಿಮ್ಮ ಅಡ್ಜಸೆಂಟ್ ಫಾರ್ಮ್ ಇಂದ ನಮ್ಮ ಫಾರ್ಮ್ ಎಲ್ಲಿದೆ? ಅಷ್ಟು ಜಾಗ ಎಲ್ಲಿದೆ ಇವಾಗ? 8 ಮೀಟರ್ ಬಿಟ್ಟರೆ ತುಂಬಾ ಜಾಗ ಅಲ್ಲಿ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಆದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗಳು ಆ ತರ ಹೇಳಿದೆ, ಯಾಕಂದ್ರೆ ಅವು ತುಂಬಾ ಸ್ಟ್ರಿಕ್ಟ್ ಇರುತ್ತೆ, ತುಂಬಾ ಸ್ಟ್ರಿಂಜೆಂಟ್ ಗಳು ಸ್ಟ್ಯಾಂಡರ್ಡ್ಸ್. ಬಟ್ ನಮ್ಮ ಲೋಕಲ್ ಸ್ಟ್ಯಾಂಡರ್ಡ್ ಇರುತ್ತೆ, ಸ್ವಲ್ಪ ಜಾಗ ಬಿಡಿ ಬಫರ್ ಝೋನ್. ನೀವು ಸ್ವಲ್ಪ ಕಾಣಿಸುವಂತ ಅಂದಾಜು ಸ್ವಲ್ಪ ಜಾಗ ಬಿಡಿ. ಜಾಗ ಬಿಟ್ಟಿಲ್ಲ ಅಂತಂದ್ರು ಅದರಲ್ಲಿ ಆ ಬಫರ್ ಝೋನ್ ನ ಹೇಗ್ ಮೇಂಟೈನ್ ಮಾಡಬೇಕು ಅಂತ ಈ ಸ್ಟ್ಯಾಂಡರ್ಡ್ ಹೇಳುತ್ತೆ. ಫಿಸಿಕಲ್ ಬಫರ್ ಅಂದ್ರೆ ನಾವು 3 ತರ ಬಫರ್ ಝೋನ್ಗಳನ್ನ ನಾವು ಮೇಂಟೈನ್ ಮಾಡಬಹುದು. ಫಿಸಿಕಲ್ ಬಫರ್ ಅದೇ ನಾನು ಹೇಳ್ದಂಗೆ ಬಂಡ್ಗಳ ರಚನೆ ಮಾಡುವಂಥದ್ದು, ದೊಡ್ಡ ದೊಡ್ಡ ಬಂಡು ಅಥವಾ ಎಡ್ಜ್ಗಳನ್ನ ಮಾಡಿಕೊಳ್ಳುವಂಥದ್ದು, ಅದನ್ನ ಮಾಡಿ ನಾನು ಬಫರ್ ಝೋನ್ ಮೇಂಟೈನ್ ಮಾಡಿದೀನಿ ಅಂತ ನೀವು ಇನ್ಸ್ಪೆಕ್ಟರ್ಗೆ ನಿಮ್ಮ ರೈತರು ಇನ್ಸ್ಪೆಕ್ಟರ್ಗೆ ತೋರಿಸ್ಕೋಬಹುದು. ಆಯ್ತಾ? ಅಥವಾ ಎಲೆ ಒಂದು ಹಸಿರು ಬೆಳ್ಕೊಂಡು ಅದನ್ನ ಇವಾಗ ಮೇವ್ಗೆ ಅಂತ ಬೆಳ್ಕೊಂತಾರೆ ನೋಡಿ, ಜೋಳದ್ದು ಫಾರೇಜ್ ಅದು ಬೆಳ್ಕೊಂತಾರೆ, ಹುಲ್ ಬೆಳ್ಕೊಂತಾರೆ ನೋಡಿ, ಆತರ ಗ್ರಾಸ್ ಶೆಡ್ ನ ಬೆಳ್ಕೊಂಡು ಇದು ನನ್ನ ಬಫರ್ ಝೋನ್ ಮೇಡಮ್. ಯಾಕಂದ್ರೆ ಆ ಹುಲ್ಲೇನು ನೀವು ಆರ್ಗ್ಯಾನಿಕ್ ಅಂತ ಕೊಡಕ್ ಆಗಲ್ಲ ತಾನೆ, ಆ ಜಾಗನ ನೀವು ಬಫರ್ ಝೋನ್ ಅಂತ ಮೇಂಟೈನ್ ಮಾಡ್ಕೋಬಹುದು. ಅದು ಹಸುವಿನ ಮೇವಿಗೆ ಅಂತ ತೋರಿಸ್ಕೋಬಹುದು ನಿಮ್ಮ ಇನ್ಸ್ಪೆಕ್ಟರ್ಸ್, ಅಂದ್ರೆ ನಿಮ್ಮ ರೈತರು. ಮತ್ತು ಮೆಕ್ಯಾನಿಕಲ್ ಬಫರ್ ಝೋನ್ ಅಂತ. ಈ ಮೆಕ್ಯಾನಿಕಲ್ ಬಫರ್ ಝೋನ್ ಅಂದ್ರೆ ಈ ಸೀರೆ ಎಲ್ಲ ಕಟ್ಟಿರ್ತಾರೆ ನೋಡಿದೀರಾ, ದಾಳಿಂಬಿ ಫಾರ್ಮ್ಗಳೆಲ್ಲ, ಅಂದ್ರೆ ರೋಗಗಳು ಹುಳಗಳೆಲ್ಲ ಬರಬಾರ್ದು ಅಂತ ಸೀರೆಗಳು ಕಟ್ಟಿರುವಂತದ್ದು, ಅಥವಾ ಫೆನ್ಸ್ ಗಳು ಹಾಕೊಂಡ್ಬಿಟ್ಟಿರ್ತಾರೆ, ಆ ತರ ಫೆನ್ಸ್ ಗಳು ಮಾಡೋದು. ಇದನ್ನ ನಾವು ಮೆಕ್ಯಾನಿಕಲ್ ಬಫರ್ ಝೋನ್ ಅಂತೀವಿ. ಶೇಡ್ ನೆಟ್ ಗಳು ಕಟ್ಕೊಂಡ್ಬಿಟ್ಟಿರ್ತಾರೆ ಕೆಲವೊಬ್ರು, ಗ್ರೀನ್ ಕಲರ್ ಹಸಿರು ಪರ್ದೆಗಳನ್ನ ಕಟ್ಕೊಂಡಿರ್ತಾರೆ. ಆ ತರ ಬಫರ್ ಝೋನ್ ನ ಕೂಡ ನಾವು ಮೇಂಟೈನ್ ಮಾಡಬಹುದು. ಅದನ್ನ ಮಾಡಕ್ಕಾಗಲ್ಲ ಅಂತಂದ್ರೆ ಕೆಲವೊಬ್ರು ಸೀರೆಗಳು ಆತರ ನಮ್ ಹೇಗಾಗತ್ತೆ ಆ ತರ ಮಾಡ್ಕೋಬಹುದು. ಬಯಾಲಜಿಕಲ್ ಬಫರ್ ಝೋನ್ ಅಂತ ಹೇಳ್ತೀವಿ. ಬಯಾಲಜಿಕಲ್ ಬಫರ್ ಝೋನ್ ಅಲ್ಲಿ ಕವರ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಕವರ್ ಬೆಳೆಗಳನ್ನ ಬೆಳ್ಕೊಳ್ಳೋದು. ಆದ್ರೆ ನೀವು ಬಫರ್ ಝೋನ್ ಅಲ್ಲಿ ಬೆಳೀತಿರ್ತೀರಲ್ಲ, ಅದನ್ನ ನೀವು ಸಾವಯವ ಅಂತ ಮಾರಕ್ಕಾಗಲ್ಲ. ಹಂಗಾಗಿ ನೀವು ಮನೆಗೆ ಅವಶ್ಯಕತೆ ಇರುವಂತದ್ದು ಅಥವಾ ನಿಮ್ಮ ಜಾನುವಾರಿಗೆ ಅವಶ್ಯಕತೆ ಇರುವಂತ ಬೆಳೆಗಳನ್ನ ಆ ಬಂಡಿಗಳಲ್ಲಿ ಅಥವಾ ಆ ಬಫರ್ ಝೋನ್ ಅಲ್ಲಿ ಬೆಳ್ಕೋಬಹುದು. ಕವರ್ ಕ್ರಾಪ್ಸ್ ಗಳು, ಟ್ರಾಪ್ ಕ್ರಾಪ್ಸ್ ಗಳು. ನಾನೇನ್ ಹೇಳಿದೆ, ಟ್ರಾಪ್ ಕ್ರಾಪ್ಸ್ ಅಂದ್ರೆ ಚೆಂಡು ಹೂವು ಮತ್ತೆ ಕ್ರೈಸಾಂಥೆಮಮ್, ಸಾವಂತಿಗೆ ಹೂವುಗಳು. ಆ ಹೂವುಗಳು ನೀವು ಲೋಕಲ್ ಮಾರ್ಕೆಟಿಗೆ ಹಾಕಬಹುದು. ಜೊತೆಗೆ ನಿಮ್ಗೆ ಹುಳಗಳು ಕಂಟ್ರೋಲ್ ಆಗುತ್ತೆ. ಆ ರಿಲೀಸ್ ಮಾಡುವಂತ ಎಣ್ಣೆಯಿಂದ ನಿಮ್ಗೆ ರೋಗ ಮತ್ತು ಕೀಟ ನಿರ್ವಹಣೆ ಆಗುತ್ತೆ. ಜೊತೆಗೆ ನಿಮ್ಗೆ ಅಡಿಷನಲ್ ಇನ್ಕಮ್ ಬರುತ್ತೆ. ಬಫರ್ ಝೋನ್ ಆಯ್ತು ಸ್ಟ್ಯಾಂಡರ್ಡ್ ಪ್ರಕಾರ. ಪಾಲಿನೇಟರ್ ಪ್ಲಾಂಟ್ಸ್ ಅಂದ್ರೆ ಇದೆ ಹೂವು ಗಿಡಗಳು. ಆತರ ಏನಾದ್ರು ಮಾಡಿದಾಗ ನಿಮ್ಗೆ ಹನಿ ಬಿ ಅಟ್ರಾಕ್ಟ್ ಆಗುತ್ತೆ, ಜೇನುಹುಳಗಳು ಅಟ್ರಾಕ್ಟ್ ಆಗುತ್ತೆ. ಜೇನುಹುಳಗಳು ಬಂದ್ರೆ ಏನಾಗುತ್ತೆ, ಇಳುವರಿ ಹೆಚ್ಚಾಗುತ್ತೆ. ಅದೇ ಪಾಯಿಂಟ್. ಹಂಗಾಗಿ ಈ ತರ ನೀವು ಜಾಗ ಬಿಡ್ಬೇಕು ಮೇಡಮ್, ಅಷ್ಟೇ ಯಾರು ಬಿಡಲ್ಲ ರೈತರು. ಇದೆಲ್ಲ ತರ ನೀವು ಬಫರ್ ಝೋನ್ಗಳನ್ನ ಮೇಂಟೈನ್ ಮಾಡ್ಕೋಬಹುದು. ಅಂದ್ರೆ ಈಗ ನಾವು ಬಫರ್ ಝೋನ್ ಮಾಡ್ತೀವಲ್ಲ, ಇದು ಎಷ್ಟು ಹೈಟ್ ಮಟ್ಟ? ಏನ್ ಹೇಳಿ? ಈಗ ಹುಲ್ಲು ಒಂದು 6 ಫೀಟ್ ಬೆಳೆಯುತ್ತೆ. ಏನ್ ಹೇಳಿ? ಬಫರ್ ಝೋನ್ ಅಲ್ಲಿ ಈಗ ಹುಲ್ಲುಗಳನ್ನು ಬೆಳೆಸ್ತೀವಿ ನಾವು. ಈಚೆ ನಮ್ದು ತೋಟ ಇದೆ, ಯಾವುದು ಒಂದು ಪಪ್ಪಾಯಿ ತೋಟ ಇದೆ, ಅದು 20 ಫುಟ್ ಎತ್ತರ ಬೆಳೆಯುತ್ತೆ. ಅದಕ್ಕೆ ಹೇಗೆ ಬಫರ್ ಝೋನ್ ಮಾಡೋದು? ಬಫರ್ ಝೋನ್ ಅಂದ್ರೆ ನೋಡಿ, ಅಷ್ಟೇ ಹೈಟ್ ಅಲ್ಲಿ ಮಾಡ್ಬೇಕು ಅಂತ ಏನು ಇಲ್ಲ. ಹುಳಗಳು ಆ ಹೈಟ್ ಅಲ್ಲಿ ಬರ್ತವೆ ಅಂತ ಎಲ್ಲೂ ಪುರಾವೆ ಇಲ್ಲ. ಲೆವೆಲ್ ಅಲ್ಲಿ ಬರುತ್ತೆ, ಗಾಳಿ ಹೆಂಗ್ ಬೀಸುತ್ತೆ ಆ ಲೆವೆಲ್ ಬರುತ್ತೆ. ಅವಾಗ ಜೋಳ ಬೆಳ್ಕೊಳ್ಳಿ. ಜೋಳ ಎಷ್ಟು ಬರುತ್ತೆ ನಿಮ್ಗೆ? ಹಸಿರು ಮೇವು ಎಷ್ಟು ಬರುತ್ತೆ? ಆಲ್ಮೋಸ್ಟ್ ಇಷ್ಟುದ್ದ ಇರುತ್ತೆ ಮೇವು. ಕಟಾವ್ ಮಾಡೋದಂತ ನೀವು ಇಷ್ಟಕ್ಕೆ ಕಟಾವ್ ಮಾಡಲ್ಲ ತಾನೆ, ಇಷ್ಟುದ್ದ ಆದ್ಮೇಲೆ ಕಟಾವ್ ಮಾಡ್ತೀರ ತಾನೆ. ಆತರ ಮಾಡ್ಕೋಬೇಕು. ಫೆನ್ಸ್ಗಳು, ಸೀರೆ ಕಟ್ಟಿದ್ರೆ ಇಷ್ಟುದ್ದ ಬರುತ್ತೆ ಹೈಟ್ ಆರಾಮಾಗಿ. ಹೆಡ್ಜ್ ಮಾಡಿರ್ತಾರೆ, ಹೆಡ್ಜ್ ಮೇಲೆ ಸೀರೆ ಕಟ್ಟಿದ್ರೆ ಎಷ್ಟು ಹೈಟ್ ಹೋಗುತ್ತೆ.
ಹಾಗಾಗಿ ಯಾವತ್ತೂ ಗಾಳಿ ಸಂಚಲನ ಹೇಗಿರುತ್ತೆ ಹಾಗೆ ಮಾಲಿನ್ಯ ಬರೋದಿರ್ಬೋದು ಅಥವಾ ಹುಳಗಳು ಬರ್ಬೋದು, ರೋಗಗಳ ಕ್ರಿಮಿಕೀಟಗಳು ಬರ್ಬೋದು, ಅವೆಲ್ಲ ನಮ್ಮ ಗಾಳಿ ಇದ್ರಲ್ಲಿ ಬರುತ್ತೆ. ಗಾಳಿ ಹಿಂಗ್ ಬಂದು ಹಿಂಗ್ ಬರುತ್ತೆ ನಮ್ಮ ತೋಟಕ್ಕೆ? ಇಲ್ಲ, ಅಷ್ಟೇ ಲಾಜಿಕ್ ಅಷ್ಟೇ. ಮತ್ತೆ ಇದೊಂದೇ ಯಾವ್ದೋ ಫಾಲೋ ಮಾಡ್ಬಿಟ್ಟು ಮಾಡ್ತೀವ, ಆದಷ್ಟು ಡೈವರ್ಸಿಫಿಕೇಶನ್, 1 ಅಥವಾ 2, 3 ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಕಂಟ್ರೋಲ್ ಮಾಡ್ಕೋಬೇಕು. ನೆಕ್ಸ್ಟ್, ಇನ್ಪುಟ್ಗಳು ಮತ್ತು ಕೃಷಿ ಉತ್ಪನ್ನಗಳಿಗೆ ಸಮಯ ಮತ್ತು ಜಾಗದಲ್ಲಿ ಪ್ರತ್ಯೇಕ ಸಂಗ್ರಹಣೆ. ನೀವು ಕೃಷಿ ಉತ್ಪನ್ನಗಳನ್ನ ನಾನು ಏನ್ ಹೇಳಿದೆ ಆವಾಗಲೇ, ಸಾವಯವ ಕೃಷಿಯಲ್ಲಿ ಬೆಳೆದಿರೋದು ಮತ್ತೆ ನಿಮ್ಮ ಮಾಮೂಲಿ ಸ್ಪ್ಲಿಟ್ ಪ್ರೊಡಕ್ಷನ್ ಬೇರೆ ಕೆಮಿಕಲ್ ಯೂಸ್ ಮಾಡಿ ಬೆಳೆದಿರುವಂತ ಜಾಗದಲ್ಲಿ ಕೃಷಿ ಉತ್ಪನ್ನಗಳನ್ನ ಕಟಾವು ಮಾಡಿದ್ಮೇಲೆ ಸಪರೇಟ್ ಆಗಿ ಇಡಬೇಕು. ನಿಮ್ಮ ಇನ್ಸ್ಪೆಕ್ಟರ್ ಬಂದು ಕೇಳ್ತಾರೆ ಎಲ್ಲಿಡ್ತೀರಾ, ಆ ಕಟಾವು ಮಾಡಿರೋದನ್ನ ಎಲ್ಲಿಡ್ತೀರಾ? ನೀವು ಇಲ್ಲೇ ಇಡ್ತೀವಿ ಸ್ವಾಮಿ, ಇದಾದ್ಮೇಲೆ ಅಲ್ಲಿಡ್ತೀವಿ ಸ್ವಾಮಿ, ಹಂಗಲ್ಲ. ಅದಾದ್ಮೇಲೆ ಕ್ಲೀನಿಂಗ್ ಮಾಡ್ತೀರಾ? ಹೌದು, ಕ್ಲೀನಿಂಗ್ ಮಾಡ್ತೀವಿ, ಕ್ಲೀನಿಂಗ್ ಮಾಡಿ ಇಲ್ಲಿಡ್ತೀವಿ. ಮತ್ತೆ ಸ್ಟೋರೇಜ್ ಅಂದ್ರೆ ಕಟಾವ್ ಮಾಡಿ ಇಟ್ಟಿರ್ತೀರಲ್ಲ, ಆ ಗುದ್ಲಿ ಸಲ್ಕೆ ಎಲ್ಲ ಯೂಸ್ ಮಾಡಿರ್ತೀರಿ, ಹಿಂಗ್ ಎತ್ತಿ ಹಿಂಗ್ ಹಾಕಕ್ಕೆ, ಅದನ್ನೆಲ್ಲ ನೀವು ರಾಸಾಯನಿಕ ಯೂಸ್ ಮಾಡಿರೋ ಫಾರ್ಮ್ಗೂ ಅದೇ ಯೂಸ್ ಮಾಡಿ ಇದನ್ನ ಯೂಸ್ ಮಾಡ್ತೀರಾ? ಹ್ಞೂ ಸ್ವಾಮಿ, ಒಂದೇ ಯೂಸ್ ಮಾಡ್ತೀವಿ. ಅಲ್ಲೇ ಬರ್ಬಿಡ್ತಾರೆ ನೋಟಿಸ್, ಮಾಡುವಂತಿಲ್ಲ, ಮಾಲಿನ್ಯ ಮಾಡ್ತಾ ಇದ್ದೀರಾ ನೀವು ಅಂತ. ಅದನ್ನ ಕ್ಲೀನ್ ಮಾಡಿ ಯೂಸ್ ರೈತರಿಗೆ 3 ತರ ಸೆಟ್ ಇಟ್ಕೊಳ್ಳೋ ಅಂತ ಯಾರಿಗೂ ಇರೋದಿಲ್ಲ, ಬಟ್ ಅದನ್ನ ಕ್ಲೀನ್ ಮಾಡಿ ಯೂಸ್ ಮಾಡ್ತೀವಿ ಸ್ವಾಮಿ. ನೀವು ಕ್ಲೀನ್ ಮಾಡಬೇಕು, ಸಪರೇಟ್ ಮಾಡಬೇಕು, ಆ ಜಾಗ ಇಟ್ಟಿರೋ ಜಾಗನ ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ನೀವು ನಿಮ್ಮ ರೈತರಿಗೆ ಹೇಳ್ಬೇಕಾಗಿದೆ. ಈ ಮಾನದಂಡಗಳ ಕೆಳಗಡೆ ಈ ಪಾಯಿಂಟ್ಗಳನ್ನ ನೀವು ಕವರ್ ಮಾಡಲೇಬೇಕು ನಿಮ್ಮ ರೈತರುಗಳಿಗೆ. ಮೇಡಮ್, ರೈತರಿಗೆ ಈಗ ರೈತರು ರಾಸಾಯನಿಕ ಭೂಮಿಯಲ್ಲಿ ಬೆಳೆಸಿದಂಥ ವಸ್ತುಗಳನ್ನು ಸಾವಯವ ಕೃಷಿಯಲ್ಲಿ ಉಪಯೋಗ ಮಾಡಬಾರ್ದು ಅನ್ನೋಂಥದ್ದು ಎಲ್ಲ. ಈಗ ರೈತರು ಟ್ರಾಕ್ಟರ್ ಇಂದ ಉಳುಮೆ ಹೆಚ್ಚಿಗೆ ಮಾಡ್ತಾರೆ. ಟ್ರಾಕ್ಟರ್ ಈಗ ಇದು ರಾಸಾಯನಿಕ ಭೂಮಿಯಲ್ಲಿ ಟ್ರಾಕ್ಟರ್ಗಳನ್ನು ಬಳಕೆ ಮಾಡಿಕೊಂಡು ಆ ಟ್ರಾಕ್ಟರ್ ಕ್ಲೀನ್ ಮಾಡ್ಕೊಂಡು ಬಾರಪ್ಪ ಅಂತ ಅಂದಾಗ ಅವನಿಗೆ ಟ್ರಾಕ್ಟರ್ ಕ್ಲೀನ್ ಮಾಡಲಿಕ್ಕೆ ಸುಮಾರು ಒಂದು 2 ತಾಸು ಬೇಕು. ಆಗ ಈ ರೈತನ ಜಮೀನು 2 ತಾಸು ಅಂತ ಹೇಳಿದ್ರೆ ಯಾವ ಹದ ಸಿಗುತ್ತೆ, ಯಾವ ಹದ ಸಿಗಲ್ಲ, ಆ ಥರ ಆಗುತ್ತೆ. ಇಲ್ಲ, ಇದಕ್ಕೆ ಉತ್ತರ ಏನು ಅಂತಂತಂದ್ರೆ, ಈಗ ಟ್ರ್ಯಾಕ್ಟರ್ ಹೊಡ್ಸೋ ರೈತ ಜಮೀನು ಎಷ್ಟಿರ್ಬೋದು? ಟ್ರ್ಯಾಕ್ಟರ್ ಹೊಡ್ಸೋ ರೈತನ ಜಮೀನು ಇಲ್ಲ ಅಂದ್ರೆ 4 ಎಕರೆ ಇರುತ್ತೆ. ಒಂದು ಅಂದಾಜು 4 ಅಂತಾನೆ ಇಟ್ಕೊಳ್ಳೋಣ, ಆಯ್ತಲ್ವಾ? ಆದ್ರೆ ಕೈಯಲ್ಲಿ ಉಳುಮೆ ಮಾಡುವಂತ ಕುಂಟೆ ಹೊಡೆಯೋ ರೈತರದ್ದು ಎಷ್ಟಿರ್ಬೋದು? ಕುಂಟೆ ಹೊಡೆಯೋ ರೈತರಿಗೂ ಅಷ್ಟೇ ಇರುತ್ತೆ, 4 ಎಕರೆ ಇರುತ್ತೆ. ಅದು ಸ್ವಲ್ಪ ಟ್ರ್ಯಾಕ್ಟರ್ ಅಂತ ಉಪಯೋಗಿಸೋ ರೈತರು ಸ್ಮಾಲ್ ಮೀಡಿಯಂ ಫಾರ್ಮರ್ ಅಂತ ನಾವು ಕರಿತೀವಿ. ಇದ್ದಿದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನೋ ಮಟ್ಟದಲ್ಲಿ ಇರ್ತಾರೆ ರೈತರು. ಆಮೇಲೆ ಈ PGS ಅನ್ನೋ ಏನ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಅದನ್ನ ನಾನು ಮುಂದೆ ಸ್ಟ್ಯಾಂಡರ್ಡ್ ಅಲ್ಲಿ ಹೇಳ್ತಾ ಹೋಗ್ತೇನೆ. ಆ ಸ್ಟ್ಯಾಂಡರ್ಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಗುಂಪುಗಾರಿಕೆ ಬರುತ್ತೆ. ಒಂದು ಗುಂಪಲ್ಲಿ ಕೆಲಸ ಮಾಡಿ ಅಂತಂದ್ಬಿಟ್ಟು, ಆ ಗುಂಪಲ್ಲಿ ಕೆಲಸ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಒಂದು ಗುಂಪು ಮಾಡ್ತೀರಾ ನೀವು, ರೈತರದ್ದು ಒಂದು ಗುಂಪು ಮಾಡ್ತೀರಾ, PGS ಸರ್ಟಿಫಿಕೇಶನ್ ಅಲ್ಲಿ ಯಾರ್ಯಾರು ನೋಂದಣಿ ಆಗ್ತಾರೆ ಅವ್ರದ್ದು. ಅವಾಗ ಟ್ರ್ಯಾಕ್ಟರ್ ಬರೋರೇನಾಗ್ತಾರೆ, ಎಲ್ಲ ಒಂದು ಗುಂಪು ಒಟ್ಟಿಗೆ ಬರ್ತಾರೆ. ಅವಾಗ ಈ ತೊಳೆಕೊಂಡು ಉಪಯೋಗಿಸೋ ಅಗತ್ಯತೆ ಇರೋದಿಲ್ಲ, ಅವಶ್ಯಕತೆ ಇರೋದಿಲ್ಲ. ಒಂದ್ ಕಡೆ ಫಾರ್ಮರ್ 1 ಆಯ್ತಾ, ರಿಜಿಸ್ಟರ್ಡ್ ಆಯ್ತಾ, ಟ್ರ್ಯಾಕ್ಟರ್ ಹೊಡೆದಾಯ್ತಾ, ನೆಕ್ಸ್ಟ್ ಸೀದಾ ಕೆಮಿಕಲಿಗೆ ಹೋಗೋದು ಬೇಡಪ್ಪ, ನೀನು ಫಾರ್ಮರ್ 2 ಹೋಗಿ, ಅವರು ನಮ್ಮ PGS ಫಾರ್ಮರ್ ಸರ್ಟಿಫಿಕೇಶನ್ ನೋಂದಣಿ ಮಾಡ್ಕೊಂಡಿದ್ದಾರೆ, ಹಾಗಾಗಿ ನೀವು ಕ್ಲೀನ್ ಮಾಡೋ ಅಗತ್ಯ ಇರೋದಿಲ್ಲ. ಸೊ ಒಂದು ಗ್ರೂಪ್ನಲ್ಲಿ 20-30 ರೈತರು ಏನಿರ್ತಾರೆ, ಅವ್ರದ್ದೆಲ್ಲ ಕೆಲಸ ಮುಗಿಸಿ ಹೋಗಿ ನಂತರ ನೀನು ರಾಸಾಯನಿಕ ಗೊಬ್ಬರದ ರೈತರ ಹತ್ರ ಹೋಗು ಅಂತಂದ್ರೆ ಒಪ್ಕೊಳ್ತಾರೆ. ಮತ್ತೆ ಅವ್ರ ಟ್ರಾಕ್ಟರ್ ಕೆಲಸ ಮಾಡೋರು ಒಟ್ಟಿಗೆ 30 ಜನ ರೈತರು ಒಟ್ಟಿಗೆ ಸಿಗ್ತಾ ಇದಾರಲ್ಲ. ಹಾಗೆ ನೀವು ಆತರ ಮಾಡಿರ್ತೀರಾ. ನಮ್ಗೆ ನಾವು ಮುಂಚೆ ಕಂಪ್ನಿಗಳಲ್ಲೆಲ್ಲ ವರ್ಕ್ ಮಾಡ್ಬೇಕಾದ್ರೆ, ಇನ್ಸ್ಪೆಕ್ಷನ್ಗೆ ಹೋಗ್ಬೇಕಾದ್ರೆ ಕೆಲವೊಬ್ರು ರೈತರು, ನೀವು ಮೇಡಮ್ ಆ ಫಾರ್ಮ್ ಇಂದ ಬಂದಿದ್ದೀರಾ, ನಮ್ಮ ಫಾರ್ಮ್ಗೆ ಎಂಟ್ರಿ ಆಗಂಗಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅನ್ನೋರು. ಯಾಕಂದ್ರೆ ನಿಮ್ ಬಟ್ಟೆಗಳಲ್ಲೆಲ್ಲ ಟಚ್ ಆಗಿರುತ್ತೆ, ಅಲ್ಲಿ ಏನಾದ್ರು ರೋಗಗಳಿದ್ರೆ ನೀವ್ ಹಿಂಗ್ ಓಡಾಡುವಾಗ ನಮ್ಮ ರೋಗ ನಮ್ಮ ತೋಟಕ್ಕೆ ಬರುತ್ತೆ ಅಂತ ಅಷ್ಟು ಇದ್ರಲ್ಲಿ ರೈತರು ಮಾಡ್ತಾ ಇದ್ದಾರೆ ಕೃಷಿನ. ನಮ್ಗೆ ಶಾಕ್ ಆಗೋಯ್ತು ಆಕ್ಚುಲಿ, ಇದೇನ್ ಹಿಂಗ್ ಮಾತಾಡ್ತಾ ಇದಾರಲ್ಲ ಅಂತ. ಯಾರಿಗಾದ್ರೂ ಒಂಥರ ಆಗುತ್ತೆ, ಬರಬೇಡಿ ದೂರದಲ್ಲಿ ನೋಡಿ ಅಂತ. ಅವ್ರು ಹೇಳಿದ ಪಾಯಿಂಟ್ ಕರೆಕ್ಟ್. ಅಷ್ಟು ಕೇರ್ಫುಲ್ ಆಗಿ ಕೃಷಿ ಮಾಡ್ತಾ ಇದ್ದಾರೆ ರೈತರು. ಒಂದು ಎಕ್ಸಾಂಪಲ್ ಅಷ್ಟೇ. ಆಮೇಲೆ ಸಾವಯವ ಕೃಷಿಯಲ್ಲಿ ಬಳಸುವ ಯಂತ್ರಗಳು ಮತ್ತು ಉಪಕರಣಗಳನ್ನು ಸ್ವಚ್ಛಗೊಳಿಸಬೇಕು. ಅಂದ್ರೆ ನೀವು ಹೇಳಿರೋ ಪ್ರಕಾರ ಇಡೀ ಟ್ರ್ಯಾಕ್ಟರ್ ಕ್ಲೀನ್ ಮಾಡ್ಕೊ ಬರೋಕೆ ತಾಸುಗಟ್ಟಲೆ ಬೇಕಲ್ಲ ಮೇಡಮ್ ಅಂತ.
ಆ ಏನು ಇದಿದೆಯಲ್ಲ ಇನ್ಸ್ಟ್ರೂಮೆಂಟ್ ಇರುತ್ತಲ್ವಾ, ಅದಕ್ಕೆ ರೋಟರಿ ಆಗಿರ್ಬೋದು, ಅದಕ್ಕೆ ನೀರಿಂದ ತೊಳಿಬಹುದು, ಆ ಟೈರ್ ನಿಂದ ನೀರಿಂದ ತೊಳಿಬಹುದು. ಎಷ್ಟೊತ್ತಾಗ್ಬಿಡುತ್ತೆ? 2 ಬಿನ್ಗೆ ನೀರ್ ಸಾಕ? ತಾಸುಗಳು ಬೇಕಾ? ನಾವು ಇಡೀ ಟ್ರ್ಯಾಕ್ಟರ್ ಅಲ್ಲಿ ತೊಳಿಬೇಕಾಗಿಲ್ಲ. ಹಂಗೂ ಏನಾದ್ರು ತಕ್ಷಣ ಬರ್ಬೇಕು ಬಂತು ಅಂದ್ರೆ ನಮ್ಮ ತೋಟಕ್ಕೆ ನಾವು ಅಷ್ಟು ತಗೊಳಕ್ಕಾಗಲ್ವಾ? ಎಂತೆಂತ ರೈತರು ಹೆಂಗೆಲ್ಲ ಪ್ರಿಕಾಷನ್ ತಗೋಬೇಕಾದ್ರೆ ನಾವು ಅಷ್ಟು ಮಾಡಕ್ಕಾಗಲ್ವಾ? ಸಣ್ಣ ಪುಟ್ಟ ಪ್ರಿಕಾಷನ್ಗಳನ್ನ ನಾವು ತಗೋಬೇಕಾಗುತ್ತೆ. ನೆಕ್ಸ್ಟ್, ಇದು ಮೋರ್ ಆಫ್ ನಮ್ದೇ ಸಲಕರಣೆಗಳಿರ್ತಾವ ನೋಡಿ, ನಮ್ದೇ ನೇಗಿಲಿರುತ್ತೆ, ನಮ್ದೇ ಸಲಕರಣೆಗಳು, ಅಂತವನ್ನ ಜಾಸ್ತಿ ಕ್ಲೀನ್ ಮಾಡಿ ಒಂದರಿಂದ ಒಂದು ಯೂಸ್ ಮಾಡಿ ಅಂತ ಹೇಳುತ್ತೆ. ನೆಕ್ಸ್ಟ್, ಪರಿವರ್ತನೆ ಅಗತ್ಯಗಳು ಅಂತ ಇದೆ. ಪರಿವರ್ತನೆ ಅಗತ್ಯ ಅಂತಂದ್ರೆ ಏನು? ಪರಿವರ್ತನೆ ಅಂದ್ರೆ ಏನು? ಯಾಕೆ ರೈತರಿಗೆ ಡೈರೆಕ್ಟ್ ಆಗಿ ಆರ್ಗ್ಯಾನಿಕ್ ಅಂತ ಕೊಡ್ಬೋದು, ಪರಿವರ್ತನಾ ಅವಧಿ ಅಂತ ಯಾಕೆ ರೈತರು ಹೋಗ್ಬೇಕು? ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ? ಯಾಕೆ ಪರಿವರ್ತನಾ ಅವಧಿ ಇರಬೇಕು? ಸೊ ಪರಿವರ್ತನಾ ಅವಧಿ ಏನಾಗುತ್ತೆ, ಫಸ್ಟ್ ಡಾಕ್ಯುಮೆಂಟೇಶನ್, ಪುರಾವೆ ಇದೆಲ್ಲ ಬಂದೇ ಬರುತ್ತೆ ಅದರಲ್ಲಿ. ಎಷ್ಟೊಂದು ಜನ ರೈತರು ಮಾಡ್ತಾ ಇರ್ತಾರೆ, ತುಂಬಾ ವರ್ಷಗಳ ಕಾಲದಿಂದನೇ ಸಾವಯವ ಕೃಷಿ ಮಾಡ್ತಾ ಇರ್ತಾರೆ. ಬಟ್ ಅದ ಏನಾಗುತ್ತೆ ಅಂದ್ರೆ ಈ ಸಿಸ್ಟಮ್, ಈ ಸ್ಟ್ಯಾಂಡರ್ಡ್ ಅಡಿಯಲ್ಲಿ ಅವ್ರು ಬರ್ಬೇಕು ಅಂತಂದ್ರೆ ಈ ಪರಿವರ್ತನಾ ಅವಧಿ ಮಾಡಲೇಬೇಕಾಗತ್ತೆ. ಸುಮ್ನೆ ಮಾತಲ್ಲಿ ಏನು ನಡೆಯಲ್ಲ. ಯಾಕಂದ್ರೆ ನಾವು ಇನ್ನೊಬ್ಬರಿಗೆ ದಾಖಲೆ ಕೊಡ್ಬೇಕಾಗುತ್ತೆ. ಪ್ರೂಫ್ ಇಲ್ಲದೆ ನಮ್ಮ ಗ್ರಾಹಕರು ಕೂಡ ನಿಮ್ಮ ರೈತರಿಂದ ಯಾರು ತಗೊಳ್ಳೋದಿಲ್ಲ. ಆ ರೀಸನ್ಗೋಸ್ಕರ ಮಾನದಂಡಗಳ ಅಡಿಯಲ್ಲಿ ಅವರು ಪರಿವರ್ತನಾ ಅವಧಿ ಹೋಗ್ಬೇಕಾಗುತ್ತೆ. ಆದ್ರೆ ಒಂದು ಕನ್ಸೆಷನ್ ಏನ್ ಕೊಡ್ಬೋದು ಅವರಿಗೆ ಅಂತಂದ್ರೆ, ನಿಮ್ಮ ರೈತರು ತುಂಬಾ ವರ್ಷದಿಂದ ಮಾಡ್ತಿದ್ದಾರೆ ಅಂತ ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ತಗೋಬಹುದು ಅವ್ರ ಹತ್ರ. ಕೆಲವೊಂದು ಡಾಕ್ಯುಮೆಂಟ್ಸ್ ಸೆಟ್ ಇರುತ್ತೆ, ಅವನ್ನೆಲ್ಲ ಅವರು ನಿಮ್ಗೆ ಕೊಡೋಕೆ ಅವ್ರ ಕೈಲಾಗುತ್ತೆ ಅನ್ನೋದಿದ್ರೆ ಅವಾಗ 12 ತಿಂಗಳ ಕಾಲ ಅಂದ್ರೆ 1 ವರ್ಷಗಳ ಕಾಲ ಅವರಿಗೆ ಪರಿವರ್ತನಾ ಅವಧಿಯನ್ನ ಕಡಿಮೆ ಮಾಡಬಹುದು. ಅದು ಕೂಡ RC, ನಿಮ್ಮ ಕಂಪನಿ ಏನಿರುತ್ತೆ, ರೀಜನಲ್ ಕೌನ್ಸಿಲ್, ನೀವು ರಿಜಿಸ್ಟರ್ ಮಾಡಿರ್ತೀರಲ್ಲ ಸರ್ಟಿಫಿಕೇಶನ್ಗೆ, ಅವರ ಡಿಸಿಷನ್ ಮೇಲೆ, ಝೋನಲ್ ಕೌನ್ಸಿಲ್ ಅಂತ ಇರುತ್ತೆ, RC ಮೇಲ್ಗಡೆ ಗವರ್ಮೆಂಟ್ ಬಾಡಿ ಇರುತ್ತೆ ಝೋನಲ್ ಕೌನ್ಸಿಲ್ ಅಂತ. ಈ RC ಮತ್ತು ಝೋನಲ್ ಕೌನ್ಸಿಲ್ ಅವರ ಡಿಸಿಷನ್ ಮೇಲೆ ಪರಿವರ್ತನಾ ಅವಧಿಯಲ್ಲಿ ಕನ್ಸೆಷನ್ ಸಿಗಬಹುದು. ಅದು 1 ವರ್ಷಗಳ ಕಾಲ. ಅದರ್ವೈಸ್ ಪರಿವರ್ತನಾ ಅವಧಿ ಎಲ್ಲರೂ ಮುಗಿಸ್ಕೊಳ್ಳೇಬೇಕು. ಸಾವಯವ ಉತ್ಪಾದನಾ ಘಟಕದ ಕೃಷಿ ಮತ್ತು ಸಂಪೂರ್ಣ ಕೃಷಿ ಕಾರ್ಯಾಚರಣೆಗಳು ಪರಿವರ್ತನೆ ಅವಧಿಗೆ ಒಳಗಾಗಿರುವುದು ಕಡ್ಡಾಯವಾಗಿದೆ. ಕಂಪಲ್ಸರಿ. ಅದು ಯಾರಿಗೂ ಅದು ಪಾಸ್ ಮಾಡಿ ನೀವು ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ ನಿಮ್ಮ ರೈತರು. ಕೆಳಗಿನ ಅವಧಿಗಳಿಗೆ ಎಲ್ಲ ಅಂದ್ರೆ ಡ್ಯೂರೇಷನ್ ಅಂತಂದ್ರೆ ಬಹುವಾರ್ಷಿಕ ಬೆಳೆಗಳು ಅಂದ್ರೆ 36 ತಿಂಗಳಿಗಿಂತ ಹೆಚ್ಚು ಅವಧಿಗಳಿರುತ್ತಲ್ಲ. ಇವಾಗ ನಿಮ್ಮ ತೆಂಗಿರ್ಬೋದು, ಹಣ್ಣಿನ ಮರಗಳಿರ್ಬೋದು, ಬಹುವಾರ್ಷಿಕ ಬೆಳೆಗಳಿರುತ್ತಲ್ಲ, ಅವುಗಳಿಗೆ 3 ವರ್ಷ ಪರಿವರ್ತನಾ ಅವಧಿ ಕಂಪಲ್ಸರಿ. 3 ವರ್ಷ ಮುಗಿಸಿದ ನಂತರ 4ನೇ ವರ್ಷಕ್ಕೆ ಅವರಿಗೆ ಆರ್ಗ್ಯಾನಿಕ್ ಸ್ಟೇಟ್ ಅಂದ್ರೆ ನೀವು ಆರ್ಗ್ಯಾನಿಕ್ ಸ್ಟೇಟ್ ಅಲ್ಲಿ ಇದ್ದೀರಾ ಅಂತ ಕೊಡ್ತಾರೆ. ಈಗ ವಾರ್ಷಿಕ ಸಸ್ಯಗಳಿರ್ತಾವಲ್ಲ, 20 ಅಂದ್ರೆ 12ರಿಂದ 24 ತಿಂಗಳು ಒಳಗಡೆ ಕಟಾವು ಬರ್ತಾವಲ್ಲ ವಾರ್ಷಿಕ ಬೆಳೆಗಳು, ಅವ್ರಿಗೆ 2 ವರ್ಷಗಳ ಕಾಲ ಪರಿವರ್ತನಾ ಅವಧಿ ಇರುತ್ತೆ. ಈ 2ರಲ್ಲಿ ಯಾರೇ ಒಬ್ರು ಹಿಂಗ್ ಮಾಡ್ತಾ ಇದ್ವಿ ಸ್ವಾಮಿ ಅಂತ ಯಾವ್ದಾದ್ರು ನಿಮ್ಗೆ ದಾಖಲೆ ಪುರಾವೆ ಕೊಟ್ಟಿದ್ದಲ್ಲಿ ನಿಮ್ಗೆ ನೀವು ಬೇಕಾದ್ರೆ ಸರ್ಟಿಫಿಕೇಶನ್ ಬಾಡಿಗೆ ಅಪ್ರೋಚ್ ಮಾಡಿ 1 ವರ್ಷಗಳ ಕಾಲ ಕಡಿಮೆ ಮಾಡ್ಬೋದು. ಅವಾಗ ಇವ್ರಿಗೆ 3 ವರ್ಷ ಇದ್ದಿದ್ದು 2 ವರ್ಷ ಆಗುತ್ತೆ, 2 ವರ್ಷ ಇದ್ದಿದ್ದು 1 ವರ್ಷ ಆಗುತ್ತೆ. ಆಮೇಲೆ ಬೇಗ ಆರ್ಗ್ಯಾನಿಕ್ ಆಗಿ ಬರ್ಬೋದು. ಈಗ ಮಾನದಂಡಗಳನ್ನ ಯಾಕೆ ಫಾಲೋ ಮಾಡ್ಬೇಕು? ಮಾನದಂಡಗಳನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಈ 2 ವರ್ಷ ಅಥವಾ 3 ವರ್ಷ ಮುಗಿಸ್ಕೊಂಡು ಆರ್ಗ್ಯಾನಿಕ್ ಹೋಗಿರ್ತಾರಲ್ಲ, ಫಾಲೋ ಮಾಡಿಲ್ಲ ಅಂತಂದ್ರೆ 1 ವರ್ಷನಾದ್ರೂ ಕಡಿಮೆ ಆಗ್ಬೋದು, ಅಥವಾ ಬ್ಯಾಕ್ ಟು 0 ಫಸ್ಟ್ ಇಯರ್ಗೆ ಬಂದ್ಬಿಡ್ಬೋದು. ಅವಾಗ ಮತ್ತೆ ಅವ್ರಿಗೆ 3 ಅಥವಾ 2 ವರ್ಷ ವೇಸ್ಟ್ ಆಗುತ್ತೆ. ಮತ್ತೆ ಆರ್ಗ್ಯಾನಿಕ್ ಬರ್ಬೇಕಂದ್ರೆ ಟೈಮ್ ಉಳಿಯುತ್ತೆ. ಹಂಗಾಗಿ ಮಾನದಂಡಗಳನ್ನ ಫಾಲೋ ಮಾಡ್ಬೇಕು ರೈತರು. ಈ ಮಾನದಂಡಗಳ ಅಡಿಯಲ್ಲಿ ವಾಸ್ತವಿಕ ಅವಶ್ಯಕತೆಗಳನ್ನು ಹಲವಾರು ವರ್ಷಗಳಿಂದ ಪೂರೈಸಿದ ಸಂದರ್ಭಗಳಲ್ಲಿ ಮತ್ತು ಲಭ್ಯವಿರುವ ದಾಖಲೆಗಳಿಂದ ಪರಿಶೀಲಿಸಬಹುದಾದ ಸಂದರ್ಭಗಳಲ್ಲಿ ಅವಾಗ ಏನಾಗುತ್ತೆ 12 ತಿಂಗಳ ಕಡಿಮೆ ಮಾಡಬಹುದು. ಅದು ಅಗೇನ್ ಡಿಪೆಂಡ್ಸ್ ಆನ್ ದಿ ಕಂಪನಿ ಡಿಪೆಂಡ್ ಆಗುತ್ತೆ, ಮತ್ತೆ ಅದರಿಂದ ಮೇಲಿರೋ ಗವರ್ಮೆಂಟ್ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಏನೇನು ಅಂದ್ರೆ ನಾವು ಏನು ಬೆಳೆದಿರ್ಲಿಲ್ಲ, ಈ ಲ್ಯಾಂಡ್ ಅಲ್ಲಿ, ಈ ತೋಟದಲ್ಲಿ ಏನು ಬೆಳೆದಿರ್ಲಿಲ್ಲ, ಬರೀ ಖಾಲಿ ಇತ್ತು ಅಂತ ಹೇಳಕ್ಕೆ ಪುರಾವೆ ಇದ್ರೆ, ಲೋಕಲ್ ಪಂಚಾಯತಿಯಿಂದ ಒಂದು ಲೆಟರ್ ತಂದ್ರೆ, ಆತರ ಎಲ್ಲರೂ ಒಂದು ಪುರಾವೆಗಳಿರುತ್ತೆ. ಆತರ ಪುರಾವೆಗಳನ್ನ ಅವ್ರು ಕೊಡ್ಬಹುದು ಅನ್ನೋದಿದ್ರೆ, ಆಮೇಲೆ ಸಾಯಿಲ್ ಟೆಸ್ಟಿಂಗ್ ಮಾಡಬಹುದು. ಸಾಯಿಲ್ ಟೆಸ್ಟಿಂಗ್ ಮಾಡಿದಾಗ ಲ್ಯಾಬ್ರೇಟರಿಲಿ ಏನು ಕೆಮಿಕಲ್ ಇಲ್ಲ ಅಂತ ಬಂದಾಗ, ಸೊ ಈ ತರ ಕೆಲವೊಂದು ಪುರಾವೆಗಳಿದೆ. ಆತರ ಪುರಾವೆಗಳನ್ನ ಅವ್ರು ಕೊಟ್ಟಲ್ಲಿ ಅವಾಗ ಮಾತ್ರ 1 ವರ್ಷಗಳ ಕಾಲ ಪರಿವರ್ತನಾ ಅವಧಿ ಕಡಿಮೆ ಆಗುತ್ತೆ.
ಬಹುವಾರ್ಷಿಕ ಎಷ್ಟಿರುತ್ತೆ ಮೇಡಮ್ ಪರಿವರ್ತನಾ ಅವಧಿ? ಅಲ್ಲ, ಪರಿವರ್ತನಾ ಅವಧಿ ಎಷ್ಟಿರುತ್ತೆ ಬಹುವಾರ್ಷಿಕ ಬೆಳೆಗಳಲ್ಲಿ? ವಾರ್ಷಿಕ ಬೆಳೆ ಮತ್ತೆ ಬಹುವಾರ್ಷಿಕ ಬೆಳೆ ಅಂತರ ಏನು? ಅಂದ್ರೆ ಏನ್ ಗೊತ್ತಾ, ವಾರ್ಷಿಕ ಬೆಳೆ ಅಂತಂದ್ರೆ 36 ತಿಂಗಳ ಮೇಲೆ ಆ ಕಟಾವಿಗೆ ಬರುವಂತದ್ದು. ಇವಾಗ ಹಣ್ಣಿನ ಮರಗಳಿರ್ಬೋದು, ಮಾವಿನ ಹಣ್ಣು ಅವೆಲ್ಲ ಈಗ 1 ವರ್ಷಕ್ಕೆ ಕೂಡಲೇ ಬರುತ್ತಾ ಕಟಾವಿಗೆ? ಇಲ್ಲ, ಅದು ತುಂಬಾ ವರ್ಷಗಳ ಆದ್ಮೇಲೆ ಕಟಾವು ಬರುತ್ತೆ. ತೆಂಗಿನ ಮರ ಇರ್ಬೋದು, ಇವೆಲ್ಲ ನಾವು ಬಹುವಾರ್ಷಿಕ ಮರಗಳು ಅಂತೀವಿ ಅಥವಾ ಬಹುವಾರ್ಷಿಕ ಬೆಳೆಗಳು. ಅಂತವಕ್ಕೆ ಪರಿವರ್ತನಾ ಅವಧಿ ಎಷ್ಟಿರುತ್ತೆ ನಿಮ್ಮ ಪ್ರಕಾರ? ಪರಿವರ್ತನಾ ಅವಧಿ ಎಷ್ಟು ವರ್ಷ ಹೋಗ್ಬೇಕು ಅವರು? ಆರ್ಗ್ಯಾನಿಕ್ ಬರೋಕ್ಕಿಂತ ಮುಂಚೆ ಪರಿವರ್ತನಾ ಅವಧಿ ಎಷ್ಟಿರ್ಬೇಕು? 3 ವರ್ಷಗಳ ಕಾಲ ಇರಬೇಕು. ಆಯ್ತಾ? ವಾರ್ಷಿಕ ಬೆಳೆಗಳಿಗೆ ಎಷ್ಟು ವರ್ಷ ಇರುತ್ತೆ ಪರಿವರ್ತನಾ ಅವಧಿ? 2 ವರ್ಷ. ಓಕೆನಾ? ಇದನ್ನ ತಿಳ್ಕೊಬೇಕು, ನಿಮ್ಮ ರೈತರಿಗೆ ಇದನ್ನ ನೀವು ಹೇಳ್ಕೊಡ್ತೀವಿ. ಅಂದ್ರೆ ಇದು ನಿಮ್ಗೆ ಬಹಳ ಇಂಪಾರ್ಟೆಂಟ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಪರಿವರ್ತನಾ ಅವಧಿ ತಿಳ್ಕೊಬೇಕು. ನೀವು ಟ್ರೈನರ್ಸ್ ಆಗಿರೋದ್ರಿಂದ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಇದು. ಓಕೆನಾ? 2 ವರ್ಷ ಮತ್ತು 3 ವರ್ಷ. ಇದು ನಿಮ್ಗೆ ಕಂಪನಿ ಅವರು ಬಂದು ನಿಮ್ಮ ರೈತರ ಇನ್ಸ್ಪೆಕ್ಷನ್ ಮಾಡ್ತಾರಲ್ಲ ಫಾರ್ಮ್, ಅವತ್ತಿಂದ ಸ್ಟಾರ್ಟ್ ಆಗುತ್ತೆ. ನೀವು ಡಾಕ್ಯುಮೆಂಟ್ ಫಸ್ಟ್ ಅಪ್ಲಿಕೇಶನ್ ಕೊಡ್ತೀವಲ್ಲ ಮೇಡಮ್, ಅವತ್ತಿಂದ ಆದ್ರೆ ನೋ, ಅವತ್ತಿಂದ ಸ್ಟಾರ್ಟ್ ಆಗಲ್ಲ. ನಿಮ್ಮ ರೈತರಿಗೆ ಫಾರ್ಮಿಗೆ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ನೋಡಿ, ಆ ಇನ್ಸ್ಪೆಕ್ಷನ್ ಮಾಡಿದ ದಿನದಿಂದ ನಿಮ್ಮ ಪರಿವರ್ತನಾ ಅವಧಿ ಇಲ್ಲಿಗೆ ಸ್ಟಾರ್ಟ್ ಅಂತ. ಓಕೆನಾ? ಮತ್ತೆ ನಾನು ಹೇಳ್ದಂಗೆ RC ಶಿಫಾರಸುಗಳ ಮೇಲೆ ನಾವು 1 ವರ್ಷ ಕಡಿಮೆ ಮಾಡಬಹುದು. 6ನೇ ಪಾಯಿಂಟ್, ಮಾನದಂಡದಲ್ಲಿ 6ನೇ ಪಾಯಿಂಟ್ ಏನ್ ಬರುತ್ತೆ? ಬೀಜಗಳು ಮತ್ತು ನೆಟ್ಟ ವಸ್ತು ಅಂತ. ಎಲ್ಲಾ ಬೀಜಗಳು ಮತ್ತು ನೆಟ್ಟ ವಸ್ತುಗಳನ್ನು ಸಾವಯವ ಪ್ರಮಾಣೀಕರಿಸಬೇಕು. ಅದು ಪ್ರಾಕ್ಟಿಕಲಿ ಪಾಸಿಬಲ್? ಎಲ್ಲ ಕಡೆ ಸರ್ಟಿಫಿಕೇಶನ್ ಆಗಿರುವಂತ ಬೀಜಗಳು ಸಿಗುತ್ತಾ? ಸಾವಯವ ಕೃಷಿ, ಸಾವಯವದಲ್ಲಿ ಬೆಳೆದಿರುವಂತ ಸೀಡ್ಗಳು ಸಿಗುತ್ತಾ? ಸಿಗುತ್ತೆ. ತುಂಬಾ ಕಡೆ ಸಾವಯವ ಬೀಜಗಳು ಮತ್ತು ಸಸ್ಯಗಳು ಸಿಗುತ್ತೆ. ಸೀಡ್ಲಿಂಗ್ ಅಂತ ಏನ್ ಹೇಳ್ತೀವಿ, ಟೊಮೆಟೊ ಸಸಿಗಳು, ಮೆಣಸಿನಕಾಯಿ ಸಸಿಗಳು, ಅದನ್ನ ಸಸಿಗಳು ಅಂತ, ಗಿಡ ನೆಟ್ಟ ವಸ್ತುಗಳು ಅಂತ ಹೇಳ್ತೀವಿ. ಆತರ ಸಿಗುತ್ತೆ. ಅವೈಲಬಲ್ ಇಲ್ಲದೆ ಇರೋ ಟೈಮಲ್ಲಿ ಏನ್ ಮಾಡ್ಬೇಕು? ಆತರ ಸರ್ಟಿಫಿಕೇಶನ್ ಇದ್ದಲ್ಲಿ ಪ್ರಮಾಣೀಕರಣವಾಗಿರುವುದನ್ನೇ ತಗೊಬಂದು ನಿಮ್ಮ ರೈತರು ಯೂಸ್ ಮಾಡ್ಕೋಬೇಕಾಗುತ್ತೆ. ಪ್ರಮಾಣೀಕೃತ ಸಾವಯವ ಬೀಜ ಮತ್ತು ನೆಟ್ಟ ಸಾಮಗ್ರಿಗಳು ಲಭ್ಯವಿಲ್ಲದಿದ್ದರೆ, ಏನಾದ್ರು ಇಲ್ಲ ಅಂತಂದ್ರೆ ನಿಮ್ಮ ಫಾರ್ಮರ್ ಗ್ರೂಪ್ ಅಲ್ಲೇ ಕೇಳಬೇಕಾಗತ್ತೆ. ಈ ಫಾರ್ಮಿಂಗ್ ಗ್ರೂಪ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಅಥವಾ ಏನೇ ಒಂದು ಬೇಕು ಅಥವಾ ಟ್ರಸ್ಟ್, ಇದೆಲ್ಲ ನಿಮ್ಗೆ ಫಾರ್ಮರ್ ಗ್ರೂಪ್ ಅಲ್ಲೇ ನೀವು ಮಾಡ್ಕೋಬೇಕು. ಒಬ್ರ ಹತ್ರ ಅಲ್ಲ ಇನ್ನೊಬ್ರ ಹತ್ರ ಬೀಜಗಳಿದ್ಯಾ, ಹಳೆ ಓದು ಸೀಸನ್ದು, ಮುಗ್ದೋಗಿರೋ ಸೀಸನ್ದು ಇಟ್ಕೊಂಡಿರ್ತಾರಲ್ವಾ ಬೀಜಗಳು ನೆಕ್ಸ್ಟ್ ಸೀಸನ್ಗೆ ಅಂತ, ಆ ತರ ನಿಮ್ಮ ಗ್ರೂಪ್ ಅಲ್ಲಿ ಇದೆಯಾ ಅಂತ ಕೇಳ್ಕೋಬೇಕು. ನಿಮ್ಮ ಗ್ರೂಪ್ ಅಲ್ಲೇ ಇಲ್ವಾ, ಅವಾಗ ನಾವು ಈಚೆ ರಾಸಾಯನಿಕವಲ್ಲದ ಅಂದ್ರೆ ಪ್ರಾಸೆಸಿಂಗ್ ಮಾಡದೇ ಇರುವಂತ ಬೀಜ ಮತ್ತು ನೆಟ್ಟ ವಸ್ತುಗಳನ್ನ ಬಳಕೆ ಮಾಡಬೇಕು. ಫಸ್ಟ್ ನಿಮ್ಮ ಗ್ರೂಪ್ ಅಲ್ಲೇ ಕೇಳಬೇಕು. ನಿಮ್ಮ ಗ್ರೂಪ್ ಅಲ್ಲೇ ಯಾರು ಹೋದ ಸೀಸನ್ದು ಸಾವಯವ ಬೀಜಗಳನ್ನ ಇಟ್ಟಿದೀವಿ ಅಂದ್ರೆ ಅದನ್ನೇ ಅವ್ರ ಹತ್ರನೇ ಕೊಂಡ್ಕೊಂಡು ನೀವು ಬಳಸಬೇಕು. ಇಲ್ಲವಾದರೆ ಈಚೆ ಟ್ರೀಟ್ ಮಾಡದೇ ಇರುವಂತಹ ಬೀಜಗಳನ್ನ ತಗೊಂಡು ನಿಮ್ಮ ರೈತರು ಯೂಸ್ ಮಾಡ್ಕೋಬೇಕು. ತಳಿಯಿಂದ ಮಾರ್ಪಡಿಸಿದ ಬೀಜ, ಮಾಡಿಫಿಕೇಶನ್ ಅಂತ ಹೇಳ್ತೀವಿ, GMO ಮಾಡಿಫಿಕೇಶನ್ ಮಾಡಿರುವಂತದ್ದು, ಮತ್ತು ಟ್ರಾನ್ಸ್ಜೆನಿಕ್ ಸಸ್ಯಗಳು, ಇವೆಲ್ಲ ಮಾಡಿಫೈ ಮಾಡಿರುವಂತದ್ದು, ಸೂಕ್ಷ್ಮ ಜೀವಿಗಳು, GMO ಯೂಸ್ ಮಾಡಿರುವಂತದ್ದು, GMO ಸೀಡ್ಗಳು, ಮತ್ತು ಅವುಗಳ ಉತ್ಪಾದನೆಗಳನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಬಳಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಈ ತರ ಬೀಜಗಳನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡುವಂತಿಲ್ಲ. ಮತ್ತು ನೀವು ಈಗ ಹೇಳಿದ್ನಲ್ಲ, ಈ ತರ ಏನಾದ್ರು ಸರ್ಟಿಫೈ ಮಾಡದೇ ಇರುವಂತ ಸೀಡ್ಗಳು ನಿಮಗೆ ಸಿಕ್ಕಿಲ್ಲ, ಇವಾಗ ನಿಮ್ಮ ಗ್ರೂಪ್ ಅಲ್ಲೂ ಯಾರ ಹತ್ರನೂ ಸಾವಯವ ಬೀಜಗಳು ಇಲ್ಲ, ಅವಾಗ ಕೆಮಿಕಲ್ ಇಲ್ಲದೆ ಇರೋ, ಟ್ರೀಟ್ ಮಾಡದೇ ಇರುವಂತಹ ಈಚೆ ಬೀಜಗಳನ್ನ ತಗೊಬಂದು ನೀವು ಬೆಳೀತಾ ಇರ್ತೀರ ಅಂತ ಅನ್ಕೊಳ್ಳಿ. ಅವಾಗ ನೀವು ಅಪ್ರೂವಲ್ ತಗೋಬೇಕು. ಅಪ್ರೂವಲ್ ತಗೊಳ್ಳದೆ ಸುಮ್ಮನೆ ನೆಟ್ಬಿಟ್ರೆ ಅದು ಕೂಡ ಮಾನದಂಡಗಳ ಪ್ರಕಾರ ತಪ್ಪು. ನಿಮ್ಮ ಗ್ರೂಪ್, ನಿಮ್ಮ ರೈತರು ಏನಿರ್ತಾರಲ್ವಾ, ಅವರು ಗುಂಪಿನ ಅಪ್ರೂವಲ್ ತಗೋಬೇಕು. ಗುಂಪಿನ ಅಪ್ರೂವಲ್ ತಗೋಬೇಕು. ಗುಂಪಿಂದ ಇಂಡೈರೆಕ್ಟ್ ಆಗಿ ಏನಾಗುತ್ತೆ, ನೀವು ಒಂದು ಡಾಕ್ಯುಮೆಂಟ್ ಮಾಡ್ಕೊಂಡಿರ್ತಾರೆ, ಆ ಎಲ್ಲ 3 ಜನ ಲೀಡರ್ಸ್ ಏನಿರ್ತಾರೆ ಅವ್ರ ಲೆಟರ್ ಮಾಡ್ತಾರೆ, ಅವರಿಂದ ನೀವು ನೋಡಿರ್ತೀರಾ, ನಿಮ್ಮಿಂದ ಕಂಪನಿ ಗೊತ್ತಾಗುತ್ತೆ, ಓ ಇವ್ನಿಗೆ ಇನ್ಫಾರ್ಮ್ ಮಾಡಿದ್ದಾರೆ, ಇನ್ಫಾರ್ಮ್ ಮಾಡ್ಬಿಟ್ಟು ಹಾಕಿದ್ದಾರೆ ಅಂತ. ಸೊ ಇನ್ಫಾರ್ಮ್ ಮಾಡಿ ಗ್ರೂಪಿಗೆ, ಆಮೇಲೆ ಅವರು ಬೆಳಿಬೇಕು, ಯೂಸ್ ಮಾಡ್ಕೋಬೇಕು. ಆಮೇಲೆ ನೆಟ್ಟ ಆದ್ಮೇಲೆ ಹಿಂಗ್ ಬೆಳೆದ್ಮೆ ಹಿಂಗ್ ಮಾಡಿದ್ದೆ ಅವತ್ತು ಅಂತ ನೋಡು, ಬೆಳೆಯಕ್ಕಿಂತ ಮುಂಚೆ, ಸಸಿ ಹಾಕೋಕ್ಕಿಂತ ಮುಂಚೆ ಅವಾಗ ಇನ್ಫಾರ್ಮ್ ಮಾಡಿರ್ಬೇಕು.
ರಾಸಾಯನಿಕ ಸಂಸ್ಕರಣೆಗಳ ಬಗ್ಗೆ ಇಲ್ಲದ ಖರೀದಿಸಿದ ಬೀಜಗಳನ್ನು ಅಥವಾ ಐಡಿಯಾನೇ ಇರಲ್ಲ, ಅದು ಟ್ರೀಟ್ ಆಗಿದೆಯೋ ಇಲ್ವೋ, ಕೆಮಿಕಲ್ ಹಾಕಿದಾರೋ ಇಲ್ವೋ, ಏನೋ ಕೊಟ್ಟರು ತಗೊಬಂದೆ ಅನ್ನೋ ಐಡಿಯಾ ಇಲ್ಲದೆ ಯೂಸ್ ಮಾಡುವಂಗಿಲ್ಲ. ಗೊತ್ತಿರಬೇಕು ನಿಮ್ಗೆ, ಅವ್ರು ನೀಟಾಗಿ ಕೇಳಿ ಕೆಮಿಕಲ್ ಟ್ರೀಟ್ ಆಗಿದೆಯೋ ಇಲ್ವೋ ಅಂತ. ಟ್ರೀಟ್ಮೆಂಟ್ ಆಗಿದ್ರೆ ಟ್ರೀಟ್ಮೆಂಟ್ ಆಗದೆ ಇರೋದನ್ನ ತಗೊಬಂದು ಯೂಸ್ ಮಾಡಬೇಕು. ಯಾಕಂದ್ರೆ ಮುಂದಕ್ಕೆ ನೀವು ತಗೊಬಂದ್ಮೇಲೆ ಅದ್ರ ಬಗ್ಗೆ ಏನ್ ಐಡಿಯಾ ಇಲ್ಲ ಸ್ವಾಮಿ ಅಂತ ನಿಮ್ಮ ರೈತರ ಗುಂಪಲ್ಲಿ ಯಾರೋ ಒಬ್ರು ಹೇಳ್ಬಿಟ್ರೆ ನಿಮ್ಮ ಗುಂಪಿಗೆ NC ಹಾಕ್ಬಿಟ್ಟು ಹೊರಟೋಗ್ತಾರೆ. ಹಂಗಾಗಿ ಅವ್ರೆಲ್ಲರಿಗೂ ಒಂದು ಐಡಿಯಾ ಇರಬೇಕು, ಗೊತ್ತಿರ್ಬೇಕು ಅದು ಟ್ರೀಟ್ ಆಗಿದೆಯೋ ಇಲ್ವೋ ಅಂತೇಳಿ. ರೈತರ ಗುಂಪಿಗೆ ತಿಳಿಸದೆ ಹೊರಗಿನಿಂದ ಖರೀದಿಸಿದ ಬೀಜಗಳನ್ನು ಬಳಸುವಂತಿಲ್ಲ. ನಾನು ಹಾಗೆ ಹೇಳ್ದಂಗೆ ರೈತರ ಗುಂಪಿಗೆ ವಿಷಯ ಮುಟ್ಟಿಸ್ಬೇಕು. ಹಿಂಗ್ ತಂದಿದ್ದೀನಿ, ಟ್ರೀಟ್ಮೆಂಟ್ ಆಗಿಲ್ಲ, ಇದನ್ನು ಬಳಸ್ತಾ ಇದ್ದೀನಿ, ಅದನ್ನ ಒಂದು ಇನ್ಫಾರ್ಮೇಶನ್ ಕೊಟ್ಟು ಆಮೇಲೆ ಅವರು ಬಳಸುವಂಥದ್ದು. ನೆಕ್ಸ್ಟ್ ಪಾಯಿಂಟ್, ಮಣ್ಣಿನ ಫಲವತ್ತತೆ ಮತ್ತು ಪೋಷಕಾಂಶಗಳ ನಿರ್ವಹಣೆ. ಇದನ್ನ ಹೇಗೆ ಮಾಡುವಂಥದ್ದು? ಮತ್ತೆ ಏನು ಕೆಮಿಕಲ್ಸ್ ಯೂಸ್ ಮಾಡೋಂಗಿಲ್ಲ. ನಾವು ಅವಾಗೇ ಹೇಳಿರುವಂತ ಎಲ್ಲ ಮೆಥಡ್ಗಳನ್ನ ಮತ್ತೆ ಯೂಸ್ ಮಾಡಿಕೊಂಡು ಮಣ್ಣಿನ ಫಲವತ್ತತೆ ಕಾಪಾಡ್ಕೋಬೇಕು, ಆರೋಗ್ಯ ಕಾಪಾಡ್ಕೋಬೇಕು, ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು. ಅದೇ ಹೇಗೆ ನಾ ಹೇಳಿದಾಗೆ ಹಸಿರೆಲೆ ಗೊಬ್ಬರ ಯೂಸ್ ಮಾಡೋದು, ದ್ವಿದಳ ಧಾನ್ಯಗಳನ್ನ ಬೆಳೆಯುವಂಥದ್ದು. ದ್ವಿದಳ ಧಾನ್ಯ ಏನು ಬೆಳಿಬೇಕು? ಅದು ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. ನೈಟ್ರೋಜನ್ ನಮ್ಮ ಭೂಮಿಗೆ ಜಾಸ್ತಿ ಸಿಗುವಂಗೆ ಮಾಡಿ ಇಳುವರಿ ಜಾಸ್ತಿ ಮಾಡುತ್ತೆ. ಹಂಗಾಗಿ ನಾವು ದ್ವಿದಳ ಧಾನ್ಯ ಯೂಸ್ ಮಾಡಬೇಕು. ಅಂತರ ಬೆಳೆ ಯೂಸ್ ಮಾಡಬೇಕು, ಬಹು ಬೆಳೆ ಯೂಸ್ ಮಾಡಬೇಕು, ಪರಿಣಾಮಕಾರಿಯಾಗಿರುತ್ತೆ ಇದೆಲ್ಲ. ಮತ್ತು ಬೆಳೆ ಸರದಿ, ಕ್ರಾಪ್ ರೊಟೇಷನ್ ಮಾಡಬೇಕು, ಒಂದು ಬೆಳೆ ಆದ್ಮೇಲೆ ಇನ್ನೊಂದು ಬೆಳೆ ಬೆಳೆಯುವಂಥದ್ದು. ಮತ್ತು ಮಿಶ್ರ ಗೊಬ್ಬರ ಅಥವಾ ಮಲ್ಚಿಂಗ್ ಮೂಲಕ ಮಲ್ಚಿಂಗ್ ಫಾಲೋ ಮಾಡುವಂಥದ್ದು. ಮತ್ತೆ ಸಸ್ಯ ಅಥವಾ ಪ್ರಾಣಿ ಮೂಲದ ಜೈವಿಕ ವಿಘಟನೀಯ ವಸ್ತುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಳಸಬೇಕು. ಅಂದ್ರೆ ಸಸ್ಯ ತ್ಯಾಜ್ಯಗಳು ಏನಿರ್ತವೆ ಅದರಿಂದ ಕಂಪೋಸ್ಟಿಂಗ್ ಮಾಡುವಂಥದ್ದು, ಅಥವಾ ಪ್ರಾಣಿ ಮೂಲದ ಜೈವಿಕ ಅಂತಂದ್ರೆ ವರ್ಮಿ ಕಂಪೋಸ್ಟ್ ಇರ್ಬೋದು, ಅಥವಾ ಸಗಣಿ ಇರ್ಬೋದು, ಅದನ್ನ ಜಾಸ್ತಿಯಾಗಿ ಅದನ್ನ ಯೂಸ್ ಮಾಡ್ಕೋಬೇಕು. ಮತ್ತೆ ಸಸ್ಯ ಪ್ರಾಣಿ ಮೂಲದ ಜೈವಿಕ ವಿಘಟನೀಯ ಬಯೋಡಿಗ್ರೇಡಬಲ್ ವಸ್ತುಗಳನ್ನ ನಾವು ಯೂಸ್ ಮಾಡ್ಕೋಬೇಕು, ಕಂಪೋಸ್ಟಿಂಗ್ ಮುಖಾಂತರ ಯೂಸ್ ಮಾಡ್ಕೋಬೇಕು. ಆಮೇಲೆ ನಿಯಂತ್ರಿತ ಹದುವಿಕೆಯ ನಂತರವೇ ಕಚ್ಚಾ ಸಾಮಗ್ರಿ ವಸ್ತುಗಳನ್ನು ಉಪಯೋಗಿಸ್ಕೋಬೇಕು. ಅಂದ್ರೆ ಇವಾಗ ಏನೋ ಒಂದು ಕಟಾವ್ ಮಾಡಿರ್ತೀರ, ಹಣ್ಣುಗಳು, ತರಕಾರಿಗಳು, ಏನೋ ಒಂದು, ಅದನ್ನ ತಗೊಂಡು ಹಂಗೆ ಡೈರೆಕ್ಟ್ ಆಗಿ ಹಾಕೊಳ್ಳೋದಲ್ಲ. ಅದು ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಹದುವಿಕೆ ಅಂದ್ರೆ ಕೊಳೆತ ಮೇಲೆ, ಅದು ಗೊಬ್ಬರ ಆದ ಮೇಲೆ ಅದನ್ನ ತಗೊಂಡ್ಬಂದು ನಮ್ಮ ಫಾರ್ಮಿಗೆ ಹಾಕ್ಬೇಕು. ಏನೋ ಒಂದು ಇದಾಗಿದೆ ಅಲ್ಲಲ್ಲೇ ಬಿಸಾಡ್ಕೊಳ್ಳೋದಲ್ಲ, ಹಂಗ್ ಮಾಡಬಾರ್ದು. ಮತ್ತೆ ಖನಿಜ ರಸಗೊಬ್ಬರಗಳನ್ನು ಅವುಗಳ ನೈಸರ್ಗಿಕ ಸಂಯೋಜನೆಯಲ್ಲಿ ಬಳಸಬೇಕು. ಅದನ್ನು ಪ್ರಾಸೆಸ್ ಆಗಿರುವಂತದ್ದಲ್ಲ. ಇವಾಗ ಜಿಪ್ಸಮ್ ಎಲ್ಲ ಹಾಕ್ತಿವಲ್ಲ, ಅಸಿಡಿಕ್ ಆದ್ಮೇಲೆ ಜಿಪ್ಸಮ್ ತಗೊಬಂದ್ ಹಾಕ್ತಿವಿ, ಅದನ್ನೆಲ್ಲ ಜಿಪ್ಸಮ್ ನೇರವಾಗಿ ತಗೊಬಂದ್ ಹಾಕ್ಬೇಕು. ಅದು ಬೇರೆ ಕೆಮಿಕಲ್ ಫಾರ್ಮ್ ಅಲ್ಲಿ ತಗೊಂಡು ಹಾಕ್ಬಾರ್ದು. ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯ ಸಂದರ್ಭದಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರ ಗೊಬ್ಬರದೊಂದಿಗೆ ಮಿಶ್ರಣ ಮಾಡ್ಕೋಬೇಕು. ಅಂದ್ರೆ ಇವಾಗ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ಬೋರಾನ್ ಡಿಫಿಷಿಯನ್ಸಿ ಅದೇನೋ ಇರುತ್ತೆ, ಅವಾಗ ಆ ತರ ಮಿಶ್ರಣಗಳನ್ನ ಸಾವಯವ ಪದ್ಧತಿಯಲ್ಲಿ ಅವೈಲಬಲ್ ಇದೆ. ಅವು ಆ ತರ ಕಂಪೋಸಿಷನ್ ಅಲ್ಲಿ ತಗೊಬಂದು ನಾವು ಹಾಕೋಬೇಕಾಗತ್ತೆ. ಮಣ್ಣಿನ ಫಲವತ್ತತೆ ಮತ್ತು ಪೋಷಕಾಂಶಗಳ ನಿರ್ವಹಣೆ, ಇದಾದ ಪಾಯಿಂಟ್. ಆಫಾರ್ಮ್ ಖರೀದಿಸಿದ ಇನ್ಪುಟ್ ಗಳನ್ನು ತಯಾರಿಕೆಯಲ್ಲಿ ಯಾವುದೇ ನಿಷೇಧಿತ ವಸ್ತುಗಳು ಇರಬಾರ್ದು. ನೀವೇನಾದ್ರೂ ಪಂಚಗವ್ಯ ಇವೆಲ್ಲ ಈಚೆನೂ ಸಿಗುತ್ತೆ ನಿಮ್ ರೈತರಿಗೆ, ಆದ್ರೆ ಯಾವುದೇ ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರಬಾರ್ದು. ಅದಕ್ಕೆ ನಿಮ್ಗೆ ಪುರಾವೆ ಇರಬೇಕು. ಆದಷ್ಟು ನಿಮ್ಮ ತೋಟದಲ್ಲೇ ನೀವೇ ಆಗಿ ನಿಮ್ಮ ರೈತರೇ ತಯಾರಿಸ್ಕೊಂಡು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ಸಾವಯವ ಕೃಷಿಯಲ್ಲಿ ಬಳಸಲು ಅನುಮೋದಿತ ಇನ್ಪುಟ್ ನಂತೆ NPOP ಕೆಳಗಡೆ ಯಾವ್ದಾದ್ರು, ಅಂದ್ರೆ NPOP ಅಡಿಯಲ್ಲಿ ಇನ್ನ ಒಂದಿದೆ, ಅದು ಅಗ್ರಿಕಲ್ಚರ್ ಇನ್ಪುಟ್ ಗಳನ್ನ ಕೂಡ ಅವರು ಪ್ರಮಾಣೀಕರಿಸಬಹುದು. ಅಂದ್ರೆ ನಿಮ್ಮ ವರ್ಮಿ ಕಂಪೋಸ್ಟ್ ನ ಸರ್ಟಿಫೈ ಮಾಡ್ಕೋಬಹುದು, ಆಮೇಲೆ ಮೆನ್ಯೂರ್ನ ಸರ್ಟಿಫೈ ಮಾಡಬಹುದು ಅವರು. ಅಂದ್ರೆ ಅವರ ಸ್ಟ್ಯಾಂಡರ್ಡ್ ಕೆಳಗಡೆ ಇದು ಸರ್ಟಿಫೈ ಆಗಿರುವಂತದ್ದು ಅಂತ ಇರುತ್ತೆ. ಆತರ ಸರ್ಟಿಫೈ ಆಗಿದ್ರೆ ಅದನ್ನ ತಗೊಂಡ್ಬಂದು ಯೂಸ್ ಮಾಡ್ಕೋಬಹುದು, ಸರ್ಟಿಫಿಕೇಶನ್ ಇರುವಂತದ್ದು. ಮತ್ತೆ ಜೈವಿಕ ರಸಗೊಬ್ಬರಗಳು, ಬಯೋಡೈನಾಮಿಕ್ ಸಿದ್ಧತೆಗಳು, ಮತ್ತೆ ವ್ಯಾಮ್ ಪರಿಹಾರಗಳು ಮುಂತಾದ ಸೂಕ್ಷ್ಮ ಜೀವಿಗಳ ಸಿದ್ಧತೆಯನ್ನು ಬಳಸಬಹುದು. ಇವನ್ನೆಲ್ಲ ಬಳಸ್ಕೋಬಹುದು. ಖನಿಜ ರಾಸಾಯನಿಕ ಮತ್ತು ಎಲ್ಲ ಸಂಶ್ಲೇಷಿತ ರಸಗೊಬ್ಬರಗಳು, ಯಾವುದೇ ತರಹ ರಸಗೊಬ್ಬರಗಳನ್ನ ನಾವು ಯೂಸ್ ಮಾಡುವಂತಿಲ್ಲ. ನೇರವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ತರಹದ ಬಳಕೆ ಮಾಡುವಂತಿಲ್ಲ. ಯಾವುದೋ ಒಂದ್ಸರಿ ಹಾಕ್ಬಿಟ್ಟೆ ಮೇಡಮ್, ಇಲ್ಲ ಹಾಕಂಗಿಲ್ಲ.
ಒಳಚರಂಡಿ ಮತ್ತೆ ಕೆಸರು, ಸಿಟಿ ಕಂಪೋಸ್ಟ್ ಅದೇನೇನೋ ಬರುತ್ತಲ್ಲ ಇವಾಗ ಕಡಿಮೆ ದುಡ್ಡಿಗೆ, ಆತರ ಯಾವುದೇ ಸಿಟಿ ಕಂಪೋಸ್ಟ್ಗಳು ಮತ್ತೆ ಕೆಸರು ಆತರ ಮಾನವ ಮಲಿನ ಆತರ ಯಾವುದೇ ತರದ್ದು ಮಾಡಂಗಿಲ್ಲ. ಆತರ ಯಾವ್ದಾದ್ರು ಇನ್ಸ್ಪೆಕ್ಷನ್ ಟೈಮಲ್ಲಿ ಏನಾದ್ರು ಫಾರ್ಮಲ್ ಗಲೀಜಿರೋದು ಆತರ ಏನಾದ್ರು ನೋಡಿದ್ರು ಅದು ಕೂಡ ಈ ಮಾನದಂಡದ ಅಡಿಯಲ್ಲಿ ಅವರು NCR ನ ಹಾಕ್ಬಿಟ್ಟು ಹೋಗ್ತಾರೆ ನಿಮಗೆ, ನಿಮ್ಮ ರೈತರಿಗೆ. ಕೀಟ, ರೋಗ ಮತ್ತು ಕಳೆ ನಿರ್ವಹಣೆ. ಕೀಟ ಮತ್ತು ರೋಗ ನಿರ್ವಹಣೆ ಪ್ರಾಥಮಿಕವಾಗಿ ಫಸ್ಟ್ ಹೇಗೆ ಕಂಟ್ರೋಲ್ ಮಾಡಬೇಕು ಅಂದ್ರೆ ನಾನು ಅವಾಗೇ ಹೇಳಿದೆ, ಈ ಕೀಟಗಳ ನಿರೋಧಕವಾಗಿ ಬೆಳೆಗಳು ಮತ್ತು ಪ್ರಭೇದಗಳ ಬಳಕೆ, ಹೇಗೆ ಡಿಸೀಸ್ ರೆಸಿಸ್ಟೆನ್ಸ್ ಅಥವಾ ಪೆಸ್ಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಡ್ರಾಟ್ ರೆಸಿಸ್ಟೆಂಟ್ ಅಂತ ಈ ತರ ತಳಿಗಳನ್ನ ರೆಡಿ ಮಾಡ್ಬಿಟ್ಟಿದ್ದಾರೆ. ಕೀಟ ನಿರೋಧಕ, ರೋಗ ನಿರೋಧಕ ಅಥವಾ ಜಾಸ್ತಿ ನೀರು ಇಲ್ಲದೇನೆ ಬೆಳೆಯುವಂತಹ ತಳಿಗಳು, ಈ ತರ ಎಷ್ಟೊಂದು ತಳಿಗಳನ್ನ ನಮ್ಮ ಯೂನಿವರ್ಸಿಟಿಗಳು, ನಮ್ಮ ದೊಡ್ಡ ದೊಡ್ಡ ಕಂಪನಿಗಳು ರೆಡಿ ಮಾಡಿದಾವೆ. ಆ ತರ ತಳಿಗಳನ್ನ ಫಸ್ಟ್ ನಾವು ಬೆಳೆಯಕ್ಕೆ ಟ್ರೈ ಮಾಡಬೇಕು. ಅದರ ಜೊತೆಗೆ ಹೇಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಹೆಡ್ಜ್ ಸಾಲುಗಳನ್ನ ಹಾಕೋದು, ಹೆಡ್ಜು ಇಂದ ಮತ್ತೆ ಟ್ರ್ಯಾಪ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಬಲೆ ಬೆಳೆಗಳನ್ನ ಬೆಳೆಯುವಂಥದ್ದು, ಮತ್ತೆ ಬಿತ್ತನೆ ಸಮಯ ವ್ಯತ್ಯಾಸ ಮಾಡುವುದು, ಆಮೇಲೆ ಸೇಮ್ ಟೈಮ್ ಅಲ್ಲಿ ಬೆಳೀತಾ ಇರುವಂತದ್ದು. ಎಲ್ಲರೂ ಒಂದೇ ಸರಿ ಗಿಡ ಹಾಕ್ತಿವಿ, ಒಂದೇ ಸರಿ ಬೀಜಗಳನ್ನ ನೆಟ್ಕೊಂಡ್ಬರ್ತೀವಿ, ಅವಾಗೂ ಏನಾಗುತ್ತೆ ರೋಗ ಮತ್ತು ಕೀಟಗಳ ಬಾಧೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಟೈಮ್ ನ ಮ್ಯಾನಿಪುಲೇಟ್ ಮಾಡೋದು, ಯಾರೋ ಹಾಕಿರೋ 1 ವಾರ ಅದಾದ್ಮೇಲೆ ಹಾಕೋದು, ಆ ತರ ಟೈಮ್ ಸ್ವಲ್ಪ ಏರುಪೇರು ಮಾಡೋದ್ರಿಂದನೂ ಕೂಡ ನಾವು ಕೀಟ ಮತ್ತೆ ರೋಗಗಳನ್ನ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಆರ್ಗ್ಯಾನಿಕ್ ಸಿಸ್ಟಮ್ ಅಂದ್ರೆ ತುಂಬಾ ಡೈವರ್ಸಿಫಿಕೇಶನ್, ತುಂಬಾ ಮೆಥಡ್ಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ, ಒಂದೇ ಮೆಥಡ್ ಇಂದ ಫಾಲೋ ಮಾಡಕ್ಕಾಗಲ್ಲ. ನಾನು ಅವಾಗ ಹೇಳ್ದಂಗೆ ಹಂಗಾಗಿ ತುಂಬಾ ಮೆಥಡ್ಗಳನ್ನ ಫಾಲೋ ಮಾಡಿ, ಈ ತರ ಟೈಮ್ ಹಿಂದೆ ಮುಂದೆ ಮಾಡೋದು, ಆ ತರ ನೋಡಿ ಇಲ್ಲಿ ಸಮಯ, ಬಿತ್ತನೆ ಸಮಯ ಮತ್ತು ಆವಸ್ಥಾ ಸ್ಥಾನ ಕುಶಲತೆಯ ಬಳಕೆ ಮಾಡುವಂಥದ್ದು, ಅಂದ್ರೆ ಸ್ವಲ್ಪ ಮ್ಯಾನಿಪುಲೇಟ್ ಮಾಡುವಂಥದ್ದು. ಕೀಟ ಸಮಸ್ಯೆಗಳನ್ನು ಭೌತಿಕ, ಯಾಂತ್ರಿಕ ಮತ್ತು ಜೈವಿಕ ವಿಧಾನಗಳಲ್ಲಿ ಕಂಟ್ರೋಲ್ ಮಾಡುವುದು. ನಾವು ಆಗ್ಲೇ ಹೇಳಿದೆ ಏನೇನ್ ಮೆಥಡ್ಸ್ ಗಳಿದಾವೆ ಕಂಟ್ರೋಲ್ ಮಾಡಕ್ಕೆ. ಟ್ರಾಪ್ ಕ್ರಾಪ್ಸ್ ಗಳು ಬೆಳೆಯೋದು, ಅಥವಾ ಇನ್ನೊಂದು ಹುಳಗಳನ್ನ ಬಳಕೆ ಮಾಡೋದು, ಅಥವಾ ಮೆಕ್ಯಾನಿಕಲ್ ಟ್ರಾಪ್ಸ್ ಗಳು ಯೂಸ್ ಮಾಡುವುದು, ಲೈಟ್ ಟ್ರಾಪ್ಸ್, ಸ್ಟಿಕ್ಕಿ ಟ್ರಾಪ್ಸ್, ಯೆಲ್ಲೋ ಕಲರ್ ಟ್ರ್ಯಾಪ್ ಹಾಕಿರ್ತಾರೆ, ಯೆಲ್ಲೋ ಕಲರ್ ಒಂಥರ ಮ್ಯಾಟ್ ತರ ಎಲ್ಲ ಹುಳಗಳು ಅಂಟ್ಕೊಂತವೆ, ಅದೆಲ್ಲ ಒಂದು ಮೆಕ್ಯಾನಿಕಲ್ ಮೆಥಡ್. ಅದೆಲ್ಲದ್ರ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಮೊಟ್ಟೆಯ ದ್ರವ್ಯ ರಾಶಿಗಳನ್ನು ಸಂಗ್ರಹಿಸೋದು, ಈ ಮೊಟ್ಟೆಗಳೆಲ್ಲ ಹಾಕಿದ್ರೆ ಅದನ್ನ ತಗೊಬಂದು ನಾವೇ ಕೈಯಲ್ಲಿ ನಾಶ ಮಾಡುವಂಥದ್ದು. ಬೆಳಕಿನ ಬೆಳೆಗಳು, ಲೈಟ್ ಟ್ರಾಪ್ಸ್ ಅಂತ ಏನ್ ಹೇಳಿದೆ ಅದು, ಮತ್ತು ಹಳದಿ ಮತ್ತು ನೀಲಿ ಚುಟುವದ ಬಲೆಗಳು, ಮತ್ತೆ ಫೆರಮೋನ್ ಟ್ರಾಪ್ಸ್ ಗಳು ಅಂತ ಹೇಳ್ತೀವಿ. ಈ ಫೆರಮೋನ್ ಟ್ರಾಪ್ಸ್ ಗಳನ್ನ ನೋಡಿರ್ತೀರ ನೀವು. ಆ ಫೆರಮೋನ್ ಟ್ರಾಪ್ಸ್ ಅಲ್ಲಿ ಒಂಥರ ಆ ಸ್ಮೆಲ್ ಇಂದ ಹುಳಗಳೆಲ್ಲ ಹೋಗಿ ಅದಕ್ಕೆ ಅಟ್ರಾಕ್ಟ್ ಆಗಿ ಕೆಳಗಡೆ ಬಿದ್ದು ಸತ್ತೋಗ್ತವೆ. ಆ ತರ ಫೆರಮೋನ್ ಟ್ರಾಪ್ಸ್ ಗಳು ಯೂಸ್ ಮಾಡುವಂಥದ್ದು. ಆಮೇಲೆ ಟಿಲ್ಲೇಜು, ಸ್ಕ್ರಾಪಿಂಗ್, ಇವೆಲ್ಲ ತೋಟ ಮಾಡುವಂತ ವಿಧಾನಗಳಲ್ಲಿ ಚೇಂಜಸ್ ಮಾಡುವಂಥದ್ದು. ಮತ್ತೆ ಕೀಟ ಪಾರದಕ್ಷಗಳ ಜೈವಿಕ ಅಂತಹ ಬಿಡುಗಡೆ, ರೋಗಕಾರಕ ಪಕ್ಷಿ ನೆಲೆಗಳ ಸ್ಥಾಪನೆ. ಅಂದ್ರೆ ಇವಾಗ ಈ ತರ ಬಲೆಗಳನ್ನ ಯೂಸ್ ಮಾಡ್ಬೋದು. ಇದು ಫೆರಮೋನ್ ಟ್ರಾಪ್, ಮೇಲಿರುವಂತದ್ದು ಫೆರಮೋನ್ ಟ್ರಾಪ್. ಮತ್ತೆ ಪಕ್ಷಿ ಅಕ್ಕಿಗಳು ನೆಲೆಸುವಂತ ಜಾಗಗಳು ಮಾಡೋದು, ಅವಾಗ ಹುಳಗಳು ಬಂದು ಅಲ್ಲೇನಾದ್ರು ಕೂತಾಗ ಈ ಅಕ್ಕಿಗಳು ಈಸಿಯಾಗಿ ಅದನ್ನ ಹೆಕ್ಕಿ ತಿನ್ನುವಂಥದ್ದು, ಹಾಗೂ ಕೂಡ ನಾವು ಕಂಟ್ರೋಲ್ ಮಾಡೋದು. ಇವೆಲ್ಲ ಮೆಥಡ್ಸ್ ಈ ಮರದಂಡನೆ ಕೆಳಗಡೆ ಹೇಳುತ್ತೆ. ಸಸ್ಯ ಮತ್ತು ಪ್ರಾಣಿ ಮೂಲದಿಂದ ಪಡೆದ ಸಸ್ಯ ಸಂರಕ್ಷಣಾ ಉತ್ಪನ್ನಗಳ ಬಳಕೆ ಮಾಡುವಂಥದ್ದು ಹೆಚ್ಚಾಗಿ, ಮತ್ತು ಜೈವಿಕ ವಿಧಾನಗಳಲ್ಲಿ ಇದನ್ನ ಬಳಕೆ ಮಾಡುವಂಥದ್ದು. ಸಾವಯವ ಉತ್ಪಾದನೆಗಾಗಿ ರಾಷ್ಟ್ರೀಯ ಕಾರ್ಯಕ್ರಮ NPOP ಅಡಿಯಲ್ಲಿ ಸರ್ಟಿಫೈ ಆಗಿರುವುದನ್ನ ಯೂಸ್ ಮಾಡುವಂಥದ್ದು. ಕಳೆ ನಿರ್ವಹಣೆ, ಜೈವಿಕ ವಿಘಟನೀಯ ವಸ್ತುಗಳನ್ನು ಯೂಸ್ ಮಾಡ್ಕೊಳ್ಳೋದು, ಮಲ್ಚಿಂಗು, ಮೂವಿಂಗ್ ಯೂಸ್ ಮಾಡುವಂಥದ್ದು, ಜಾನುವಾರುಗಳು ಮೇವಿಸುವಿಕೆಯಿಂದ ಕಂಟ್ರೋಲ್ ಮಾಡುವಂಥದ್ದು, ಕೈಯಿಂದ ಅಥವಾ ಯಾಂತ್ರಿಕವನ್ನು ಬಳಸಿ ರೋಗ ನಿರ್ವಹಣೆ ಮಾಡುವಂಥದ್ದು. ವಿದ್ಯುತ್ ವಿಧಾನಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಅಥವಾ ಇತರ ಸಿಂಥೆಟಿಕ್ ಮಲ್ಚ್ಗಳನ್ನು ಯೂಸ್ ಮಾಡಬಾರ್ದು. ಪರ್ಮಿಟೆಡ್ ಅಂತ ಇರುತ್ತೆ, ಪರ್ಮಿಟೆಡ್ ಥಿಕ್ನೆಸ್ ಅಂತ ಪಾಲಿಥಿನ್ ಶೀಟ್ ಯೂಸ್ ಮಾಡಿದ್ರು ಆ ತರದನ್ನೇ ಯೂಸ್ ಮಾಡ್ಕೋಬೇಕು. ಶಿಲೀಂಧ್ರನಾಶಗಳು ಮತ್ತು ಕೀಟನಾಶಗಳು ಮತ್ತು ಸಿಂಥೆಟಿಕ್ ಸಸ್ಯ ಬೆಳವಣಿಗೆ ನಿಯಂತ್ರಣಕ ಮತ್ತು ಸಂಶ್ಲೇಷಿತ ಬಣ್ಣಗಳು ಸೇರಿದಂತೆ ಇತರ ರಾಸಾಯನಿಕ ಕಟ್ಟುನಿಟ್ಟಾಗಿ, ಅಂದ್ರೆ ಸಿಂಥೆಟಿಕ್ ಇದು ಅಂತ ಬರುತ್ತೆ, ಗ್ರೋತ್ ಪ್ರಮೋಟರ್ಸ್, ಅಂದ್ರೆ ಸಡನ್ ಆಗಿ ಹೂವು ಬಿಟ್ಟು ಸಡನ್ ಆಗಿ ಹಣ್ಣು ಬಿಡಕ್ಕೆ ಆತರ ಗ್ರೋತ್ ಪ್ರಮೋಟರ್ಸ್ ಅಂತೆಲ್ಲ ಇರುತ್ತೆ. ಸಿಂಥೆಟಿಕ್ ಕೆಮಿಕಲ್ಸ್ ಇವೆಲ್ಲ. ಮತ್ತೆ ಬಣ್ಣಗಳು ಯೂಸ್ ಮಾಡುವಂಥದ್ದು, ಹಣ್ಣುಗಳಿಗೆ ಕಲರ್ ಬೇರೆ ಬರಲಿ ಅಂತ.
ಇವಾಗೆಲ್ಲ ನೋಡ್ತಾ ಇದೀವಿ ಕಲ್ಲಂಗಡಿಗೆಲ್ಲ ಬಣ್ಣ ಹಾಕೋದಂತೆ, ಇಂಜೆಕ್ಷನ್ ನೋಡುದು ಓಪನ್ ಮಾಡ್ಕೊಳ್ಳೆ ಕೆಂಪು ಕಾಣಬೇಕು, ಆತರ ಯಾವುದೇ ಬಣ್ಣ ಯೂಸ್ ಮಾಡೋದು ಅದನ್ನೆಲ್ಲ ಇದು ನಿಷೇಧಿಸಲಾಗಿದೆ. ಆಮೇಲೆ ತಳೀಯವಾಗಿ GMO ಯೂಸ್ ಮಾಡುವುದನ್ನು ನಾವು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಏನಿದೆ ಅದನ್ನು ಯೂಸ್ ಮಾಡುವುದಿಲ್ಲ. ಉಪಕರಣಗಳು ಮತ್ತು ಸಲಕರಣೆ ಶುಚಿಗೊಳಿಸಬೇಕು. ಈಗ ನಾವಾಗೆ ಮುಂಚೆ ನಿಮ್ ಡಿಸ್ಕಷನ್ ಮಾಡಿದೀವಿ ಅವಾಗಲೇ. ನಾವು ಕೃಷಿ ಉಪಕರಣಗಳು ಏನಿದಾವೆ, ಸಲಕೆಗಳಿರ್ಬೋದು, ನಾವು ಏನು ನಮ್ಮ ಇದರಲ್ಲಿ ಯೂಸ್ ಮಾಡ್ತೀವಿ ಅದು ಬೇರೆ ಬೇರೆ ಇಡಬೇಕು ಮತ್ತು ಯೂಸ್ ಮಾಡಿದ್ದಲ್ಲೂ ಕೂಡ ಅದನ್ನ ಕ್ಲೀನ್ ಮಾಡ್ತಿದ್ದೀವಿ ಅನ್ನೋವಂಥ ಒಂದು ರಿಪೋರ್ಟ್ನ ನೀವು ಮೇಂಟೈನ್ ಮಾಡ್ಕೋಬೇಕು. ಈ ದಿನ ಕ್ಲೀನ್ ಮಾಡಿದೆ ಮೇಡಮ್, ಇವತ್ತು ಸಪ್ರೇಟಾಗಿ ಯೂಸ್ ಮಾಡಿದ್ದೀನಿ, ಈ ತರ ನಿಮ್ಗೆ ಟ್ರೈನಿಂಗ್ ಅಲ್ಲಿ ಅಥವಾ ನಿಮ್ಮ ರೈತರು ಹೇಳುವಂತ ಸ್ಥಿತಿಯಲ್ಲಿ ಇರಬೇಕು. ಸುಗ್ಗಿಯ ನಂತರ ಉತ್ಪಾದನೆಗಳನ್ನು ಸಂಪೂರ್ಣ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಪ್ರದೇಶದಲ್ಲಿ ಸರಿಯಾಗಿ ಶುಚಿಗೊಳಿಸಿದ ತೊಳೆಯುವ ಮೂಲಕ ಕೀಟಗಳನ್ನು ಮತ್ತು ಮಾಲಿನ್ಯದಿಂದ ಮುಕ್ತಗೊಳಿಸಬೇಕು. ಕಟಾವು ಆಗೋಕ್ಕಿಂತ ಮುಂಚೆನೂ ಜಾಗನ ಕ್ಲೀನ್ ಮಾಡಿ ನೀವು ಉತ್ಪನ್ನಗಳ ಸ್ಟೋರ್ ಮಾಡಬೇಕು. ಉತ್ಪನ್ನಗಳ ತೆಗೆದ ಮೇಲೂ ಕೂಡ ನೀವು ಅದನ್ನ ಶುಚಿಗೊಳಿಸಬೇಕು. ಇದರಲ್ಲಿ ಏನು ಡಿಫ್ರೆನ್ಸ್, 2 ಪಿಕ್ಚರ್ ಹಾಕಿದ್ದೀನಿ ಇಲ್ಲಿ. ಏನು ಯಾವ್ದು ಸರಿ ಯಾವ್ದು ತಪ್ಪು ಅನಿಸ್ತಾ ಇದೆ ನಿಮ್ಗೆ? ಗೋಡಾನಿಗೆ ಬಂದು ನೋಡ್ತಾರೆ ಇನ್ಸ್ಪೆಕ್ಟರ್ಸ್ ನಿಮ್ ಫಾರ್ಮರ್ಗೆ, ಏನಾದ್ರೂ ಸ್ವಲ್ಪ ಗಲೀಜಿದ್ರೆ ಅಲ್ಲೂ ಎನ್ಸಿ ಅಂತ ಬರ್ಕೊಂಡು ಹೋಗ್ತಾರೆ. ಯಾವ ಸ್ಟ್ಯಾಂಡರ್ಡ್ ಪ್ರಕಾರ? 9ನೇ ಮಾನದಂಡಗಳ ಪ್ರಕಾರ ಅಂತ ಹೇಳ್ಬಿಟ್ಟು ಎನ್ಸಿ ಬರ್ಕೊಂಡು ಹೋಗ್ಬಿಡ್ತಾರೆ. ಫಸ್ಟ್ನೇ ಪಿಕ್ಚರ್ ಅಲ್ಲಿ ಎಷ್ಟು ನೀಟಾಗಿದೆ ಅದನ್ನು ಅಲ್ವಾ? ಮತ್ತೆ ಸುತ್ತಮುತ್ತ ನೋಡ್ತಾರೆ. ನಾನು ಜಸ್ಟ್ ಒಂದು ರೆಫರೆನ್ಸ್ ಕೊಟ್ಟಿದ್ದೀನಿ. ನೀಟಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು ನಿಮ್ಮ ಫಾರ್ಮ್, ನಿಮ್ಮ ಗೋಡೌನ್ ಇರ್ಬೋದು. ಇಲ್ಲಿ ಏನಾಗಿದೆ, ಕೆಳಗೆನೆ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಅಷ್ಟು ಕ್ಲಾರಿಟಿ ನೀಟಾಗಿ ಕಾಣಿಸ್ತಿಲ್ಲ. ಈ ಕಟಾವ್ ಮಾಡಿರೋದನ್ನ ಏನ್ ಮಾಡಿದ್ದಾರೆ, ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ಲಾರಿ ಅಥವಾ ಏನಾದ್ರು ಬಂದ್ರೆ ಈಸಿಯಾಗಿ ನಿಂಗೆ ಎತ್ತಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇಲ್ಲೇ ಕೆಳಗಡೆನೆ ಹಾಕ್ಬಿಟ್ಟಿದ್ದಾರೆ. ಏನು ಪೇಪರ್ ಹಾಕಿಲ್ಲ, ಅದ್ರ ಮೇಲೆ ನೆಲದ ಮೇಲೆ ಹಾಕ್ಬಿಟ್ಟಿದ್ದಾರೆ. ಹಂಗಾಗಿ ಇದು ಕೂಡ ನಿಮ್ಗೆ ನೋಟಿಸ್ ಆಗುತ್ತೆ, NC ಆಗುತ್ತೆ. ಮಾನದಂಡನೆಗಳ ಪ್ರಕಾರ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ನೀವು ಗೋಡನ್ ಹಾರ್ವೆಸ್ಟ್ ಬರೀ ನೆಲದ ಫಾರ್ಮಲ್ ಮಾತ್ರ ಅಲ್ಲ, ಕೃಷಿ ಮಾಡುವಾಗಲ್ಲ, ಕಟಾವ್ ಮಾಡಿದ್ಮೇಲೂ ಕೂಡ ನೀವು ಅಷ್ಟೇ ನೀಟಾಗಿ ಶುಚಿಯಾಗಿ ನೋಡ್ಕೋಬೇಕು. ನೋಡಿ, ಈ ತರ ಬಿಟ್ರೆ ಏನಾಗುತ್ತೆ, ಇಲಿಗಳು ಸೇರ್ಕೊಳುತ್ತೆ, ಹಾವು ಸೇರ್ಕೊಳುತ್ತೆ, ಇಲಿ ಜೊತೆ ಹಾವು ಬರುತ್ತೆ. ಮತ್ತೆ ಅವಾಗ ಊಟದ ಆಹಾರ ವಿಷಪೂರಕ ಮಾಲಿನ್ಯ ನೀವೇ ಕೈಯಾರೆ ಮಾಡ್ದಂಗೆ ಆಗುತ್ತೆ. ಅಷ್ಟೆಲ್ಲ ಮಾಡಿ ಈ ವೇರ್ ಹೌಸ್ ಅಲ್ಲಿ ತಗೊಬಂದು ಮಾಲಿನ್ಯ ಮಾಡಿಬಿಟ್ರೆ ಮುಗೀತು. ಇದೆಲ್ಲ ಮೇಜರ್ ಕಂಪ್ಲೈಂಟ್ಸ್, ಮೇಜರ್ ಪ್ರಾಬ್ಲಮ್ಸ್ ಇವೆಲ್ಲ. ಅವಾಗ ನಿಮ್ಮ ಗ್ರೂಪಿಗೆ, ನಿಮ್ಮ ರೈತರ ಗ್ರೂಪಿಗೆ ತೊಂದರೆ ಆಗುತ್ತೆ. ಇದೇನಾಗುತ್ತೆ, ಫಸ್ಟ್ ಮೇಡಮ್ ಒಂದು ಕ್ಲಿಯರ್ ಆಗಿ ಹೇಳ್ತಾರೆ, ಪರಿವರ್ತನಾ ಅವಧಿಯಲ್ಲಿ ಮೊದಲೇ ವರ್ಷ ಇದೆಯಲ್ಲ, ಅವಾಗ ಏನು ತೊಂದರೆ ಆಗಲ್ಲ, ನಿಮ್ಗೆ ಯಾರು ಏನು ಗೊತ್ತಾಗಲ್ಲ, ನಿಮ್ಮ ರೈತರು ಏನು ಮಾಡಿದ್ರು ಗೊತ್ತಾಗಲ್ಲ. ಬಟ್ 2ನೇ ವರ್ಷದಿಂದ ಏನಾಗುತ್ತೆ, ನಿಮ್ಮ ರೈತರ ಉತ್ಪನ್ನಗಳನ್ನ ಲ್ಯಾಬಿಗೆ ಕಳಿಸ್ತಾರೆ. ಲ್ಯಾಬಿಗೆ ಕಳಿಸಿದಾಗ ಏನಾಗುತ್ತೆ, 100ರಿಂದ 200 ಪ್ಯಾರಾಮೀಟರ್ ಚೆಕ್ ಮಾಡ್ತಾರೆ ಅಲ್ಲಿ ಲ್ಯಾಬಲ್ಲಿ. ಆ ಚೆಕ್ ಮಾಡಿದಾಗ ಡಿಟೆಕ್ಷನ್ ಆಗ್ಬಿಟ್ರೆ ಅವಾಗ ಏನಾಗುತ್ತೆ, ರೈತರ ಗುಂಪು ಮಾಡಿ ವೇಸ್ಟ್, ಇಷ್ಟು ಕೆಲಸ ಮಾಡಿ ವೇಸ್ಟ್, ಎಷ್ಟು ಜನರ ಪರಿಶ್ರಮ ವೇಸ್ಟ್, ಆ ರೈತರು ಬೆಳೆದಿರೋದು ವೇಸ್ಟ್, ಅವ್ರ ಟೈಮ್, ನಿಮ್ ಟೈಮ್, ಕಂಪನಿ ಟೈಮ್ ಎಲ್ಲ ವೇಸ್ಟ್. ಹಂಗಾಗಿ 2ನೇ ವರ್ಷದಿಂದ ಉತ್ಪನ್ನಗಳು ಲ್ಯಾಬಿಗೆ ಹೋಗುತ್ತೆ. ಅದು ಪ್ರೊಸೀಜರ್ ಇರೋದೇ ಹಾಗೆ, ಕಂಪನಿಗೆ ಲ್ಯಾಬಿಗೆ ಹೋಗುತ್ತೆ. ಲ್ಯಾಬಿಗೆ ಹೋದಾಗ ಡಿಟೆಕ್ಷನ್ ಆದ್ರೆ ಅವಾಗ ತೊಂದರೆ ಆಗುತ್ತೆ. ಹಂಗಾಗಿ ನಾವು ಮಾನದಂಡಗಳನ್ನ ನೀಟಾಗಿ ಫಾಲೋ ಮಾಡ್ಬೇಕಾಗುತ್ತೆ ನಮ್ಮ ರೈತರು. ಗುಂಪಲ್ಲಿ ಪದಾರ್ಥಗಳು ನಂದೊಂದಿರುತ್ತೆ, ಅವ್ರದೊಂದಿರುತ್ತೆ. ಈಗ ಪ್ರತ್ಯೇಕವಾಗಿ ತಗೊಂಡು ಹೋಗ್ತಾರ ಅಥವಾ ಅಲ್ಲೂ ಕೂಡ ಪ್ರೊಸೀಜರ್ ಇರುತ್ತೆ. ಅಲ್ಲಿ ಸ್ಯಾಂಪಲ್, ಇದು ರ್ಯಾಂಡಮ್ ಸ್ಯಾಂಪಲ್ ಅಂತ ಮಾಡ್ತಾರೆ. ಪ್ರಾಕ್ಟಿಕಲಿ ನಿಮ್ಮ ಗ್ರೂಪ್ ಅಲ್ಲಿ 50 ಜನ ಇದ್ರೆ 50 ಜನದ್ದು ತಗೊಂಡು ಹೋಗಕ್ಕಾಗಲ್ಲ. ಹಂಗಾಗಿ ಏನ್ ಮಾಡ್ತಾರೆ, ಸುಮ್ನೆ ಪಿಕ್ ಮಾಡ್ತಾರೆ. ನಿಮ್ಮ ಇನ್ಸ್ಪೆಕ್ಷನ್ ಬಂದಾಗೂ ಅಷ್ಟೇ 50 ಜನ ಒಂದೇ ಸರಿ ಮಾಡಕ್ಕಾಗಲ್ಲ. ಸೀಸನ್ ವೈಸ್ ಇರುತ್ತೆ, 3 ಸೀಸನ್ ವರ್ಷಕ್ಕೆ. ಒಂದ್ಸರಿ ಬಂದಾಗ 10 ಜನ ಪಿಕ್ ಮಾಡ್ಕೊಂತಾರೆ. ಅದು ಅವ್ರಿಗೂ ಗೊತ್ತಿರಲ್ಲ ಯಾರನ್ನ ಪಿಕ್ ಮಾಡ್ತಾರೆ ಅಂತ. ಅದು RC ಅಂದ್ರೆ ಕಂಪನಿಗೆ ಬಿಟ್ಟಿದ್ದು. ಕಂಪನಿಗೆ ನಿಮ್ಗೂ ಹೇಳಲ್ಲ ಯಾರಿಗೆ ಬರ್ತಾ ಇದೀವಿ ಅಂತ. ಇನ್ಸ್ಪೆಕ್ಷನ್ ಬರ್ತಾ ಇದೀವಿ ಅಷ್ಟೇ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ಈ ರೈತರಿದಾರ ಅಂತ ನೋಟ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಅವರು. ಆತರ ಪಿಕ್ ಮಾಡ್ತಾರೆ, ರ್ಯಾಂಡಮ್ ಸ್ಯಾಂಪಲ್ ಅಂತಾರೆ. ಈ ಇದ್ರಲ್ಲಿ ನನಗೆ ಯಾರಿಗೆ ಕ್ವಶನ್ ಕೇಳ್ಬೇಕು ಅಂತ ಗೊತ್ತಿರಲ್ಲ, ಸುಮ್ ರ್ಯಾಂಡಮ್ ಕೇಳ್ತಾರೆ. ಹಂಗೆ ಯಾರು ಇನ್ಸ್ಪೆಕ್ಷನ್ ಅಂತ ಗೊತ್ತಿರಲ್ಲ, ಹಂಗೆ ಯಾರು ಸ್ಯಾಂಪಲ್ ಕಳಿಸ್ತೀವಿ ಅಂತ ಗೊತ್ತಿಲ್ಲ. ಈಗ ಸ್ಯಾಂಪಲ್ ಕಳಿಸಿದಾಗ ಇಷ್ಟು 200 ml ಅಥವಾ 200 grams ಆತರ ಇರುತ್ತೆ. ಆತರ ಇಷ್ಟು ಕೊಡಪ್ಪ ಸ್ಯಾಂಪಲ್ಗೆ ಹೋಗ್ತಾ ಇದೆ, ಹೋಗುತ್ತೆ. ಆತರ 10 ಜನದ್ದು 5 ಜನದ್ದು ಆತರ ರ್ಯಾಂಡಮ್ ಸ್ಯಾಂಪಲ್ ತಗೋತಾರೆ. ಅವಾಗ ಏನಾದ್ರು ಬೆಳೆದಿರ್ಬೋದು ಅವರು, ಏನು ಬೆಳೆದಿರ್ಬೋದು. ಆದ್ರೆ ಈಗ ಸ್ಯಾಂಪಲ್ಗೆ ಅದು ಬಂದಿಲ್ಲ, ಟೋಟಲಿ ಗ್ರೂಪ್ ಇಲ್ಲ, ಅವರಿಗೆ ತೆಗಿತೀವ. ಅದೇ ಅದು ಡಿಪೆಂಡ್ ಆಗುತ್ತೆ. ಫಸ್ಟೇ ಬಂದು ಗ್ರೂಪೇ ತೆಗ್ದ್ಬಿಡಲ್ಲ.
ಅಷ್ಟೊಂದು ಯಾರು ತೊಂದರೆ ಮಾಡಲ್ಲ. ಮೊದಲು ಬಂದು ಮೈನರ್ ಏನಾದ್ರು ಇದ್ರೆ ಹೇಳ್ತಾರೆ ನಿಮ್ಗೆ ಈ ತರ ಮಾಡಬಾರ್ದು ಅಂತ ನಿಮ್ಮ ರೈತರಿಗೆ ಹೇಳ್ತಾರೆ. ಅಥವಾ ಈ ತರ ಮೇಜರ್ ಡಿಟೆಕ್ಷನ್ಗಳಿದ್ರೆ ಆ ರೈತರಿಗೆ ಮಾತ್ರ 1 ವರ್ಷ ತಡೆ ಹಿಡಿಯೋದು ಅಥವಾ 2 ವರ್ಷ ಕಡಿಮೆ ಮಾಡೋದು ಆ ತರ ಮಾಡ್ತಾರೆ. ಆಮೇಲೆ ಮತ್ತೆ ಆ ರೈತ ಹಂಗೆ ಮಾಡ್ತಾ ಇದ್ರೆ ಗ್ರೂಪ್ ಇಂದ ತೆಗಿಯುವಂತ ಸಜೆಷನ್ ಕೊಡ್ತಾರೆ. ಅಥವಾ ಗ್ರೂಪ್ ಅಲ್ಲಿ 50% ಜಾಸ್ತಿ ಜನ ನಾವು ಕೆಮಿಕಲ್ ಹಾಕೊಂಡೇ ಮಾಡ್ತಾ ಇರ್ತೀವಿ, ಪ್ರತಿ ವರ್ಷ ಇದೇ ಪ್ರಾಬ್ಲಮ್ ಅಂದಾಗ ಗ್ರೂಪ್ ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಅದಕ್ಕೆ ಸ್ಯಾಂಕ್ಷನ್ ಕ್ಯಾಟಲಾಗ್ ಅಂತ ಅಂತಾನೆ ಬೇರೆ ಇರುತ್ತೆ. ಅದನ್ನ ಸ್ಯಾಂಕ್ಷನ್ ಕ್ಯಾಟಲಾಗ್ ಅಂದಾಗ ಆ ಪಾಯಿಂಟ್ಸ್ ಗಳಲ್ಲಿ ಇರುತ್ತೆ, ಇದ್ ಮಾಡಿದ್ರೆ ಇದು ಆ ತರ ಪಾಯಿಂಟ್ ಗಳಿರುತ್ತೆ. ಎಲ್ಲಾನು ಡಾಕ್ಯುಮೆಂಟ್ ಈ ಪ್ರಾಸೆಸ್ ಒಂಥರ ಪ್ರತಿಯೊಂದಕ್ಕೂ ಇದ್ ಮಾಡಿದ್ರೆ ಇದು ಅನ್ನೋ ತರ. ನೆಕ್ಸ್ಟ್ ಸಂಗ್ರಹಣೆ ಮತ್ತು ಸಾರಿಗೆ, ಸ್ಟೋರೇಜ್ ಅಂಡ್ ಟ್ರಾನ್ಸ್ಪೋರ್ಟೇಷನ್, ಹೇಗೆ ಇಡಬೇಕು, ಹೇಗೆ ಸಾಕಣೆ ಮಾಡಬೇಕು, ಟ್ರಾನ್ಸ್ಪೋರ್ಟ್ ಮಾಡಿ ಸಾರಿಗೆ ಮಾಡಬೇಕು. ಇದು ಅವಾಗ ನಾನು ಹೇಳಿದೆ, ಸಪ್ರೇಟ್ ಆಗಿ ಹೇಗೆ ಇಡಬೇಕು, ಮಲಿನ್ಯ ಮಾಡಬಾರ್ದು ಅದನ್ನು ಸಪ್ರೇಟ್ ಆಗಿರ್ಬೇಕು, ಮತ್ತು ಕೆಮಿಕಲ್ ಮಾಡಿರೋದು ಸಪ್ರೇಟ್ ಆಗಿರ್ಬೇಕು, ಕ್ಲೀನಿಂಗ್ ರೆಗ್ಯುಲರ್ ಆಗಿ ಕ್ಲೀನಿಂಗ್ ಮಾಡಬೇಕು, ಹುಳಗಳನ್ನೆಲ್ಲ ಅಲ್ಲೂ ಕೂಡ ಕಂಟ್ರೋಲ್ ಮಾಡ್ಕೋಬೇಕು. ಲೈಟ್ ಟ್ರಾಪ್ಸ್ಗಳು ಬರೀ ನಮ್ಮ ತೋಟದಲ್ಲಿ ಇಡೋದಲ್ಲ, ಅಲ್ಲೂ ಟ್ರಾಪ್ಸ್ಗಳು ಇಡೋದು, ಅಲ್ಲೂ ನಾವು ಮೆಕ್ಯಾನಿಕಲ್ ವೇ ಅಲ್ಲಿ ಸಾವಯವ ಮೆಥಡ್ ಅಲ್ಲಿ ನಾವು ಅಲ್ಲೂ ಹುಳಗಳನ್ನ ಕಂಟ್ರೋಲ್ ಮಾಡುವಂಥದ್ದು. ತುಂಬಾ ದಿನ ಇಡೋದಿಲ್ಲ, ಬಟ್ ಸ್ವಲ್ಪ ಜನ ದೊಡ್ಡ ಫಾರ್ಮರ್ಸ್ಗಳು ವೇರ್ ಹೌಸ್ ಅಲ್ಲಿ ಇಡುವಾಗ ಈ ಮೆಜರ್ಗಳನ್ನ ತಗೋಬೇಕಾಗುತ್ತೆ. ಸಿಂಥೆಟಿಕ್ ಪ್ರಿಸರ್ವೇಟಿವ್ಸ್ ನಾನು ಅವಾಗಲೇ ಹೇಳಿದೆ, ಇಥಿಲೀನ್ ಅಂತ ಹೇಳಿದೆ, ತುಂಬಾ ಪ್ರಾಬ್ಲಮ್ ಆಗಿದೆ ಆರ್ಗ್ಯಾನಿಕ್ ಇಂಡಸ್ಟ್ರಿಯಲ್ಲಿ ಅಂತ. ಆ ತರ ಯಾವುದೇ ತರಹದ ಕೆಮಿಕಲ್ ನ ಬಳಕೆ ಮಾಡುವಂತಿಲ್ಲ. ಮತ್ತೆ ಕಲರ್ಗಳನ್ನ ಬಳಕೆ ಮಾಡುವಂಥದ್ದು ಅವೇನು ಮಾಡಂಗಿಲ್ಲ. ಮತ್ತೆ ನಾವು ಪ್ಯಾಕೇಜಿಂಗ್ ಯಾವ ತರದ್ರಲ್ಲಿ ಮಾಡ್ತಾ ಇದೀವಿ, ಆ ಮೆಟೀರಿಯಲ್ ಎಲ್ಲ ಪರ್ಮಿಷನ್ ತಗೋಬೇಕಾಗುತ್ತೆ. RC ಕಂಪನಿಯಲ್ಲಿ ಈ ತರ ಪ್ಯಾಕೇಜಿಂಗ್ ಮಾಡ್ತಾ ಇದೀನಿ, ಈ ತರ ಲೇಬಲಿಂಗ್ ಮಾಡ್ತಾ ಇದೀನಿ, ಸುಮ್ಮನೆ ಮಾಡೋಕ್ಕಾಗಲ್ಲ. ಆ ತರ ಎಲ್ಲ ಲೇಬಲಿಂಗ್ ತಗೋಬೇಕಾಗುತ್ತೆ. ಪ್ಯಾಕೇಜಿಂಗ್ ಬಳಸುವ ಮತ್ತು ವಸ್ತು ಸಾವಯವ ಆಹಾರ ಉತ್ಪನ್ನಗಳನ್ನು ಕುಶಲಿತಗೊಳಿಸಬಾರದು, ಅದು ಯಾವುದೇ ಪೊಲ್ಯೂಷನ್ ಮಾಡಬಾರ್ದು, ಆ ತರ ಪ್ಯಾಕೇಜಿಂಗ್ ಮಾಡಬೇಕು. ಮತ್ತೆ ಯಾವುದೇ ಪ್ಯಾಕೇಜಿಂಗ್ ಮಾಡಿದ್ರು ಎಲ್ಲೂ ಓಪನಿಂಗ್ ಇರಬಾರ್ದು. ಓಪನಿಂಗ್ ಮಾಡಿದಾಗ ಎಲ್ಲೋ ಆನ್ ದ ವೇ ಹೋಗ್ಬೇಕಾದ್ರೆ ಯಾರೋ ಒಬ್ರು ಎತ್ಕೊಂಡು ತಿನ್ನೋದು, ಅಥವಾ ಏನೋ ಒಂದು ಇನ್ನೊಂದು ಮಿಕ್ಸ್ ಮಾಡೋದು, ಅಥವಾ ಧೂಳು ಕಸ ಕಡ್ಡಿ ಬಂದು ಬೀಳುವಂಥದ್ದು. ಪ್ಯಾಕೇಜಿಂಗ್ ಮಾಡಿದ್ರೆ ನೀಟಾಗಿ ಟೈಟ್ ಪ್ಯಾಕೇಜಿಂಗ್ ಮಾಡಬೇಕು, ಎಲ್ಲೂ ಓಪನಿಂಗ್ ಇಲ್ಲದೆ ಇರೋ ತರ ಆ ತರ. ಮತ್ತು ಬೆರೆಯುವಿಕೆಯನ್ನು ಸಾಧ್ಯತೆಯನ್ನು ಇರಬಾರ್ದು. ಮತ್ತೆ ಪ್ಯಾಕೇಜ್ ನಲ್ಲಿ ಯಾವುದೇ ತರ ವಸ್ತುಗಳ ಪ್ರವೇಶಿಸುವಂತೆ ನೋಡ್ಕೋಬೇಕು. ಕಾಡು ಆವಾಸಸ್ಥಾನಗಳು ಮತ್ತು ಕಾಡುಗಳಿಂದ ಕೃಷಿ ಮಾಡುವ ಸಸ್ಯ ಮೂಲ ಉತ್ಪನ್ನಗಳು ಸಂಗ್ರಹ. ಇದು ಒಂದು ಅಡಿಷನ್ ಆಕ್ಚುಲಿ. ಇದೇನಂದ್ರೆ ಕಾಡು ಪ್ರದೇಶದಲ್ಲಿ ಕಟಾವು ಮಾಡುವಂಥದ್ದು. ಇದು ಕೂಡ ನಾವು ನೈಸರ್ಗಿಕವಾಗಿದೆ, ಇಲ್ಲೇನು ಯಾರು ಹೋಗಿ ಕಾಡಲ್ಲಿ ಮೆಳೆಯೋರಾಕಲ್ಲ, ಏನಿಲ್ಲ. ಇದು NPOP ಅಡಿಯಲ್ಲಿ ಇದು ಸಪರೇಟ್ ಆಗಿ ಬರುತ್ತೆ. ಇವಾಗ PGS ಅಲ್ಲಿ ಹೇಗೆ ಒಬ್ಬ ರೈತರಿಗೆ ಸರ್ಟಿಫೈ ಮಾಡ್ತಾರೆ, ಗುಂಪಿಗೆ ಸರ್ಟಿಫೈ ಮಾಡ್ತಾರೆ, ಪ್ರಾಸೆಸಿಂಗ್ ಅವ್ರಿಗೆ ಸರ್ಟಿಫಿಕೇಶನ್ ಮಾಡ್ತಾರೆ, ಆ ತರ NPOP ಅಡಿಯಲ್ಲಿ ಈ ತರ ವೈಲ್ಡ್ ಕಲೆಕ್ಷನ್ ಅಂತಾನೆ ಒಂದು ಸರ್ಟಿಫಿಕೇಶನ್ ಇದೆ ಸಪರೇಟ್ ಆಗಿ. ಕೆಲವೊಬ್ರು ರೈತರು ಹೋಗಿ ಕಾಡಲ್ಲಿ ಕಲೆಕ್ಟ್ ಮಾಡ್ಕೊ ಬಂದು ಅದನ್ನ ಸರ್ಟಿಫೈ ಮಾಡಿ ಮಾರುವಂತವ್ರು ಇದ್ದಾರೆ. ಕಾಡಲ್ಲಿ ಏನೇನ್ ತಗೋಬರ್ಬೋದು, ಏನೇನ್ ಐಡಿಯಾ ಇದೆ ನಿಮ್ಗೆ? ನೆಲ್ಲಿಕಾಯಿ, ಅಣಬೆ, ರಾಮಪತ್ರೆ, ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಹೇಳ್ತೀವಲ್ವಾ. ಆಮೇಲೆ ಸ್ಪೈಸ್ ಅಂತ ಹೇಳ್ತೀವಿ, ಸ್ಪೈಸ್ ಕ್ರಾಪ್ಸ್ಗಳು. ಆಮೇಲೆ ಜೇನುತುಪ್ಪ. ಸೊ ಈ ತರ ಇದನ್ನ ನಾವು NPOP ಅಡಿಯಲ್ಲಿ ಅದೇ ಒಂದು ಕ್ಯಾಟಗರಿನೇ ಇದೆ. ಬಟ್ PGS ಅಲ್ಲಿ ಏನಿದೆಯಲ್ಲ ಅದು ಮುಂದೆ ಬರ್ತಾ ಇದೆ, ಈಗ ರೆಡಿ ಮಾಡ್ತಾ ಇದ್ದಾರೆ. ಮುಂದೆ ಇದು ಒಂದು ಕ್ಯಾಟಗರಿ ಆಗುತ್ತೆ, ಅದಕ್ಕೋಸ್ಕರ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಬಟ್ ಇದು ಕ್ರಾಪ್ ಪ್ರೊಡಕ್ಷನ್ ಕೆಳಗಡೆ ಬರುತ್ತೆ, ಆಯ್ತಾ? ರೆಡಿ ಇಲ್ಲ, ಇದು ಮುಂದೆ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಲಿ ಅಂತ. ಈಗ ಯಾರೋ ನಿಮ್ಮ ಊರಿನಲ್ಲಿ ತುಳಸಿ ಕಲೆಕ್ಷನ್ ಸಂಗ್ರಹಣೆ ಮಾಡ್ತೀವಿ, ಶತಾವರಿ ಬೇರ್ನ ಸಂಗ್ರಹಣೆ ಮಾಡ್ತೀವಿ, ಇದನ್ನು ನೀವು ಮಾಡ್ಕೊಡ್ತೀರಾ ಅಂತೇನಾದ್ರು ಕೇಳಿದ್ರೆ ಯಾರಾದ್ರೂ ರೈತರು, ಅವಾಗ ನೀವು ಹೇಳೋ ಪರಿಸ್ಥಿತಿಯಲ್ಲಿ ನೀವು ಇರ್ಬೇಕು. ಇಲ್ಲ ಇದು ಬರಲ್ಲ ಅನ್ಸುತ್ತೆ, ಆತರ ನಿಮ್ಗೆ ಐಡಿಯಾ ತಪ್ಪು ಮಾಹಿತಿ ಕೊಡ್ಬೇಡಿ. ಅದಕ್ಕೆ ಇದು ಕೂಡ ಸರ್ಟಿಫೈ ಮಾಡಬಹುದು. ಅಂತಂದ್ರೆ ಹೇಗೆ ಮಾಡ್ಬೋದು ಅಂತಂದ್ರೆ, ಅಲ್ಲಿನ ಹ್ಯಾಬಿಟೇಟ್ ಡಿಸ್ಟರ್ಬ್ ಮಾಡಬಾರ್ದು, ಹೋಗಿ ಮರ ಕಟಾವ್ ಮಾಡೋದು ಅಥವಾ ಏನೋ ಒಂದು. ಆಮೇಲೆ ಪರ್ಮಿಷನ್ ಇರುತ್ತೆ ಗೌರ್ಮೆಂಟ್ ಇಂದ, ಟೆಂಡರ್ಗಳು ಕಾಲ್ ಮಾಡಿರ್ತಾರೆ, ಅಥವಾ ಇಷ್ಟೇ ಇದರಿಂದ ನೀವು ಕಲೆಕ್ಟ್ ಮಾಡ್ಬೋದು ಅಂತ ರೂಲ್ಸ್ ಇರುತ್ತೆ. ಮತ್ತೆ ಅದಕ್ಕಿಂತ ಮ್ಯಾಪ್ ಕೊಟ್ಟಿರ್ತಾರೆ, ಈ ಮ್ಯಾಪ್ ದಾಟಿ ಹೋಗುವಂಗಿಲ್ಲ, ಈ ಮ್ಯಾಪ್ ಅಲ್ಲಿ ಕಲೆಕ್ಟ್ ಮಾಡಿದೀನಿ, ಅದೆಲ್ಲ ರೂಲ್ಸ್ ಅಲ್ಲಿ ನಾವು ಮಾಡುವಂಥದ್ದು. ಕಾಡು ಸಸ್ಯಗಳು ಸಂಗ್ರಹಣೆ ಮತ್ತು ಅದರ ಭಾಗಗಳು ಮತ್ತು ಕ್ರಿಸ್ಟಲ್, ಕಕೂನ್, ಜೇನು, ಲ್ಯಾಕ್, ಔಷಧಿಗಳ ಸಸ್ಯಗಳು ಮತ್ತು ಗಿಡಮೂಲಿಕೆಗಳು, ಬೇರುಗಳು ಮತ್ತು ಗಡ್ಡೆ, ನೈಸರ್ಗಿಕವಾಗಿ ಮತ್ತು ಕಾಡಿನಲ್ಲಿ ಬೆಳೆದ ಉತ್ಪನ್ನಗಳನ್ನು ಸಾವಯವ ಒದಗಿಸಲಾಗಿದೆ ಎಂದು ಪ್ರಮಾಣೀಕರಿಸಬಹುದು. ಆದರೆ
ಇದು ಸಂಗ್ರಹಣೆಗಾಗಿ ಗೊತ್ತುಪಡಿಸಿದ ಪ್ರದೇಶದಿಂದ ಪಡೆಯಬೇಕು. ನಕ್ಷೆಯಲ್ಲಿ ಸ್ಪಷ್ಟವಾಗಿ ಚಿತ್ರಿಸಬೇಕು ಮತ್ತು ತಪಾಸಣೆಗೆ ಒಳಪಡುವ ಅರಣ್ಯ ಇಲಾಖೆ ಅಥವಾ ರಾಜ್ಯ ಇಲಾಖೆಯಿಂದ ಅನುಮತಿ ಪಡೆಯಬೇಕು. ಅಂದ್ರೆ ಕೆಲವೊಂದು ಜಾಗದಲ್ಲಿ ಪರ್ಮಿಟೆಡ್ ಇರುತ್ತೆ, ಕೆಲವೊಂದು ಕಡೆ ನಿಂತ್ಕೊಂಡ್ರೆ ಬೈತಾ ಇರ್ತಾರೆ ಫಾರೆಸ್ಟ್ ಆಫೀಸ್, ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಜಾಗದಲ್ಲಿ ಹೋಗಿ ಮಾಡ್ಬಿಟ್ಟು ನಿಮ್ ಇನ್ಸ್ಪೆಕ್ಟರ್ ಬಂದಾಗ ಅಲ್ಲಿ ಹೋಗಕ್ಕಾಗಲ್ಲ ಅಂದಾಗ ಆ ತರ ಇರಬಾರ್ದು. ಎಲ್ಲಿ ನಾವು ಹೋಗ್ಬಹುದು, ಎಲ್ಲಿ ಪರ್ಮಿಷನ್ ಇದೆ, ಇಲ್ಲಿವರೆಗೂ ನೀವು ಹೋಗ್ಬಹುದು ಅಂತ ಎಲ್ಲಿ ಅಲಾವ್ ಇರುತ್ತೆ ಅಲ್ಲಿ ಮಾತ್ರ ಅವರು ಕಲೆಕ್ಟ್ ಮಾಡ್ಕೋಬಹುದು. ಅದಕ್ಕೊಂದು ಮ್ಯಾಪ್ ಇರಬೇಕು, ನಿಮ್ಮ ಹತ್ರ ನಕ್ಷೆ ಇರಬೇಕು. ಎಷ್ಟೊಂದು ಕಡೆ ಆನೆ ಬರುತ್ತೆ ಅಂತಿಲ್ಲ, ಎಲ್ಲ ಪೊಲೀಸ್ ಇರ್ತಾರೆ, ಎಲ್ಲ ನಿಂತ್ರೆ ಬೈತಾರೆ. ಆ ತರದಲ್ಲಿ ನಿಮ್ ಇನ್ಸ್ಪೆಕ್ಟರ್ ಹೆಂಗ್ ಕರ್ಕೊಂಡು ಹೋಗ್ತೀರಾ ನಿಮ್ ರೈತರ ಜೊತೆಗೆ? ಆತರ ಆಗಲ್ಲ. ಸಂಗ್ರಹಣಾ ಪ್ರದೇಶಗಳು ಸಾವಯವ ಉತ್ಪಾದನೆಯಲ್ಲಿ ಬಳಕೆಗೆ ಅಧಿಕೃತವಾಗಿ ಉತ್ಪಾದನೆಗಳನ್ನು ಹೊರತುಪಡಿಸಿ ಯಾವುದೇ ರಾಸಾಯನಿಕ ಚಿಕಿತ್ಸೆಯನ್ನು ಪಡೆಯಬಾರದು. ಅಲ್ಲಿ ಏನು ಫಸ್ಟ್ ಆಫ್ ಆಲ್ ಏನು ಟ್ರೀಟ್ಮೆಂಟ್ ಮಾಡಿರಲ್ಲ, ಯಾರು ಹೋಗಿ ಯೂರಿಯಾ ಹರಿಸ್ತಿರಲ್ಲ, ಏನು ಕೆಮಿಕಲ್ ಹಾಕಿರಲ್ಲ. ಬಟ್ ಈಚೆ ತಗೊಬಂದ್ಮೇಲೂ ಕೂಡ ಯಾವುದೇ ರಾಸಾಯನಿಕ ಟ್ರೀಟ್ಮೆಂಟ್ಗಳನ್ನ ನೀವು ಮಾಡುವಂತಿಲ್ಲ ಅಲ್ಲಿಂದ ತಗೊಬಂದಿರುವಂತದನ್ನ. ಮತ್ತೆ ಸಂಗ್ರಹಣಾ ಪ್ರದೇಶವು ಸಾಂಪ್ರದಾಯಿಕ ಕೃಷಿ ಮತ್ತು ಮಾಲಿನ್ಯದ ಮೂಲಗಳಿಂದ ದೂರವಿರಬೇಕು. ಅದಿದ್ದೇ ಇರುತ್ತೆ, ಕಾಡೇ ಆಗಿರೋದ್ರಿಂದ. ಉತ್ಪನ್ನಗಳನ್ನು ಸ್ಥಿರ ಮತ್ತು ಸುಸ್ಥಿರ ಪರಿಸರದಿಂದ ಪಡೆಯಬೇಕು ಮತ್ತು ಒಟ್ಟು ಸಂಗ್ರಹಣೆ ಪರಿಸರ ವ್ಯವಸ್ಥೆಯ ಸುಸ್ಥಿರ ಇಳುವರಿಯನ್ನು ಮೀರಬಾರದು. ಅಂದ್ರೆ ಏನ್ ಹೇಳಿ, ಏನೋ ಒಂದು ಸ್ವಲ್ಪ ಕ್ವಾಂಟಿಟಿ ಆದ್ರೆ ಓಕೆ, ಹೋಗಿ ಅದು ಮರಗಟ್ಲೆ ತಗೊಂಬಂದು ಕಟ್ ಮಾಡಿ ಮೇಡಮ್ ಇಲ್ಲಿ ಅಲೋವಿತ್ತು ತಗೊಬಂದ್ವಿ, ಇಲ್ಲ ಸುತ್ತಿರ ಅಂದ್ರೆ ಕ್ವಾಂಟಿಟಿ ಅದನ್ನ ಮೀರಬಾರದು. ಅಂದ್ರೆ ಅದಕ್ಕೂ ಒಂದು ಇದಿದೆ, ಇಷ್ಟು ಕ್ವಾಂಟಿಟಿ ಮಾತ್ರ ಸರ್ಟಿಫೈ ಮಾಡ್ಬೋದು ಅಂತ. ಸೊ ನೀವು ಸಿಕ್ತು ಅಂತೇಳಿ ಎಲ್ಲೆಲ್ಲೆಲ್ಲ ಕಟ್ ಮಾಡಿ ಅಷ್ಟು ಗಿಡಗಳು ಅಷ್ಟು ಇದನ್ನೆಲ್ಲ ಅಂದ್ರೆ ಕಾಡು ನಾಶ ಮಾಡ್ಬಿಡ್ತಾರೆ ಅಂತ ರೀಸನ್ಗೋಸ್ಕರ ಒಂದು ಕ್ವಾಂಟಿಟಿ ಇಟ್ಟಿರ್ತಾರೆ. ಅಂದ್ರೆ ವ್ಯವಸ್ಥೆ ಸುಸ್ಥಿರ ಇಳುವರಿ ಅಂತ ಒಂದು ಇಟ್ಟಿರ್ತಾರೆ. ಅದು ನಾರ್ಮಲ್ ಇಳುವರಿಗಿಂತ ಕಡಿಮೆ ಇರುತ್ತೆ ಯಾವತ್ತೂ, ಯಾಕಂದ್ರೆ ಕಾಡು ಹಾನಿ ಮಾಡಬಾರ್ದು ಅಂತ. ಆ ಸುಸ್ಥಿರ ಇಳುವರಿಯನ್ನ ಮೀರಬಾರ್ದು ಮತ್ತು ಅಥವಾ ಸಸ್ಯ ಮತ್ತು ಜಾತಿಗಳ ಅಸ್ತಿತ್ವಕ್ಕೆ ಯಾವ ಧಕ್ಕೆ ತರಬಾರದು. ಅವಾಗ ಮಾತ್ರ ಈಗ ಕಾಡುಗಳಿಂದ ಉತ್ಪಾದನೆಗಳನ್ನ ಸಂಗ್ರಹಿಸಬಹುದು ಮತ್ತು ಅದನ್ನ ಪ್ರಮಾಣೀಕರಿಸಬಹುದು. ಅರ್ಥ ಆಯ್ತಾ ಇದು? ಇದರಲ್ಲಿ ಈಗ ಇದನ್ನು ಇದಾಗಿಲ್ಲ ಅಂತ ಹೇಳಿದ್ರು, ಬಟ್ ಇದರಲ್ಲಿ ಒಂದು ಕೆಲವೊಂದು ವಸ್ತುಗಳು ಇರ್ತವೆ, ಇವತ್ತೆಂದ್ರೆ ನಾಳೆನೇ ಒಯ್ಬೇಕು, ಆ ಥರ ಎಲ್ಲ ಕೃಷಿ ಅದಕ್ಕೆ ಆಗಲ್ಲ. ಎಲ್ಲದಕ್ಕೂ ಟೈಮ್, ಇಟ್ಸ್ ಅ ಪ್ರೊಸೀಜರ್, ಪ್ರೋಟೋಕಾಲ್. ಎಲ್ಲರೂ ಈ ಮಾನದಂಡಗಳ ಅಡಿಯಲ್ಲಿನೇ ಬರಬೇಕು. ಇವಾಗ ಹನಿ ಸ್ವಲ್ಪ ಜನ ಜೇನುತುಪ್ಪ ತರ್ತಾರೆ ಕಾಡಲ್ಲಿ, ಯಾರೋ ಇಮಿಡಿಯೇಟ್ ಆಗಿ ಇಲ್ಲೇ ಲೋಕಲ್ ಅಲ್ಲಿ ಮಾಡ್ಬಿಡ್ತಾರೆ. ಅಂಥವ್ರಿಗೆ ಆಗಲ್ಲ ಇದು. ಕೆಲವೊಬ್ರು ತಂದು ಅವ್ರದೇ ಆದ ಸಿಸ್ಟಮ್ ಮಾಡ್ಕೊಂಡಿರ್ತಾರೆ, ರೀಪ್ಯಾಕೇಜಿಂಗ್ ಮಾಡೋದು, ಲೇಬಲಿಂಗ್ ಮಾಡೋದು, ಇಡುವಂತ ಕೆಪಾಸಿಟಿ ಇರುವಂತವ್ರು. ಅಂಥವ್ರಾದ್ರೆ ಈ ಪ್ರಾಸೆಸ್ ಅಲ್ಲಿ ಎಂಟ್ರಿ ಆಗ್ಬೋದು. ಏನಂದ್ರೆ ಹೇಗಾಗುತ್ತೆ, ಒಂದೇ ದಿನದಲ್ಲಿ ನೀವು ಅಷ್ಟು ಡಾಕ್ಯುಮೆಂಟ್ ನಿಮ್ಮ ರೈತರ ನೀವು ಕಲೆಕ್ಟ್ ಮಾಡಕ್ಕಾಗತ್ತಾ? ತಗೊಬಂದು ನೀವು ಕಂಪ್ನಿ ಕೊಡಕ್ಕಾಗತ್ತಾ? ಕಂಪ್ನಿ ರಾತ್ರಿ ವೆರಿಫೈ ಮಾಡಿ ನಾಳೆ ಇನ್ಸ್ಪೆಕ್ಷನ್ ಬರಕ್ಕಾಗತ್ತಾ? ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಕೆಲವು ಉತ್ಪನ್ನಗಳಿಗೆ ಲೈಫೇ ಇರೋದಿಲ್ಲ. ಇವತ್ತು ಕಟಾವಾಗಿದ್ರೆ ನಾಳೆ ಮಾಡ್ಲೇಬೇಕು. ಈಗ ಹಾಲು, ಅದಕ್ಕೆ ಪ್ರತಿಯೊಂದು ಈ ಅಪೇಡ ಆಗ್ಲಿ, ಅಪೇಡದವರಾಗ್ಲಿ ಅಥವಾ ಈ ವಾಣಿಜ್ಯ ಇಲಾಖೆ ಆಗ್ಲಿ ಅಥವಾ ರೈತರದ್ದು ನಿಮ್ಮ ಫಾರ್ಮರ್ ವೆಲ್ಫೇರ್ ಮಿನಿಸ್ಟ್ರಿ ಆಗ್ಲಿ, NSOP ಅಡಿಯಲ್ಲಿ ಆಯ್ತಾ, ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಫ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಅಡಿಯಲ್ಲಿ ಪ್ರತಿಯೊಂದು ಬೆಳೆಗೂ ಪ್ರತಿಯೊಂದು ಫುಡ್ ಪ್ರಾಡಕ್ಟ್ಗೂ ಒಂದು ನಿರ್ದಿಷ್ಟ ಶೆಲ್ಫ್ ಲೈಫ್ ಅಂತ ಹೇಳಿ ನಿಗದಿಪಡಿಸಿದ್ದಾರೆ. ಈಗ ಭತ್ತಕ್ಕೆ ಇಷ್ಟು ಶೆಲ್ಫ್ ಲೈಫು, ಅಕ್ಕಿಗೆ ಇಷ್ಟು ಶೆಲ್ಫ್ ಲೈಫು, ಹಾಲಿಗೆ ಇಷ್ಟು ಶೆಲ್ಫ್ ಲೈಫು. ಆ ಹಾಲಲ್ಲೂ 2-3 ತರ ಹಾಲು, ಎಮ್ಮೆ ಹಾಲು ಇದಕ್ಕೆ ಇಷ್ಟಿರುತ್ತೆ, A2 ಮಿಲ್ಕಿಗೆ ಇಷ್ಟಿರುತ್ತೆ, ತುಪ್ಪಕ್ಕೆ ಇಷ್ಟು ಶೆಲ್ಫ್ ಲೈಫ್ ಇರುತ್ತೆ. ಆ ಶೆಲ್ಫ್ ಲೈಫ್ ನಿಗದಿಪಡಿಸಿರೋ ಶೆಲ್ಫ್ ಲೈಫ್ ಒಳಗಡೆನೆ ಸರ್ಟಿಫಿಕೇಶನ್ ಆಗ್ಬೇಕು, ಸೇಲ್ಸು ಆಗ್ಬೇಕು. ನೀವು ಇಟ್ಕೊಂಡು ನಾನು ಇಟ್ಬಿಡ್ತೀನಿ, ನಮ್ಮ ಹತ್ರ ಭತ್ತ ಇದೆ, ಅದನ್ನ ಇನ್ನೊಂದು 10 ವರ್ಷ ಆದ್ಮೇಲೆ ಅಕ್ಕಿ ಮಾಡ್ತೀನಿ, ಅಕ್ಕಿ ಮಾಡಿ ಇನ್ನೊಂದು 5 ವರ್ಷ ಆದ್ಮೇಲೆ ಮಾರ್ತೀನಿ ಅಂತಂದ್ರೆ ಆಗಲ್ಲ. ಯಾರು ಹೇಳೋದಿಲ್ಲ. ಎಕ್ಸಾಂಪಲ್ ನಾವ್ ಇದನ್ನ ಯಾಕೆ ಕೇಳ್ತೀವಿ ಅಂದ್ರೆ, ಕಾಡು ಉತ್ಪನ್ನಗಳು ಅಂದಾಗ ಈಗ ನೀವು ಇನ್ಸ್ಪೆಕ್ಟರ್ ಬರುವಂತವನು ಅದು ಕಾಡಿನ ಗಿಡಕ್ಕೆ ಹೂ ಬಿಡುವಾಗಲೇ ಬಂದಿರ್ತಾನೆ, ಅದು ನೋಡಿರ್ತಾನೆ, ಅದು ಬೆಳೆದಿರ್ತದೆ, ನಾವು ಅದನ್ನ ತೆಗೆದಿರ್ತೀವಿ, ಅದಕ್ಕೆ ಒಂದು 5 ದಿನ ಲಿಮಿಟ್ ಗಿಡಕ್ಕೆ. ನಾನು ಅದಕ್ಕೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಸರ್ಟಿಫಿಕೇಶನ್ ಪ್ರಾಸೆಸ್ ಹೆಂಗಾಗುತ್ತೆ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೇನೆ. ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಈ ಕ್ವಶನ್ ನೀವು ಬರೆದಿಟ್ಕೊಂಡಿರಿ.
ಸರ್ಟಿಫಿಕೇಶನ್ ಯಾವ್ಯಾವ ಸ್ಟೇಜ್ ಅಲ್ಲಿ ಸರ್ಟಿಫಿಕೇಶನ್ ನಡೆಯುತ್ತೆ, ಯಾವ್ಯಾವ ಸ್ಟೇಜ್ ಅಲ್ಲಿ ಇನ್ಸ್ಪೆಕ್ಷನ್ ನಡೆಯುತ್ತೆ, ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀವಿ. ಇದು ಯಾವ್ಯಾವ ಪಾಯಿಂಟ್ ಮೇಲೆ ಇನ್ಸ್ಪೆಕ್ಷನ್ ಆಗುತ್ತೆ ಅನ್ನೋದನ್ನ ಮೇಡಮ್ ಕವರ್ ಮಾಡಿದ್ದಾರೆ. ಓಕೆ. ಓಕೆನಾ? ನೀವು ಡಾಕ್ಯುಮೆಂಟ್ಸ್ ಕೊಟ್ಟ ಕೂಡಲೇ ಇನ್ಸ್ಪೆಕ್ಟರ್ಸ್ ಇದಕ್ಕೆ ಬರ್ತಾರೆ, ಒಂದೊಂದು ಕ್ರಾಪಿಗೂ ಒಂದೊಂದು ತರ. ಅವಾಗ ಫಾರೆಸ್ಟ್ ಕ್ರಾಪ್ಸಿಗೆ ಪ್ಲಾನ್ ಮಾಡಿಕೊಂಡು ನೀವು ಮುಂಚೆ ಬರೋ ಹಂಗೆ ಮಾಡಿ ನೀವು ಜಾಗ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ಆಮೇಲೆ ಕಟಾವ್ ಮಾಡಿದ್ರು ನಡೆಯುತ್ತೆ. ಯಾಕಂದ್ರೆ ಪ್ರತಿಯೊಂದು ಇಳುವರಿ ಆಗ್ಬೇಕಾದ್ರೂ ಇನ್ಸ್ಪೆಕ್ಟರ್ ಬಂದಲ್ಲಿ ನಿಂತಿರ್ಬೇಕು ಅನ್ನೋದೇನಿಲ್ಲ. ಇಟ್ಸ್ ಅ ಪ್ರಾಸೆಸ್. ಒಂದು ಅವಧಿಯಲ್ಲಿ ಬಂದಿರ್ತಾರೆ, ಹೌದು ಬೆಳೆ ಇತ್ತು, ಈ ತರ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಅಲ್ಲಿ ಕೊಟ್ಟಿರೋ ಬೆಳೆ ಮತ್ತು ನೆಲದಲ್ಲಿ ಇರುವ ಬೆಳೆ ಒಂದೇ ಅಂತ ಬರ್ಕೊಂಡು ಹೋದ್ರೆ ಆಮೇಲೆ ಇಳುವರಿ ನೀವು ತೋರಿಸ್ಬೋದು. ಅದೆಲ್ಲ ಸ್ಟೆಪ್ಸ್ ಇದೆ, ಅವ್ರು ನೀಟಾಗಿ ಡೀಟೇಲ್ ಆಗಿ ನೀವು ಹೇಳ್ತಾರೆ. ಇಷ್ಟು ಬಂದು ಮಾನದಂಡನೆಗಳು, ಅಂದ್ರೆ ಸ್ಟ್ಯಾಂಡರ್ಡ್ಸ್ ಏನ್ ಫಾಲೋ ಮಾಡಬೇಕು ಮತ್ತು ಬೇಸಿಕ್ಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಏನು ಅನ್ನೋದನ್ನ ಈ 2 ಸೆಷನ್ ಅಲ್ಲಿ ಹೇಳಿದ್ವಿ. ಏನಾದ್ರೂ ಡೌಟ್ ಇದ್ರೆ ನೋಟ್ ಮಾಡ್ಕೊಳ್ಳಿ, ಅಥವಾ ಈಗಿದ್ರೆ ಈಗ ಕೇಳಿ. ಊಟಕ್ಕೆ ಹೋಗಿ ಬಂದ್ಮೇಲೆ ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ.